ಸರ್ 6ಗೆ ಚೆನ್ನಾಗಿ ವರ್ಕ್ ಆಗ್ತಿದೆ ಇವತ್ತು. ಅವ್ರಿಗೆ ಆನಸ್ ಉರಿ ಆಮೇಲೆ ಮೋಷನ್ ಹೋಗಿಂದ ಪೇನ್ ಇರ್ತಿತ್ತಂತೆ. ನಾನು ಲಾರ್ಜ್ ಇಂಟೆಸ್ಟೈನ್ಗೆ ಬ್ರೌನ್ ಹಾಕ್ಬಿಟ್ಟು ಆನಸ್ ಗೆ ಗ್ರೀನ್ ಹಾಕಿದೆ. ಅರ್ಧ ಇಂದ ಮುಕ್ಕಾಲ್ ಗಂಟೆನಲ್ಲಿ 3 ದಿವಸದ್ದು ಒಂದೇ ಸರ್ತಿ ಕಡಿಮೆ ಆಗಿದೆ ಸರ್. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಅವ್ರು. ಓಕೆ, ಇದೇ ತರ ಮಿರಾಕಲ್ಸ್ ಮಾಡ್ತೀರಿ ಇನ್ಮೇಲೆ. ಯಾಕಂದ್ರೆ ನೀವು ಇಲ್ಲ ಇಲ್ಲ ವಿ ಸರ್, ಎ ಎಂ ಬಹಳ ಕಲಿತೀರಲ್ಲ, ಚೆನ್ನಾಗಿ. ವಿ ಎ ಎಂ ಹಾ ಸರ್. ಕಲಿತಾಗ ಅಲ್ಲಿ ಪಾಯಿಂಟ್ ವೈಸ್ ಹಾ ಹೋಗ್ತೀನಿ. ಸರ್. ಹೆಂಗ್ ಗೊತ್ತಾ, ನಿಮಗೆ ಹಾ ಲಿವರ್ ಸರ್. ಅಲ್ಲಿ ಯಾವ್ದು ವಿಂಡು, ಲಿವರ್ ಅಲ್ಲಿ ಯಾವ್ದು ಇನ್ನೊಂದು ಅಂದ್ಬಿಟ್ಟು ಆ ಕಲರ್ ವೈಸಸ್ ಅನ್ನ ನಿಮಗೆ ರಿಸರ್ಚ್ ಮಾಡಿಸ್ತೀನಿ ನಿಮ್ ಕಡೆಯಿಂದ. ಹೆಂಗೆ ಅಂದ್ರೆ ಈಗ ಹಾ ಲಿವರ್ ಸರ್. ಅಲ್ಲಿ ಲಿವರ್ ಒನ್ ವಿಂಡ್ ಅಂತ ಬರ್ತದೆ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ. ಆ ಲಿವರ್ ಒನ್ ಹಾ ಅಲ್ಲಿ ಸರ್. ಗ್ರೀನ್ ಹಾಕಿದಾಗ ವಿಂಡ್ ರೇಸ್ ಆಗುತ್ತಾ ಇಲ್ಲ. ನಾವೀಗ ಹಾ ಸರ್. ಮೆಂತೆ ಆ ಕಾಳು ಮೆಣಸು ಹಾಕಿದ್ರೆ ಪರ್ಫೆಕ್ಟ್ ರಿಸಲ್ಟ್ ಇದೆ. ಬಟ್ ನೀವು ಹಾ ಸರ್. ಹೆದರ್ತಾ ಇದ್ದೀರಲ್ಲ, ಆ ಹೆದರಿಕೆನ ನಿಮ್ಮಿಂದ ಹೊರಗೆ ಹಾಕ್ಸ್ಬೇಕು ನಾನು. ಹಾಗಾಗಿ ಹಾ ಇನ್ನು ಸರ್. ವಿ ಎ ಎಂ ಅಲ್ಲಿ ನಾನ್ ಮಾಡ್ತಿರತಕ್ಕಂತ ಫಸ್ಟ್ ಕೆಲಸ ಏನಂದ್ರೆ, ಮೊದಲು ನಿಮಗೆ ಹೆಂಗ್ ಈಗ ಧೈರ್ಯ ಬಂದಿದ್ದಲ್ಲ, ಬಟ್ ನಿಮಗೆ ಮಾತಾಡಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ನಿಮ್ ಫೇಸ್ ರೀಡಿಂಗ್ ನಲ್ಲಿ ಹೇಳ್ತಾ ಇದ್ದೀನಿ ನಾನು. ಬಟ್ ಹಾ ಆದ್ರೆ ಸರ್. ನೀವು ಕೆಲಸ ಮಾಡಿದಿರಲ್ಲ, ಅದು ಸೂಪರ್ ಹಾ ಆಗಿದೆ. ಸರ್. ಹಾಗಾಗಿ ಅಂದ್ರೆ ಹ್ಮ್ ಲಿವರ್ ಮುಂಡ್ ಕೊಟ್ರೆ ಈ ಕ್ಲೈಮೇಟ್ ಅಲ್ಲಿ ಕೋಲ್ಡ್ ಆಗ್ಬಿಡುತ್ತೆ ಅನ್ಕೊಂಡು ನಾನು ಆರ್ಗನಿಗೆ ಜಲ್ದಿ ಎಫೆಕ್ಟ್ ಹೊಡೆಯಲ್ಲ ಸರ್. ಅದು 6K ಜಲ್ದಿ ಎಫೆಕ್ಟ್ ಸಿಗುತ್ತೆ ಅನ್ಕೊಂಡು 6K ಟ್ರೈ ಮಾಡೋಣ ಅನ್ಕೊಂಡು ಮಾಡಿದೆ ಸರ್. ಚೆನ್ನಾಗಿ ಯೂಸ್ ಆಯ್ತು ಸರ್. 6 ಕೀದಲ್ಲಿ ಬೇಕಾದ್ರೆ ನಿಮಗೆ ಅರ್ಧ ಗಂಟೆದಿಂದ 45 ಮಿನಿಟ್ಸ್ ಒಳಗೆ ರಿಸಲ್ಟ್ ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ ಆಯ್ತು ಸರ್, ಅದೇ ರಿಸಲ್ಟ್ ಸರ್. ನಿಮ್ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ನಿಮ್ ಗೈಡೆನ್ಸ್ ಮೇಲೆ 3/4 ಗಂಟೆನೆ 3 ದಿವಸದ್ದು ಕಡಿಮೆ ಆಗಿದೆ ಅಂದ್ರೆ ಖುಷಿ ಆಯ್ತು ಸರ್ ಅವ್ರಿಗೆ ಪಾಪ. ಇಲ್ಲ, ತೊಂದರೆ ಇಲ್ಲ. ನೀವು ಇದೇ ತರ ಈಗ ಫೀಡ್ಬ್ಯಾಕ್ ಹೇಳ್ತಿರಲ್ಲ, ನನಗೆ ಒಂದು ಹಾ ವಿಡಿಯೋ ಮಾಡಿ ಸರ್. ಕಳಿಸಿ. ನಿಮ್ದು ಓಕೆ ಗೀತಾ ಸರ್. ಎಳ್ಳೂರ್ ಅಂತ. ನಾವು ಯಾವ ಊರು, ಹಾ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ನಿಮ್ಮ ಸರ್ ಮೊಬೈಲ್ ನಂಬರ್. ಕೊಪ್ಪಳದಿಂದ ಸರ್. ನಾನು ಕೊಪ್ಪಳದಿಂದ ಹ್ಮ್. ಶ್ರುತಿ ಅಂತ ಮೆನ್ಷನ್ ಮಾಡಿದ್ದೆ ಸರ್ ಅದ್ರೊಳಲ್ಲಿ ನಾನು. ಹಾ ಸರ್. ಶ್ರುತಿ ಅಕ್ಕ ಜಿಜ್ಜರ್ ಅಂತ ಏನೋ ಬರುತ್ತಲ್ಲ. ಇಲ್ಲ ಇಲ್ಲ ಸರ್, ಶ್ರುತಿ ಅಂತ ಅಷ್ಟೇನೆ ಇರೋದು ಸರ್ ನಂದು. ಇದು ಆಧಾರ್ ಕಾರ್ಡ್ ಇದು ಏನದು ಸಿಮ್ ಕಾರ್ಡ್ ಗೀತಾ ಇಲ್ಲೂರ್ ಅಂತ ಇದೆ ಸರ್ ಅದು. ಓಕೆ, ನೀವು ಇದು ಕ್ಲಿನಿಕಲ್ ಬೋರ್ಡಿಗೆ ಮಾತಾಡಿದ್ರಲ್ಲ ನನ್ನ ಜೋಡಿ. ಹಾ ಸರ್, ಓಕೆ ಕರೆಕ್ಟ್ ಓಕೆ, ಸರ್. ರೈಟ್ ರೈಟ್, ಗೊತ್ತಾಯ್ತು. ನೀವೊಂದು ವಿಡಿಯೋ ಮಾಡಿ ಕರೆಕ್ಟ್ ಹಾಕಿ, ಸರ್. ನಾನು ಯೂಟ್ಯೂಬ್ ನಲ್ಲಿ ಓಕೆ ಬಿಡೋಣ. ಸರ್. ಅದನ್ನ ನಿಮ್ಮ ಓಕೆ ಸರ್. ಸ್ಟೇಟಸ್ಗೆ ಅದಕ್ಕೆ ಇದಕ್ಕೆ ಇಟ್ಕೊಂಡಾಗ ಇನ್ನೂ ಜನಕ್ಕೆ ಹಾ ಸರ್. ಗೊತ್ತಾಗುತ್ತೆ. ಓಕೆ ಸರ್. ಮಾಡಿ. ಆಮೇಲೆ ಒಂದ್ ಡೌಟ್ ಸರ್, ಕೇಳಲ್ಲ ಸರ್. ಹೇಳಿ ಹೇಳಿ. ಅದು ನೀ ಪೇನ್ ಇದು 3 pages ಇನ್ ತಗೊಂಡಿದ್ವಲ್ಲ ಸರ್. ಅದು ಆಯಿಲ್ ಮಸಾಜಸ್ ಆಮೇಲೆ ಅಕ್ಯುಪ್ರೆಷರ್ ಪಾಯಿಂಟ್ ಹೇಳಿದಿರಲ್ಲ ಸರ್. ಅದು ಎಂತ ಕಂಡೀಷನ್ ಇದ್ರು ಡೈಲಿ ಮಾಡ್ಬೋದಾ ಸರ್? ಸಿವಿಯರ್ ಕಂಡೀಷನ್ ಇದ್ರೆ ಡೈಲಿ ಮಾಡ್ಬಿಟ್ಟು ಕಡಿಮೆ ಆದ್ಮೇಲೆ ಡೇ ಬೈ ಡೇ ಮಾಡ್ಬೋದಾ ಸರ್? ಈಗ ಹೇಳಿದ್ರಲ್ಲ ಅದು ಓಕೆ. ಈಗ ಕ್ರಾನಿಕ್ ಇದೆಯಪ್ಪ ಅಂದ್ರೆ ಒಂದ್ ವಾರ ಹಾ ಕಂಟಿನ್ಯೂ ಸರ್. ಮಾಡ್ರಿ. ಅಲ್ಲಿ ಕಡಿಮೆ ಹಾ ಆಯ್ತಾ, ಸರ್. ವಾರದಲ್ಲಿ ಹಾ 2 ಸಲ ಸರ್. ಇಲ್ಲ 3 ಸಲ ಮಾಡಿ. ಅಲ್ಲಿ ಹಾ ಯಾವಾಗ ಸರ್. ಅಂದ್ರೆ ಹಾ ಸರ್, ಅದು ಕಡಿಮೆ. ಕೋಲ್ಡ್ ಇದ್ರೆ ಹೀಟ್ ಇರೋ ಆಯಿಲ್ ಯೂಸ್ ಮಾಡೋದು, ಹೀಟ್ ಇಂದ ಬಂದಿದ್ರೆ ಮಾತ್ರ ಕೋಲ್ಡ್ ಇರೋ ಆಯಿಲ್ ಯೂಸ್ ಮಾಡೋದಾ ಹಾ ಸರ್ ಹಾ, ಅಲ್ಲಿ ಮಸಾಜ್ಗೆ? ಆಯಿಲ್ಗಳು ಹೆಸರು ಕೊಟ್ಟಿದ್ದೀನಿ. ಕೋಲ್ಡ್ ಇದ್ದಾಗ ಅದೇ ಯಾವ್ದು ಯೂಸ್ ಕೊಟ್ಟಿದ್ರಲ್ಲ ಸರ್. ಮಾಡಬೇಕು ಹಾ ಸರ್. ಅದನ್ನ ಹಾ ಮಾಡಿ. ಸರ್. ಅದನ್ನ ಹಾ ಸರ್. ಮಾಡಿದಾಗ ಮತ್ತೆ ಇನ್ನೊಂದು ಕೆಲಸ ಏನಂದ್ರೆ, ಹಾ ಪ್ರತಿಯೊಬ್ರು ಸರ್. ಬಹಳ ಜನ ಏನಂದ್ರೆ ಹಾಟ್ ಬ್ಯಾಗ್ ನ ಇಟ್ಕೊಳ್ಳಿ ಮನೇಲಿ. ಹಾಟ್ ಹಾ ಬ್ಯಾಗ್ಸ್, ಸರ್. ಹಾಟ್ ಹಾ ಸರ್. ಬ್ಯಾಗ್ಸ್ ಇಟ್ಟಾಗ ನಿಮಗೆ ಎಲ್ಲೇ ಪೇನ್ ಬಂದ್ರು ಅದನ್ನ ಇಟ್ಕೊಂಡಾಗ ನಿಮಗೆ ನೋವು ಕಡಿಮೆ ಆಗುತ್ತೆ. ಇಲ್ಲ ಹಾ ಕೋಲ್ಡ್ ಸರ್. ಬ್ಯಾಗ್ಸ್, ಕೋಲ್ಡ್ ಬ್ಯಾಗು, ಹಾಟ್ ಬ್ಯಾಗು. ಮತ್ತೆ ಯಾರಿಗೆ ಗಾಯಗಳಾಗ್ಲಿ, ಗಾಯ ಹಾ ಆದಾಗ ಸರ್. ಈ ಗೋಮೂತ್ರ ಬರುತ್ತಲ್ಲ, ಆ ಹಾ ಸರ್. ಗೋಮೂತ್ರನ ಕಾಯಿಸ್ಬಿಟ್ಟು ಹಾ ಸರ್. ಅದರಲ್ಲಿ ಬರ್ತಕ್ಕಂಥ ಪರೆನ ತೆಗೆದ್ಬಿಟ್ಟು ಅದನ್ನ ಡೈಲಿ ಹಚ್ಕೊಂತ ಬಿಸಿ ಸ್ವಲ್ಪ ಉಗುರು ಬೆಚ್ಚಲೆ ಹಚ್ಕೊಂತ ಬನ್ನಿ. ಅವೆಲ್ಲ ಕ್ಲಿಯರ್ ಆಕೊಂತ ಬರುತ್ತೆ, ಗಾಯ ಬೇಗ ಒಣಗುತ್ತೆ. ಹಾಗಾಗಿ ಆದ್ರೆ ಇದು ಬಿಸಿಲಿಂದ ಸ್ಕಿನ್ ಇನ್ಫೆಕ್ಷನ್ ಆಗಿರುತ್ತಲ್ಲ ಸರ್. ಈಗ ಹೀಟ್ ಇಂದ ಸ್ಕಿನ್ ಎಲ್ಲ ಒಂಥರ ಏನ್ ಸರ್ ಅದು ಬೊಬ್ಬೆ. ಬಬ್ಬೆ ಟೈಪ್ ಆಗಿರೋದು. ಆಮೇಲೆ ಅದು ಮಷಿನ್ ಗಿಶಿನ್ ಹೊಲ್ದು ಬಿಟ್ಟು ಕಲೆ ಎಲ್ಲ ಇನ್ಫೆಕ್ಷನ್ ಆದಂಗ ಆಗಿರುತ್ತೆ ಸರ್. ಅದು ಸುಟ್ಟಿರೋ ಕಲೆ ಆದಂಗ ಅದಕ್ಕೂ ಯೂಸ್ ಆಗುತ್ತಾ ಸರ್ ಅದು? ಮಾಡಿ. ಅದಕ್ಕೆ ನಾವು ಕೆಲವೊಂದು ಅದೇ ಸ್ಕಿನ್ ರಿಲೇಟೆಡ್ ಆಗಿ ಒಂದು ಬುಕ್ ಬರಿತಾ ಇದ್ದೀನಿ. ಮುಂದಿನ ಹಾ ದಿನಗಳಲ್ಲಿ ಸರ್. ಅದನ್ನ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಅಂದ್ರೆ ಅದು ಸ್ಕಿನ್ ರಿಲೇಟಿವ್ ಇರೋ ಸಲಗೆ ನಾನು ಒಬ್ರಿಗೆ ಅದು ಮಷಿನ್ ತುಳಿದು ತುಳಿದು ಲೆದರ್ ಬ್ಯಾಗ್ ಹೊಲಿತಾರೆ ಸರ್ ಅವರು. ಹೀಟ್ ಆಗ್ಬಿಟ್ಟು ಸ್ಕಿನ್ಗೆಲ್ಲ ಅಲರ್ಜಿ ಆಗಿ ಬಹಳ ಪ್ರಾಬ್ಲಮ್ ಆಗಿತ್ತು ಸರ್. ನಾನು ಇದು ಚೈತನ್ಯ ರಸಾಯನ ತಗೊಳ್ಳಿಕ್ಕೆ ಹೇಳಿದ್ದೆ ಸರ್. ಲಂಗ್ಸ್ ಎನ್ಹೆನ್ಸ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅನ್ಕೊಂಡು ಅದಕ್ಕೆ ಕೇಳಿದೆ ಸರ್. ಅದಕ್ಕೂ ಯೂಸ್ ಮಾಡ್ಬೋದಲ್ಲ ಸರ್ ಗೋಮೂತ್ರನ? ಮಾಡ್ಬೋದು ಮಾಡ್ಬೋದು. ಈ ಅಲೋವೆರಾ ಹಾ ಸರ್. ಬರ್ತದಲ್ಲ ಮನೆ ಹಾ ಮುಂದೆ, ಸರ್. ಅಲೋವೆರಾ ಇಲ್ಲಾಂದ್ರೆ ಹಾ ಬೇವಿನ ಸರ್. ಸೊಪ್ಪು. ಈ ಬೇವಿನ ಹಾ ಸೊಪ್ಪೆಲ್ಲ ಸರ್. ಕೆಲವೊಬ್ಬರಿಗೆ ಕೆರ್ತಾ ಇರ್ತದಲ್ಲ, ಅದಕ್ಕೆಲ್ಲ ಚೆನ್ನಾಗಿ ಹಾ ಯೂಸ್ ಸರ್. ಆಗುತ್ತೆ. ಹಾಗೆ ಹಾ ಮುಂದಿನ ಸರ್. ದಿನಗಳಲ್ಲಿ ನಾವು ಅದೇ ತರ ಕೆಲವೊಂದು ರಿಸರ್ಚ್ ಮಾಡ್ತಾ ಇದ್ದೀವಿ. ಈ ಕೆಲವೊಂದು ಇದನ್ನು ತಂದಿದ್ದೀನಿ. ಏನಂದ್ರೆ ಇನ್ನೊಂದು ರಿಸರ್ಚ್ ಬಾಕಿ ಇದೆ. ಆ ಹಾ ರಿಸರ್ಚ್ಗಳನ್ನು ಸರ್. ಲೈಟ್ ಥೆರಪಿ ಅಂತ ಮಾತಾಡಿದ್ವಲ್ಲ, ಆ ಲೈಟ್ ಥೆರಪಿಗೆ ಲೈಟ್ ಹಾ ಸರ್. ಕಲರ್ ಪೇಪರ್ಸ್ ತಂದಿದ್ದೀನಿ. ಅದನ್ನೊಂದು ಹಾ ಸರ್. ರಿಸರ್ಚ್ ಮಾಡ್ತಾ ಇದ್ದೀನಿ. ಆ ಕೆಲವೊಂದು ಓಕೆ ರಿಸರ್ಚ್ ಸರ್. ಮಾಡಿದಾಗ ಅವ್ನು ಇನ್ನೂ ರಿಸಲ್ಟ್ ಬಂದಾಗ ನಿಮ್ಮ ಮುಂದೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸ್ವಲ್ಪ ರಿಸರ್ಚ್ಗಳು ಕೆಲವೊಂದು ಹಂತದಲ್ಲಿ ಹೆಂಗೆ ಅಂದರೆ, ನಮ್ಮ ವಿ ಎಮ್ ಸ್ಟೂಡೆಂಟ್ ಹೆಂಗಿರ್ಬೇಕಂದ್ರೆ, ಈ ಕಡೆ ಮನೆ ಮದ್ದು ಇರಬೇಕು,
ಈ ಕಡೆ ಪಾಯಿಂಟ್ ಇರಬೇಕು, ಈ ಕಡೆ ಕಲರ್ ಇರಬೇಕು, ನವದುರ್ಗಿಯರ ತರ ಇರಬೇಕು. ನವದುರ್ಗಿಯರ ಅಂದ್ರೆ ಆಯುಧಗಳು ಎಷ್ಟು 9 ಆಯುಧಗಳು ಬರ್ತಾವಲ್ಲ, 9 ಆಯುಧಗಳು ಇರ್ಬೇಕು. ಯಾರಾದ್ರೂ ಏನು ಕೆಮ್ಮಂಗಿಲ್ಲ ಅವ್ರ ಮುಂದ್ಗಡೆ, ಆ ಥರ ರೆಡಿ ಮಾಡ್ಬೇಕಂತ ನಮ್ಮ ಆಸೆ ಇರೋದು. ಹಾಗಾಗಿ ಏನು ತೊಂದರೆ ಇಲ್ಲ, ನೀವು ನಿಧಾನಕ್ಕೆ, ಅದು ಈಗ 1 ವರ್ಷ ಅಂತ ಹೇಳಿದೀವಿ, ಅದು ಇನ್ನೂ 1-2 ತಿಂಗಳ ಆಚೆ ಹೋದ್ರೂ ತೊಂದರೆ ಇಲ್ಲ, ಈಚೆ ಬಂದ್ರೂ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಪರ್ಫೆಕ್ಟ್ ಆಗೋ ತನಕ ಬಿಡೋದಿಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು ಮೇಡಮ್. ಆಮೇಲೆ ಸರ್ ಇನ್ನೊಂದು ಸರ್ ಥ್ಯಾಂಕ್ ಯು. ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಬಿಡ್ತೀನಿ. ಹಾ, ಥ್ಯಾಂಕ್ ಯು. ನೀವು ಬೇವಿನ ಸೊಪ್ಪು ಬಿಸಿನೀರಲ್ಲಿ ಹಾಕ್ಬಿಟ್ಟು ಅದನ್ನ ಅರಿಶಿನ ಹಾಕ್ಬಿಟ್ಟು ತಗೊಂಡ್ರು ಸ್ಕಿನ್ ಡಿಸೀಸಸ್ ಸಣ್ಣವೆಲ್ಲ ಹೊಟ್ಟೋಗುತ್ತೆ ಸರ್. ಎಸ್ ಅದೇ ನಾನು ಅದನ್ನ ಕೆಲವೊಂದ್ರಿಗೆ ರಿಸರ್ಚ್ ಮಾಡಿದ್ದೀನಿ. ಅದೇ ತರ ನೋಡಿ, ಈಗ ಹಿರಿಯರು ಇರ್ತೀರಿ, ಈಗ ನೀವು ರಮೇಶ್ ಸರ್, ನಾಗರಾಜ್ ಸರ್, ಈಗ ನಾರಾಯಣ್ ಸರ್, ನಾಗರತ್ನ ಮೇಡಮ್ ಅವರು, ಶಕುಂತಲಾ ಮೇಡಮ್ ಅವರು, ಈ ಸ್ವಲ್ಪ ಹಿರಿಯ ತಲೆಗಳು ನಮಗೆ ಬೇಕು. ಯಾಕಂದ್ರೆ ಅವ್ರದ್ದು ಕೆಲವೊಂದು ಹಳೆಯದೆಲ್ಲ ಏನಾದರೂ ಔಷಧಿಗಳಿರ್ತವೆ, ಹಳೆಯದು ಏನಾದ್ರು ಗೊತ್ತಿರ್ತದ. ಈಗ ನಾವು ನಮ್ಮ ಅಜ್ಜಿಯರ ಹತ್ರ ಇಲ್ಲ ಬಿಡಿ, ಅಜ್ಜಿಯರ್ ಇದ್ರೆ ಕೇಳ್ತಿದ್ವಿ, ಅಜ್ಜಿಯರ್ ಇದ್ದಾಗ ನಾವು ಕಲ್ತಿರ್ಲಿಲ್ಲ, ಅವ್ರ ಕಡೆಯಿಂದ ನಾವು ಸರಿಯಾಗಿ ಮಾತಾಡಕ್ ಆಗ್ಲಿಲ್ಲ. ಈಗ ಬೇಕಾಗಿದೆ, ನಾವೇ ಅಜ್ಜ ಆಗಿದ್ದೀವಿ ಸರ್. ಈಗ ಹಿರಿಯ ತಲೆನ ಹುಡುಕ್ತಾ ಇದ್ವಿ, ಯಾರಾದ್ರೂ ಅಜ್ಜಿಯರ್ ಸಿಗ್ತಾರ ಅಂತ. ಯಾಕಂದ್ರೆ ಅವ್ರ ಮಾತಾಡ್ಸಿ ಏನಾದ್ರು ಒಂದು ತಗೋಣಕಂತ. ಗರ್ಗೆ ಹುಲ್ ಬರುತ್ತಲ್ಲ, ಇದು ಏನು ಸರ್, ತಾವು ನಮ್ಮ ಮೆಂಬರ್ಸ್ ಡೀಟೇಲ್ ಶೇರ್ ಮಾಡಿ ಸರ್, ಫೋನ್ ನಂಬರ್ ಗೂಗಲ್ ಫಾರ್ಮ್ ಮಾಡ್ತೀನಿ. ಗೂಗಲ್ ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಅದು ಇನ್ನೊಂದ್ ಸ್ವಲ್ಪ ನನ್ನ ಫೈನಲೈಸ್ ಅದು ಏನಂದ್ರೆ ನನಗೆ ಬಿಸಿ ಇರೋದ್ರಿಂದ ಯಾವ್ದು ಮಾಡ್ತಿಲ್ಲ. ನಿಮಗೆ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಓಕೆ, ನಾಗರತ್ನ ಗರ್ಕೆ ಹುಲ್ ಬರುತ್ತಲ್ಲ, ಅದನ್ನ ತಗೊಂಡ್ ಬಂದು ರಸ ತೆಗೆದು ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಕುದಿಸಿ ಇಟ್ಕೊಂಡ್ಬಿಟ್ರೆ ಎಂತ ತುರ್ಕೆ ಇರ್ಲಿ ಕಲರ್ಸ್ ಎಲ್ಲ ಚೇಂಜ್ ಆಗತ್ತೆ. ಹಚ್ತಾ ಬರ್ಬೇಕು, ಸ್ನಾನ ಆದ್ರ ಮೇಲೆ ಹಚ್ಬೇಕು, ಅದಕ್ಕೆ ಎಲ್ಲಿ ಆಗಿರುತ್ತೋ ಆ ಜಾಗಕ್ಕೆ. ಸ್ನಾನ ಆದ್ಮೇಲೆನಾ? ಹಾ, ಸ್ನಾನ ಆದ್ಮೇಲೆ ಹಚ್ಬೇಕು. ನೀವು ಹಚ್ಕೊಂಡ್ ಸ್ನಾನ ಮಾಡಿದ್ರೆ ಅಲ್ಲ, ರಾತ್ರಿ ಹಚ್ಕೊಂಡು ಮಲ್ಕೊಂಡಾಗ ಬೆಳಗ್ಗೆ ಸ್ನಾನ ಮಾಡ್ಬೋದಲ್ಲ? ಹಾ, ತೊಂದ್ರೆ ಇಲ್ಲ, ಅದು ತೊಂದ್ರೆ ಇಲ್ಲ. ಈಗ ಅದು ಗರ್ಕೆ ಈ ತರ ಹುಲ್ಲು ತುಂಬಾ ಚೆನ್ನಾಗತ್ತೆ. ನಾವು ಮೊನ್ನೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಬಿಟ್ಬಿಟ್ಟಿದ್ದೀವಿ. ಈಗ ಡೈಲಿ ಒಂದು ನಾರಾಯಣ ಸೂತ್ರ ಹೇಳೋಣ ಅಂತ ಇದ್ದೀವಿ, ಅದನ್ನು ಸ್ಟಾಪ್ ಮಾಡಿದೀವಿ. ಅವೆಲ್ಲ ನೆಕ್ಸ್ಟ್ ಅಕ್ಯುಪ್ರೆಷರ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು. ಈಗ ಅವನ್ನೆಲ್ಲ ಒಂದು ಪಾಯಿಂಟ್ಗಳನ್ನ ನಾವು ಏನೇನು ಯೂಸ್ ಎಲ್ಲ ಒಂದು ಬರ್ಬೋದು, ಶಾರ್ಟ್ ವಿಡಿಯೋ ಹಾಕಿ ನಮಗೆ. ನನಗೆ ಬಂದೆಪ್ಪ ಅಂದ್ರೆ ನಾನು ನಿಮಗೆ ಯೂಟ್ಯೂಬ್ ನಲ್ಲಿ ತರಿಸ್ತೀನಿ, ನಿಮಗೆ ಜನ ಪ್ರಚಾರ ಆಗುತ್ತೆ. ನೀವು ಓದ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ಬೇಕು. ಅವ್ರು ನೀವೆಲ್ಲಿ ಮಾರ್ಕೆಟ್ ನಾಗ ಅಷ್ಟೇ ಕೆಲಸ. ನಮಸ್ಕಾರ ಬೇಡ, ಆಗುತ್ತೆ ಸರ್. ಅಗ್ನಿ ಹೋಮ ಮಾಡಿದ್ದು ಧೂಪ ಇರುತ್ತೆ, ಧೂಪ ಇರುತ್ತೆ ಸರ್. ನೀವು ಬಗ್ಗೆ ನಾನು ಸೆಪರೇಟ್ ಕ್ಲಾಸ್ ಮಾಡ್ತೀನಿ, ಅದರಿಂದ ಏನೇನಿದೆ ಅಂತ ಅದ್ರದ್ದು ಇನ್ನೂ ಬಹಳ. ಇಲ್ಲ ಸರ್, ನಾ ಡೈ ಮಾಡ್ತೀನಿ ಸರ್, ನಾ ಡೈ ಮಾಡ್ತಾ ಇರ್ತೀನಿ ಸರ್. ಅಗ್ನಿ ಹೋಮ ಮಾಡ್ತೀನಿ. ಅಗ್ನಿಹೋತ್ರ ಇದೆಲ್ಲ ಅದು ಒಂದು ದೊಡ್ಡ ಟಾಪಿಕ್ ಇದೆ. ಆಕ್ಚುಲಿ ಅದು ಏನಂದ್ರೆ ಅದು ಇತ್ತಿತ್ತಾಗೆ ಬಂದು ನೋಡಿರೋದು, ಬಟ್ ಅದ್ರದ್ದು ಏನಂದ್ರೆ ಬಹಳ ದೊಡ್ಡ ಚರಿತ್ರೆ ಇದೆ. ಅಗ್ನಿಹೋತ್ರ ಮಾಡಬೇಕು. ಅದು ಮುಂದೆ ದಿವಸ ಎಲ್ಲ ಮನೆ ಏನಾದ್ರೂ ಗ್ರಹಗತಿಗಳು ಸರಿ ಇಲ್ಲ ಅಂದ್ರೆ, ಮನೆ ವಾಸ್ತು ಸರಿ ಇಲ್ಲ ಅಂದ್ರೆ ಅವನ್ನೆಲ್ಲಾನು ರಿಸರ್ಚ್ ಮಾಡ್ತಾ ಇದೀವಿ. ಎಲ್ಲದು ನಾನು ಹೇಳಿದ್ನಲ್ಲ, ಎಲ್ಲ ಆಯುಧಗಳು ನಮ್ಮ ಹತ್ರ ಇರಬೇಕದು. ಅಂತ ಆಯುಧ ಇರಂಗಿಲ್ಲ, ಇಂತ ಬೇಡ ಸರ್. ಲಾಸ್ಟ್ ಇಯರ್ ಅಗ್ನಿಹೋತ್ರದ ಒಂದು ಅಸೋಸಿಯೇಷನ್ ಇದೆ ಇಂಡಿಯಾನಲ್ಲಿ, 11,000 ಕಿಟ್ಗಳು ಫ್ರೀ ಆಗಿ ಕೊಟ್ರು ಸರ್. ಧಾರವಾಡಲ್ಲಿ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿ ಒಂದ್ ಸಂಡೇ ಈವ್ನಿಂಗ್ 4 ರಿಂದ 6 ಗಂಟೆವರೆಗೂ 11,000 ಜನದ ಅಗ್ನಿಹೋತ್ರ ಮಾಡಿಸಿದ್ರು ಸರ್. ಹೌದು. ಅಲ್ಲ, ಆ ತರ ಇದ್ದಪ್ಪ ಅಂದ್ರೆ ನಮ್ ಸ್ಟೂಡೆಂಟ್ ಸ್ವಲ್ಪ ಹೇಳ್ರಿಪ್ಪ, ನಾವು ಹೋಗಿ ತಗೊಂಡ್ಬರ್ತೀವಿ ಫ್ರೀ ಆಗಿದ್ದಪ್ಪ ಅಂದ್ರೆ. ಯಾಕಂದ್ರೆ 1800-1900 ರೂಪಾಯಿ ಕಿಟ್ ಅದು. ಇಲ್ಲ ಸರ್, 2,000 ಕಿಟ್ ಅದು ಸರ್. 2,000 ತನಕ ಇದೆ ಕಿಟ್ಟು ಫ್ರೀ ಕೊಟ್ರು ಸರ್. ಎಲ್ಲ ಇದರಿಂದ ತರಿಸಿದ್ರು, ನಾರ್ತ್ ಇಂಡಿಯಾನ ತರಿಸಿದ್ರು. ಇಂಡೋರಿಂದ ಕಾಪರ್ದು ಇದು ಇದು ಫ್ಲೇಮ್ ಹಾಕ್ತಿವಲ್ಲ ಅದು, ಪ್ಲಸ್ ಗೋ ಸಗಣಿದು ಸಗಣಿ ಕೂಡ ಇದು ಸರ್. ದೇಸಿ ಹಸು ಅದನ್ನ ಡೈಲಿ ಬೆರಣಿ ಅಂತಾರೆ ಅದಕ್ಕೆ, ಬೆರಣಿ. ಆಮೇಲೆ ಅದಕ್ಕೆ ನಾವು ಹೆಂಗ್ ಹಚ್ಬೇಕು, ಒಂದು 3 to 5 minutes ಅಷ್ಟೇ ಸರ್ ಎವ್ರಿ ಡೇ. ಸಾಯಂಕಾಲ ಸಂಜೆ ಸೂರ್ಯ ಮುಳುಗೋ ಟೈಮ್ಗೆ ಯಾವ ಟೈಮ್ ಸೂರ್ಯ ಮುಳುಗುತ್ತೆ ಇದೆ ಅದು ಇದೆ. ಒಂದ್ ದಿವಸ ಅದು ನಮ್ಮ ಸ್ಟೂಡೆಂಟ್ ಹೇಳೋಣ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮುಲಮಣಿ. ಇವತ್ತು 6 ಕೀಯಲ್ಲಿ ಕೊನೆ ಅಧ್ಯಾಯದಲ್ಲಿದ್ದೀವಿ, ಯೂರಿನರಿ ಬ್ಲಾಡರ್ ಮೇಂಟೈನ್ನಲ್ಲಿ. ಹಾಗಾಗಿ ಇವತ್ತು ಇನ್ನೂ ಒಂದು ನನ್ನ ಪ್ರಕಾರ ಒಂದು 8 ರಿಂದ 9 ಪೇಜ್ ಇದೆ. ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು
ನಾವು ಅಕ್ಯುಪ್ರೆಷರ್ ಟೂಲ್ ಬಗ್ಗೆ ನಾರಾಯಣ್ ಸರ್ ಹೇಳ್ದಂಗೆ ಯಾವುದ್ಯಾವುದಕ್ಕೆ ಹೇಗೆ ಯೂಸ್ ಆಗುತ್ತೆ, ಸುಮ್ಮನೆ ಅನ್ನೆಸೆಸರಿ ಹಣವನ್ನು ಖರ್ಚು ಮಾಡದೇನೆ ವ್ಯಯ ಮಾಡದೇನೆ ಯಾವ್ದು ನೆಸೆಸರಿ ಇದೆ ಅದನ್ನಷ್ಟೇ ಪರ್ಚೇಸ್ ಮಾಡೋಣ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವು ಅದು ಯಾವ್ಯಾವ ಟೂಲ್ ನಮ್ಮ ಹತ್ರ ಇದಾವೆ ಅದನ್ನು ತೋರಿಸ್ತೀನಿ. ಇನ್ ಕೇಸ್ ಇಲ್ದಾವೆಲ್ಲ ಕ್ಯಾಟ್ಲಾಗ್ನಲ್ಲಿ ತೋರಿಸ್ತೀನಿ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ. ಓಕೆ, ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. PDF ಶೇರ್ ಮಾಡ್ತೀನಿ, ಬರ್ತಾ ಇದೆ ಇಲ್ಲ ಅಂತ ಕನ್ಫರ್ಮ್ ಮಾಡಿದ್ದೀವಿ. ಈಗ ಬ್ರೌನ್ ಅಂದರೆ ಇದ್ರದ್ದು ಪ್ಯಾಟರ್ನ್ ಬಂದ್ಬಿಟ್ಟು ಡ್ರೈನೆಸ್. ಇದ್ರದ್ದು ಈ ಡ್ರೈನೆಸ್ ಇದ್ದಾಗ ನಾವು ಬ್ರೌನ್ ಕಲರ್ ಬಂದ್ಬಿಟ್ಟು ಬ್ರೌನ್ ಇದೆ. ಓಕೆ, ನೆಕ್ಸ್ಟ್ VIM ಮತ್ತು TCMನಲ್ಲಿ ರೆಡ್ ಡ್ರೈನೆಸ್, ಬ್ಲ್ಯಾಡರ್ ಡ್ರೈನೆಸ್, ಬಾಡಿ ಫ್ಲೂಯಿಡ್ ಡಿಫಿಷಿಯನ್ಸಿ ಪ್ಯಾಟರ್ನ್. ನಾವು ಎಲ್ಲಾದರೂ ಜಾಸ್ತಿ ಡ್ರೈನೆಸ್ ಆತಂದರೆ ನಾವು ರೆಡ್ ಕಲರ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಮೊನ್ನೆ ನಾನು ಎಕ್ಸಾಂಪಲ್ ಕೊಟ್ಟೆ. ಯಾವ ಥರ ಅಂದರೆ, ಒಂದು ಮೆಟಲನ್ನು ಕರಗಿಸೋದಕ್ಕೆ, ಒಂದು ಗಟ್ಟಿಯಾದಂಥ ಮೆಟಲನ್ನು ಕರಗಿಸೋದಕ್ಕೆ ನಾವು ಅಲ್ಲಿ ಏನು ಮಾಡ್ತೀವಿ ಅಂದರೆ ಶಾಖವನ್ನು ಕೊಡ್ತೀವಿ. ಆ ಶಾಖ ಕೊಟ್ಟಾಗ ಅಲ್ಲಿ ಡ್ರೈನೆಸ್ ಫ್ಲೂಯಿಡ್ ಥರ ಆಗುತ್ತೆ. ಅದೇ ಥರ ನಮ್ಮ ಬಾಡಿಯಲ್ಲಿ ಎಚ್ಚೆತ್ತವಾಗಿ ಏನಾದರೂ ಡ್ರೈನೆಸ್ ಆದರೆ ಅದಕ್ಕೆ ನಾವು ರೆಡ್ ಡಾಟ್ ಹಾಕಿ ಸ್ವಲ್ಪ ಬಿಸಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಆಗುತ್ತೆ. ಇದು ಯಥೇಚ್ಛವಾಗಿ ಡ್ರೈನೆಸ್ ನಮ್ಮ ಬಾಡಿಯಲ್ಲಿದ್ದಾಗ ನಾವು ರೆಡ್ಡನ್ನು ಯೂಸ್ ಮಾಡೋದು. ರೆಡ್ಡು ಹೀಟ್ ಆಗುತ್ತೆ ಅಂದರೆ ಇಲ್ಲಿ ಭಾಳ ಡ್ರೈನೆಸ್ ಬಂದ್ಬಿಟ್ಟು ನಮ್ಮ ಎಲಿಮೆಂಟು ಮೆಟಲ್ ಡ್ರೈನೆಸ್ನಲ್ಲಿ ಯಾವುದಿದೆ, ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಇದೆ. ಹಾಗಾಗಿ ಮೆಟಲ್ ಕೊಟ್ಟು ಅಲ್ಲಿರ್ತಕ್ಕಂಥ ಡ್ರೈನೆಸ್ನನ್ನು ಕಡಿಮೆ ಮಾಡಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆನ ಕೊಡಬೇಕು. ಇಲ್ಲಿ ಪ್ರಮುಖ ಚಿಕಿತ್ಸೆ ಗುರಿ ಏನಂದರೆ ಬಾಡಿ ಫ್ಲೂಯಿಡ್ಸ್ ಹೆಚ್ಚಿಸುವುದು, ಡ್ರೈನೆಸ್ಸನ್ನು ಕಡಿಮೆ ಮಾಡುವುದು. ನೋಡಿ, ಇದು ಹೆಸರಿನಲ್ಲೇ ಇದೆ ಬಾಡಿ ಫ್ಲೂಯಿಡ್ಸ್ ಯಾವಾಗ ಆಗುತ್ತೆ, ಡ್ರೈ ಆಗಿ ಒಣಗಿ ಒಂದು ಕಡೆ ಆದಾಗ ಅದಕ್ಕೆ ಈಗ ನೀವೇನಾದರೂ ಒಗ್ಗರಣೆ ಮಾಡಿರ್ತೀರಿ, ಆ ಬಾಣಲೆಯಲ್ಲೆಲ್ಲ ಜಿಗುಟಾಗಿರ್ತಕ್ಕಂಥ ಒಂದು ಇರುತ್ತೆ. ಅದು ಬಿಸಿ ಮಾಡಿದಾಗ ಏನಾಗುತ್ತೆ, ಮೆಲ್ಟ್ ಆಗಿ ಅದು ಬೇಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಇಲ್ಲಿ ನಮ್ಮ ಬಾಡಿ ಫ್ಲೂಯಿಡ್ಸ್ ಭಾಳ ಡ್ರೈನೆಸ್ ಆಗಿಬಿಟ್ಟಿದೆ ಅಂದಾಗ ಅಲ್ಲಿ ಒಂದು ರೆಡ್ ಕಲರ್ನ ಹಚ್ಬಿಟ್ಟು ಫ್ಲೂಯಿಡ್ಸನ್ನು ಜಾಸ್ತಿ ಮಾಡ್ತೀವಿ, ಲಿಕ್ವಿಡ್ ಟೈಪ್ ಆಗುತ್ತೆ. ಓಕೆ, ಕಡಿಮೆ ಮಾಡುವುದು, ಬ್ಲ್ಯಾಡರನ್ನು ತೇವಗೊಳಿಸೋದು ಹಾಗೂ ಯೂರಿನರಿ ಫಂಕ್ಷನನ್ನು ಸಮತಲಗೊಳಿಸುವುದು. ಇಲ್ಲಿ ಕ್ಲಿನಿಕಲ್ ಕೇಸ್ ನಂಬರ್ 1, ಬ್ಲ್ಯಾಡರ್ ಡ್ರೈನೆಸ್ ವಿತ್ ಸ್ಕ್ಯಾಂಟಿ ಯೂರಿನ್. ಬ್ಲ್ಯಾಡರ್ ಡ್ರೈನೆಸ್ ವಿತ್ ಸ್ಕ್ಯಾಂಟಿ ಯೂರಿನ್ ರೋಗಿ ವಿವರ ಹೆಂಗಿದೆ ಅಂದರೆ, ವಯಸ್ಸು 44 ವರ್ಷ, ಲಿಂಗ ಮಹಿಳೆ, ವೃತ್ತಿ ಶಿಕ್ಷಕಿ. ಮುಖ್ಯ ತೊಂದರೆ ಏನಿದೆ ಅಂದರೆ ಮೂತ್ರದ ಪ್ರಮಾಣ ಕಡಿಮೆ, ಬಾಯಿ ಒಣಗುವುದು, ಹೆಚ್ಚು ದಾಹ, ಮೂತ್ರ ಬಿಡುವಾಗ ಒಣತನ ಅನುಭವ, ಮಲಬದ್ಧತೆ, ಚರ್ಮ ಒಣಗುವುದು, ತುಟಿ ಒಣಗುವುದು, ದೇಹದಲ್ಲಿ ನೀರಿನ ಕೊರತೆಯ ಭಾವನೆ. ಇಷ್ಟೆಲ್ಲ ತೊಂದರೆಗಳು ಇದೆ. ಈಗ ತೊಂದರೆ ನೋಡಿದ್ವಿ, ಎಲ್ಲ ನೋಡಿದ್ವಿ. ನಾಲಿಗೆ ನೋಡಬೇಕಲ್ಲ ಕನ್ಫರ್ಮೇಷನ್ಗೆ. ಒಣ ತೆಳುವಾದ ನಾಲಿಗೆ, ಲೇಪ ಕಡಿಮೆ. ಒಣ ಅಂತ ಅಂದಾಗ ನೀವು ಟಂಗ್ ಕ್ಲಾಸ್ನಲ್ಲಿ ನೋಡಿದ್ದೀರಿ, ಯಾವುದೇ ಥರದ ಫ್ಲೂಯಿಡ್ಸ್ ಇಲ್ಲ, ನೀರಿನ ಅಂಶ ಇರಲ್ಲ, ಒಣದಿರುತ್ತೆ. ಓಕೆ, ಇಲ್ಲಿ ಪಲ್ಸ್ ಏನಿದೆ, ತಿನ್ನಿದೆ, ಸ್ಲೈಟ್ಲಿ ಡ್ರೈ ಇದೆ. ಓಕೆ, ಸ್ಲೈಟ್ಲಿ ಡ್ರೈ ಇದೆ. ವಿಶ್ಲೇಷಣೆ ಹೇಗೆ ಮಾಡ್ತೀವಿ ಅಂದರೆ, ನಾವಿಲ್ಲಿ ಬಾಡಿ ಫ್ಲೂಯಿಡ್ ಡಿಫಿಷಿಯನ್ಸಿ ಆಗಿದೆ, ಬ್ಲ್ಯಾಡರ್ ಡ್ರೈನೆಸ್ ಆಗಿದೆ, ಮಾಯಿಶ್ಚರಿಂಗ್ ಫಂಕ್ಷನ್ ಕಡಿಮೆ ಆಗಿದೆ, ಡ್ರೈನೆಸ್ ಪ್ಯಾಟರ್ನ್ ಹೆಚ್ಚಿದೆ. ಇಲ್ಲಿ ಯಾವ ಕಲರ್ನ ಯೂಸ್ ಮಾಡಬೇಕು? ಡ್ರೈನೆಸ್ ಪ್ಯಾಟರ್ನ್ ಅಂದರೆ ರೆಡ್ ಕಲರ್ನ ಯೂಸ್ ಮಾಡಬೇಕು. ಓಕೆ, ಇಲ್ಲಿ ಡ್ರೈನೆಸ್ಗೆ ಯಾವ ಕಲರ್ನ ಇಲ್ಲಿ ನೋಡಿ, ಬ್ಲ್ಯಾಡರ್ ಡ್ರೈನೆಸ್ ವಿತ್ ಸ್ಕ್ಯಾಂಟಿ ಯೂರಿನ್ ಅಂತ ಕೇಳಿದ್ದೀವಿ. ಆ ಡ್ರೈನೆಸ್ ಭಾಳ ಡ್ರೈನೆಸ್ ಇತ್ತಂದರೆ ನೀವು ರೆಡ್ ಕಲರ್ನ ಯೂಸ್ ಮಾಡಬೇಕು. ಅದೇ ಇನ್ ಕೇಸ್ ಸ್ವಲ್ಪ ಇತ್ತಂದರೆ, ನೀವು ಏನಾದರೂ ಹೀಟ್ ಇತ್ತಂದರೆ ಸಿಂಪ್ಟಮ್ಸು, ಅಲ್ಲಿ ಬ್ರೌನ್ ಆದರೂ ಯೂಸ್ ಮಾಡಬೇಕು. ಎಂಟಿ ಹೀಟ್ನಲ್ಲಿ ನೈಟ್ ಸ್ವೆಟ್ಸ್ ಪ್ರಮುಖವಾಗಿರುತ್ತದೆ. ಇಲ್ಲಿ ಮುಖ್ಯ ಸಮಸ್ಯೆ ಡ್ರೈನೆಸ್ ಮತ್ತು ಫ್ಲೂಯಿಡ್ ಡಿಫಿಷಿಯನ್ಸಿ. ಓಕೆ, ಚಿಕಿತ್ಸೆಯ ಗುರಿ ಏನಿದೆ ಅಂದರೆ ಬಾಡಿ ಫ್ಲೂಯಿಡ್ಸ್ ಹೆಚ್ಚಿಸುವುದು, ಬ್ಲ್ಯಾಡರ್ ಮಾಯಿಶ್ಚರ್ ಪುನಃಸ್ಥಾಪಿಸುವುದು, ಡ್ರೈನೆಸ್ ಕಡಿಮೆ ಮಾಡುವುದು. ಇಲ್ಲಿ ಕ್ಲಿನಿಕಲ್ ಪೆನಲ್ ಏನಿದೆ, ಸ್ಕ್ಯಾಂಟಿ ಯೂರಿನ್, ಡ್ರೈ ಮೌತ್, ಡ್ರೈ ಟಂಗ್, ರೆಡ್ ಪ್ಯಾಟರ್ನ್. ಓಕೆ, ರೆಡ್ ಪ್ಯಾಟರ್ನ್ ಅನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 2, ಡಿಹೈಡ್ರೇಷನ್ ಕಾಸಿಂಗ್ ಬ್ಲ್ಯಾಡರ್ ಡ್ರೈನೆಸ್. ಡಿಹೈಡ್ರೇಷನ್ ಕಾಸಿಂಗ್ ಬ್ಲ್ಯಾಡರ್ ಡ್ರೈನೆಸ್ ರೋಗಿಯ ವಿವರ ಏನಿದೆ ಅಂದರೆ, ವಯಸ್ಸು 27 ವರ್ಷ, ಲಿಂಗ ಪುರುಷ, ವೃತ್ತಿ ನಿರ್ಮಾಣ ಕಾರ್ಮಿಕ. ಇಲ್ಲಿ ದಿನವಿಡೀ ಬಿಸಿಲಿನಲ್ಲಿ ಕೆಲಸ ಮಾಡ್ತಾನೆ,
ಆಟೋಮೆಟಿಕ್ ಆಗಿ ನಾವು ಸನ್ಲೈಟನ್ನು ನೀವು ಯಥೇಚ್ಛವಾಗಿ ತಗೊಂಡಾಗ ಅದು ಮಧ್ಯಾಹ್ನ 11 ಗಂಟೆ ನಂತರ ಒಂದು 3 ಗಂಟೆ 4 ಗಂಟೆ ತನಕ ಇಲ್ಲಿ ಸೂರ್ಯನ ಶಾಖ ಭಾಳ ಇರುತ್ತೆ. ಹಾಗಾಗಿ ಅಲ್ಲಿ ಅವನು ಬಿಸಿಲಿನಲ್ಲಿ ದಿನವಿಡೀ ಕೆಲಸ ಮಾಡಿದಾಗ ಅಲ್ಲಿ ಡ್ರೈನೆಸ್ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಅಲ್ಲಿ ನೀರು ಕಡಿಮೆ ಕುಡಿಯೋದು, ಮೂತ್ರದ ಪ್ರಮಾಣ ಕಡಿಮೆ, ಬಾಯಿ ಒಣಗೋದು, ತೀವ್ರ ದಾಹ, ತಲೆ ಸುತ್ತು, ಚರ್ಮ ಒಣಗೋದು, ಆಯಾಸ. ಇಲ್ಲಿ ನಾಲಿಗೆ ವಿಶೇಷಣೆ ಏನಿದೆ, ಒಣ ಕೆಂಪು ನಾಲಿಗೆ, ತೆಳುವಾದ ಲೇಪ, ಥಿನ್ ಸ್ಲೈಟ್ಲಿ ರ್ಯಾಪಿಡ್. ಇಲ್ಲಿ VIM, TCM, VIPTದಲ್ಲಿ ಡಿಹೈಡ್ರೇಷನ್ ಇದೆ, ಬಾಡಿ ಫ್ಲೂಯಿಡ್ಸ್ ಕಡಿಮೆ ಆಗಿದೆ. VM4 ಬ್ಲ್ಯಾಡರ್ ಡ್ರೈನೆಸ್ ಆಗಿದೆ, ಡ್ರೈನೆಸ್ ಪ್ಯಾಟರ್ನ್ ಆಗಿದೆ. ಇಲ್ಲಿ ಕೂಡ ನಾವು ರೆಡ್ ಕಲರ್ನ ಯೂಸ್ ಮಾಡಿಬಿಟ್ಟು ನಾವು ಒಂದು ಡ್ರೈನೆಸ್ ಅನ್ನ ಕಡಿಮೆ ಮಾಡ್ತೀವಿ. ಎಕ್ಸಸ್ ಹೀಟ್ ಇದ್ದರೆ ಬರ್ನಿಂಗ್ ಯುರಿನೇಷನ್ ಪ್ರಮುಖವಾಗಿರುತ್ತದೆ. ಇಲ್ಲಿ ನೀರಿನ ಕೊರತೆಯು ಪ್ರಮುಖ ಕಾರಣ. ಚಿಕಿತ್ಸೆಯ ಗುರಿ ಏನಂದ್ರೆ ದೇಹದ ದ್ರವಗಳನ್ನು ಪುನಃಸ್ಥಾಪಿಸುವುದು. ಯಾವಾಗ ದೇಹದ ದ್ರವಗಳನ್ನು ಪುನಃಸ್ಥಾಪಿಸಬಹುದು, ಅಲ್ಲಿ ಸ್ವಲ್ಪ ಬಿಸಿ ಆದಂಥ ಒಂದು ಅನುಭವ ಆದಾಗ ಅಲ್ಲಿ ಡ್ರೈನೆಸ್ ಎಚ್ಚೆತ್ತವಾಗಿತ್ತಂದ್ರೆ ಅಲ್ಲಿ ಮತ್ತೆ ದೇಹದಲ್ಲಿರ್ತಕ್ಕಂಥ ದ್ರವಗಳು ಪುನಃಸ್ಥಾಪಿಸುವುದು. ಬ್ಲ್ಯಾಡರ್ ಹೈಡ್ರೇಷನ್ ಸುಧಾರಿಸುವುದು, ಡ್ರೈನೆಸ್ ಕಡಿಮೆ ಮಾಡುವುದು. ಇಲ್ಲಿ ಪೂರ್ ವಾಟರ್ ಇಂಟೇಕ್ ಪ್ಲಸ್ ಕ್ಯಾಂಟಿ ಯೂರಿನ್ ಥಿಂಕ್ ಡ್ರೈನೆಸ್ ಆಗಿದೆ ಅಂತ. ಓಕೆ, ಇಲ್ಲಿ ಡ್ರೈನೆಸ್ ಆಗಿದೆ ಅಂದರೆ ನೀವು ರೆಡ್ ಕಲರ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 3, ಕ್ರಾನಿಕ್ ಕಾನ್ಸ್ಟಿಪೇಷನ್ ವಿತ್ ಡ್ರೈ ಬ್ಲ್ಯಾಡರ್ ಪ್ಯಾಟ್ರನ್. ಇಲ್ಲಿ ರೋಗಿಯ ವಿವರ ಏನಿದೆ ಅಂದರೆ ವಯಸ್ಸು 56 ವರ್ಷ, ಲಿಂಗ ಮಹಿಳೆ, ವೃತ್ತಿ ಗೃಹಿಣಿ. ಇಲ್ಲಿ ಮುಖ್ಯ ತೊಂದರೆಗಳು ಏನಂದರೆ ದೀರ್ಘಕಾಲದ ಮಲಬದ್ಧತೆ, ಮೂತ್ರ ಪ್ರಮಾಣದ ಕಡಿಮೆ, ಬಾಯಿ ಒಣಗುವುದು, ಒಣಮಲ, ಹೊಟ್ಟೆ ಉಬ್ಬರ, ದಾಹ, ಚರ್ಮ ಒಣಗೋದು, ಆಯಾಸ. ಇಲ್ಲಿ ಇವೆಲ್ಲ ಲಕ್ಷಣಗಳು. ಇಲ್ಲಿ ನಾಲಿಗೆ ಏನು ಹೇಳುತ್ತೆ, ಒಣ ನಾಲಿಗೆ ಇದೆ, ಲೇಪ ಕಡಿಮೆ ಇದೆ. ಇಲ್ಲಿ ಪಲ್ಸ್ ಏನು ಹೇಳುತ್ತಂದ್ರೆ ಥಿನ್ ಸ್ಲೈಟ್ಲಿ ಡ್ರೈ ಇದೆ. ಇಲ್ಲಿ ಇಂಟೆಸ್ಟಿನಲ್ ಡ್ರೈನೆಸ್ ಇದೆ, ಬಾಡಿ ಫ್ಲೂಯಿಡ್ ಡಿಫಿಷಿಯನ್ಸಿ ಇದೆ, ಬ್ಲ್ಯಾಡರ್ ಮಾಯ್ಶ್ಚರ್ ಕಡಿಮೆ ಆಗಿದೆ, ಡ್ರೈನೆಸ್ ಪ್ಯಾಟರ್ನ್ ಇದೆ. ಇಲ್ಲಿ ರೆಡ್ ಡ್ರೈನೆಸ್ ಅನ್ನ ಕಡಿಮೆ ಮಾಡಲು ರೆಡ್ ಕಲರ್ನ ಯೂಸ್ ಮಾಡ್ತೀವಿ. ಓಕೆ, ಡಿಫ್ರೆನ್ಷಿಯೇಷನ್ ಡಯಾಗ್ನೋಸಿಸ್ ಏನಿದ್ರೆ ಡ್ಯಾಂಪ್ನೆಸ್ ಪ್ಯಾಟರ್ನ್ನಲ್ಲಿ ಲೂಸ್ ಸ್ಟೂಲ್ ಕಾಣಬಹುದು. ಇಲ್ಲಿ ಡ್ರೈ ಸ್ಟೂಲ್ ಮತ್ತು ಫ್ಲೂಯಿಡ್ ಡಿಫಿಷಿಯನ್ಸಿ ಪ್ರಮುಖ ಕಾರಣ ಆಗಿದೆ. ಓಕೆ, ಇಲ್ಲಿ ಡ್ಯಾಂಪ್ನೆಸ್ನಲ್ಲಿ ಪ್ಯಾಟರ್ನ್ ಇಲ್ಲಿ ಏನು ಆಗಿದೆ ಅಂತ ಒಂದು ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ. ಡ್ಯಾಂಪ್ನೆಸ್ ಪ್ಯಾಟರ್ನ್ನಲ್ಲಿ ಲೂಸ್ ಸ್ಟೂಲ್ ಕಾಣಬಹುದು, ಬಟ್ ಇಲ್ಲಿ ಡ್ರೈ ಸ್ಟೂಲ್ ಮತ್ತು ಫ್ಲೂಯಿಡ್ ಡಿಫಿಷಿಯನ್ಸಿ ಪ್ರಮುಖ ಕಾರಣ ಆಗಿದೆ. ಇಲ್ಲಿ ಚಿಕಿತ್ಸೆ ಗುರಿ ಏನಂದ್ರೆ ದೇಹದ ದ್ರವಗಳನ್ನು ಹೆಚ್ಚಿಸುವುದು, ಬ್ಲ್ಯಾಡರ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಮಾಯ್ಶ್ಚರ್ ಸುಧಾರಿಸುವುದು, ಮಲಬದ್ಧತೆ ಕಡಿಮೆ ಮಾಡೋದು ಚಿಕಿತ್ಸೆ ಗುರಿಯಾಗಿದೆ. ಕ್ಲಿನಿಕಲ್ ಪೇರಲ್ ಏನಿದೆ, ಡ್ರೈ ಸ್ಟೂಲ್ ಪ್ಲಸ್ ಕ್ಯಾಂಟಿ ಯೂರಿನ್ ಪ್ಲಸ್ ಸಿಸ್ಟಮ್ VIM ಡ್ರೈನೆಸ್ ಆಗಿದೆ ಅಂತ. ಇಲ್ಲಿ ಸಿಸ್ಟಮ್ ಏನಿದೆ, ಡ್ರೈನೆಸ್ ಸಿಸ್ಟಮ್ ಇದೆ ಅಂತ. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 4, ಎಲ್ಡರ್ಲಿ ಪೇಟೆಂಟ್ ವಿತ್ ಫ್ಲೂಯಿಡ್ ಡಿಫಿಷಿಯನ್ಸಿ. ಓಕೆ, ರೋಗಿ ವಿವರ ಏನಿದೆ, ವಯಸ್ಸು 79 ವರ್ಷ ಇದೆ, ಲಿಂಗ ಪುರುಷ ಇದೆ, ವೃತ್ತಿ ನಿವೃತ್ತ ನೌಕರ. ಓಕೆ, ಮುಂದೆ ಮುಖ್ಯ ತೊಂದರೆ ಏನಿದೆ, ನೀರು ಕುಡಿಯುವ ಅಭ್ಯಾಸ ಕಡಿಮೆ, ಮೂತ್ರದ ಪ್ರಮಾಣ ಕಡಿಮೆ, ಬಾಯಿ ಒಣಗುವುದು, ಚರ್ಮ ಒಣಗುವುದು, ಮಲಬದ್ಧತೆ, ದೇಹದ ತೂಕ ಕಡಿಮೆಯಾಗಿರೋದು, ಆಯಾಸ, ಒಣ ಕೆಮ್ಮು. ಇಲ್ಲಿ ನಾಲಿಗೆ ವಿಶ್ಲೇಷಣೆ ಏನಿದೆ ಅಂದರೆ ತೆಳುವಾದ ಒಣ ನಾಲಿಗೆ, ಲೇಪ ಬಹಳ ಕಡಿಮೆ. ಇಲ್ಲಿ ಪಲ್ಸ್ ಏನಿದೆ ಥಿನ್ ಮತ್ತೆ ವೀಕ್ ಇದೆ. ಇಲ್ಲಿ ವಿಶ್ಲೇಷಣೆ ಏನು ಕೊಟ್ಟಿದ್ದಾರೆ, ಏಜ್ ರಿಲೇಟೆಡ್ ಫ್ಲೂಯಿಡ್ ಡಿಫಿಷಿಯನ್ಸಿ, ಬ್ಲ್ಯಾಡರ್ ಡ್ರೈನೆಸ್, ಮಾಯ್ಶ್ಚರ್ ಡಿಫಿಷಿಯನ್ಸಿ, ಡ್ರೈನೆಸ್ ಪ್ಯಾಟರ್ನ್. ಅವಾಗ ನಾವು ಕಲರ್ ಯಾವ್ದು ಯೂಸ್ ಮಾಡಿದ್ದೀವಿ, ರೆಡ್ ಅನ್ನ ಯೂಸ್ ಮಾಡಿದ್ದೀವಿ. ಯಾಕೆ, ಡ್ರೈನೆಸ್ ಅನ್ನ ಕಡಿಮೆ ಮಾಡೋದಕ್ಕೆ. ಇಲ್ಲಿ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ನಲ್ಲಿ ಏನಾಗಿದೆ, ಎಂಟಿ ಹೀಟ್ ನಲ್ಲಿ ನೈಟ್ ಸ್ವೆಟ್ ಪ್ರಮುಖ. ಇದನ್ನ ಈ ಡಯಾಗ್ನೋಸಿಸ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ. ಎಂಟಿ ಹೀಟ್ ನಲ್ಲಿ ನೈಟ್ ಸ್ವೆಟ್ ಪ್ರಮುಖ ಇರ್ತದೆ. ಇಲ್ಲಿ ಡ್ರೈನೆಸ್ ಹೆಚ್ಚು, ಹೀಟ್ ಕಡಿಮೆ ಇದೆ. ಡ್ರೈನೆಸ್ ಹೆಚ್ಚು, ಹೀಟ್ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ರೆಡ್ ಕಲರ್ನ ಯೂಸ್ ಮಾಡಿದ್ದೀವಿ. ಓಕೆ, ಚಿಕಿತ್ಸೆಯ ಗುರಿ ಏನಾಯ್ತು ಅಂದರೆ ಬಾಡಿ ಫ್ಲೂಯಿಡ್ ಪುನಃಸ್ಥಾಪಿಸುವುದು, ಬ್ಲ್ಯಾಡರ್ ಮಾಯ್ಶ್ಚರ್ ಹೆಚ್ಚಿಸುವುದು, ವಯೋಸಹಜ ಡ್ರೈನೆಸ್ ಕಡಿಮೆ ಮಾಡೋದು. ಓಕೆ, ಇಲ್ಲಿ ಕ್ಲಿನಿಕಲ್ ಪೇರಲ್ ಏನಿದೆ, ಎಲ್ಡರ್ಲಿ ಪ್ಲಸ್ ಡ್ರೈ ಮೌತ್ ಪ್ಲಸ್ ಕ್ಯಾಂಟಿ ಯೂರಿನ್ ಡ್ರೈನೆಸ್ ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 5, ಡ್ರೈ ಹೀಟ್ ಅಫೆಕ್ಟಿಂಗ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಬ್ಲ್ಯಾಡರ್. ಡ್ರೈ ಹೀಟ್ ಅಫೆಕ್ಟಿಂಗ್ ಬಾಡಿ ಫ್ಲೂಯಿಡ್ ಆ್ಯಂಡ್ ಬ್ಲ್ಯಾಡರ್. ರೋಗಿ ವಯಸ್ಸು ಏನಿದೆ 48 ವರ್ಷ ಇದೆ, ಲಿಂಗ ಮಹಿಳೆ, ವೃತ್ತಿ ಬ್ಯಾಂಕ್ ಉದ್ಯೋಗಿ.
ಇಲ್ಲಿ ಮುಖ್ಯ ತೊಂದರೆಗಳು ಏನಿದಾವೆ ಅಂದರೆ ಮೂತ್ರದ ಪ್ರಮಾಣ ಕಡಿಮೆ, ಬಾಯಿ ಮತ್ತು ಗಂಟಲು ಒಣಗೋದು, ದಾಹ, ಮಲಬದ್ಧತೆ, ಒಣ ಕೆಮ್ಮು, ಚರ್ಮ ಒಣಗೋದು, ತುಟಿ ಬಿರುಕು, ಸಂಜೆ ಹೆಚ್ಚು ಆಯಾಸ. ಇಲ್ಲಿ ನಾಲಿಗೆ ಯಾವ ಥರ ಇದೆ? ಕೆಂಪು ಒಣ ನಾಲಿಗೆ, ತೆಳುವಾದ ಅಥವಾ ಲೇಪನವಿಲ್ಲದ ನಾಲಿಗೆ. ಇಲ್ಲಿ ಪಲ್ಸ್ ಏನಿದೆ? ಥಿನ್, ಸ್ಲೈಡ್ಲಿ ರ್ಯಾಪಿಡ್. ವಿಶ್ಲೇಷಣೆ ಏನಾಗಿದೆ? ಡ್ರೈ ಹೀಟ್ ದೇಹದ ದ್ರವಗಳನ್ನು ಕ್ಷೀಣಗೊಳಿಸಿದೆ. ಬ್ಲ್ಯಾಡರ್ ಮಾಯ್ಶ್ಚರಿಂಗ್ ಫಂಕ್ಷನ್ ದುರ್ಬಲವಾಗಿದೆ. ಡ್ರೈನೆಸ್ ಪ್ಯಾಟರ್ನ್ ಪ್ರಮುಖವಾಗಿದೆ. ಇಲ್ಲಿ ಯಾವ ಕಲರ್ ಯೂಸ್ ಮಾಡ್ತೀವಿ? ರೆಡ್ ಕಲರ್ನ ಡ್ರೈನೆಸ್ ಕಡಿಮೆ ಆಗೋದಕ್ಕೆ ಯೂಸ್ ಮಾಡ್ತೀವಿ. ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ನಲ್ಲಿ ಏನಾಗಿದೆ? ಎಕ್ಸಸ್ ಹೀಟ್ನಲ್ಲಿ ಬರ್ನಿಂಗ್ ಯೂರಿನೇಷನ್ ಹೆಚ್ಚು ಕಾಣುತ್ತದೆ. ಎಕ್ಸಸ್ ಹೀಟ್ನಲ್ಲಿ ಬರ್ನಿಂಗ್ ಯೂರಿನೇಷನ್ ಹೆಚ್ಚು ಕಾಣುತ್ತದೆ. ಹೀಟ್ ಎಂಟಿ ಹೀಟ್ನಲ್ಲಿ ನೈಟ್ ಸ್ವೆಟ್ ಪ್ರಮುಖ ಕಾಣುತ್ತದೆ. ಇಲ್ಲಿ ಡ್ರೈನೆಸ್ ಮತ್ತು ಫ್ಲೂಯಿಡ್ ಲಾಸ್ ಮುಖ್ಯ ಲಕ್ಷಣಗಳಿರೋದ್ರಿಂದ ನೀವು ಇಲ್ಲಿ ರೆಡ್ ಕಲರ್ನ ಯೂಸ್ ಮಾಡ್ಬೋದು. ಓಕೆ, ಚಿಕಿತ್ಸೆಯ ಗುರಿಯನ್ನು ಡ್ರೈನೆಸ್ ಕಡಿಮೆ ಮಾಡುವುದು, ಬಾಡಿ ಫ್ಲೂಯಿಡ್ ಪುನಃಸ್ಥಾಪಿಸುವುದು, ಬ್ಲ್ಯಾಡರ್ ಮಾಯ್ಶ್ಚರ್ ಸುಧಾರಿಸುವುದು, ದೇಹದ ದ್ರವ ಸಮತೋಲನ ಕಾಪಾಡೋದು. ಓಕೆ, ಕ್ಲಿನಿಕಲ್ ಪ್ಯಾನಲ್ ಏನಿದೆ? ಡ್ರೈ ಹೀಟ್ ಕನ್ಸ್ಯೂಮ್ಸ್ ಬಾಡಿ ಫ್ಲೂಯಿಡ್ಸ್ ಫಸ್ಟ್, ದೆನ್ ಎಫೆಕ್ಟ್ಸ್ ಬ್ಲ್ಯಾಡರ್ ಫಂಕ್ಷನ್. ಓಕೆ, ಇಲ್ಲಿ ಗೋಲ್ಡನ್ ಮೆಮೊರಿ ಫಾರ್ಮುಲಾ ಏನಿದೆ? ಸ್ಕ್ಯಾಂಟಿ ಯೂರಿನ್ ಪ್ಲಸ್ ಡ್ರೈ ಮೌತ್ ಪ್ಲಸ್ ಡ್ರೈ ಸ್ಕಿನ್ ಪ್ಲಸ್ ಡ್ರೈ ಟಂಗ್ ಪ್ಲಸ್ ಕಾನ್ಸ್ಟಿಪೇಷನ್, ರೆಡ್ ಡ್ರೈನೆಸ್. ಬಾಡಿ ಫ್ಲೂಯಿಡ್ಸ್ ಡೌನ್, ಡ್ರೈನೆಸ್ ಎಕ್ಸಸ್, ಬ್ಲ್ಯಾಡರ್ ಮಾಯ್ಶ್ಚರ್ ಡೌನ್, ಸ್ಕ್ಯಾಂಟಿ ಯೂರಿನ್, ರೆಡ್ ಪ್ಯಾಟರ್ನ್. ಓಕೆ, ಇಲ್ಲಿ ಇಷ್ಟೇ ಸಮಸ್ಯೆ. ಓಕೆ, ಕ್ಲಿನಿಕಲ್ ನೋಟ್ಸ್ ಏನಿದೆ? ರೆಡ್ ಡ್ರೈನೆಸ್ ಪ್ಯಾಟರ್ನ್ ಮತ್ತು ಡಾರ್ಕ್ ಬ್ಲೂ ಎಂಟಿ ಹೀಟ್ ಪ್ಯಾಟರ್ನ್ ಒಂದೇ ಅಲ್ಲ. ರೆಡ್ ಡ್ರೈನೆಸ್ನಲ್ಲಿ ಮುಖ್ಯ ಸಮಸ್ಯೆ ದೇಹದ ದ್ರವಗಳ ಕೊರತೆ, ಫ್ಲೂಯಿಡ್ ಡಿಫಿಷಿಯನ್ಸಿ ಆಗಿದ್ದು, ಬಾಯಿ, ಚರ್ಮ, ನಾಲಿಗೆ ಮತ್ತು ಮೂತ್ರದಲ್ಲಿ ಒಣತನ ಮುಖ್ಯ ಲಕ್ಷಣಗಳಾಗಿರುತ್ತವೆ. ಡಾರ್ಕ್ ಬ್ಲೂ ಎಂಟಿ ಹೀಟ್ನಲ್ಲಿ ಡ್ರೈನೆಸ್ ಜೊತೆಗೆ ನೈಟ್ ಸ್ವೆಟ್, ಸಂಜೆ ಉಷ್ಣತೆ, 5 ಸೆಂಟರ್ ಹೀಟ್ ಮತ್ತು ಕಿಡ್ನಿ ಇನ್ಡಿಫಿಷಿಯನ್ಸಿ ಲಕ್ಷಣಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ. ಆದ್ದರಿಂದ ಅಂತಿಮ ಪ್ಯಾಟರ್ನ್ ಡಯಾಗ್ನೋಸಿಸ್ ಅನ್ನು ಯಾವಾಗಲೂ ರೋಗಿಯ ಇತಿಹಾಸ ಪ್ಲಸ್ ನಾಲಿಗೆ ಪ್ಲಸ್ ನಾಡಿ ಮತ್ತು ಸಂಪೂರ್ಣ ಕ್ಲಿನಿಕಲ್ ಮೌಲ್ಯಮಾಪನ ಆಧರಿಸಿ ಮಾಡಬೇಕು. ಓಕೆ, ಅರ್ಥ ಆಯ್ತು ಅನ್ಕೊಂಡಿನಿ. ಇದು ಒಂದು ಫಾರ್ಮುಲಾ ನೀವು ಕಂಡುಹಿಡ್ಕೊಂಡ್ಬಿಟ್ರೆ ಎಲ್ಲದು ಕ್ಲೋಸ್ ಆದಂಗೆ. ನೆಕ್ಸ್ಟ್, ಯೂರಿನರಿ ಬ್ಲ್ಯಾಡರ್ ಮೆರಿಡಿಯನ್ ಎನರ್ಜಿ ವೈಸ್ 6 ಕೀ ಕ್ಲಿನಿಕಲ್ ಪ್ರೋಟೋಕಾಲ್ಸ್. ಇಲ್ಲಿ ಹ್ಯುಮಿಡಿಟಿ ಎಕ್ಸಸ್ ಇದೆ. ಯಾವ ಕಲರ್ ಯೂಸ್ ಮಾಡಿದ್ದೀವಿ? ಗ್ರೀನ್ ಯೂಸ್ ಮಾಡಿದ್ದೀವಿ. ಯೂರಿನರಿ ಬ್ಲ್ಯಾಡರ್ ಮೆರಿಡಿಯನ್ 6 ಕ್ಲಿನಿಕಲ್ ಪ್ರೋಟೋಕಾಲ್ಸ್. ಇಲ್ಲಿ ಕ್ಲಿನಿಕಲ್ ಕಂಡೀಷನ್, ಮೆರಿಡಿಯನ್ ಪ್ಯಾಟರ್ನ್, 6 ಕೀ ಕಲರ್, ಟ್ರೀಟ್ಮೆಂಟ್, ಗೋಲ್. ಓಕೆ, ಇಲ್ಲಿ ಫ್ರೀಕ್ವೆಂಟ್ ಯೂರಿನೇಷನ್ ವಿತ್ ಕ್ಲೌಡಿ ಯೂರಿನ್ ಇದೆ. ಬ್ಲ್ಯಾಡರ್ ಡ್ಯಾಂಪ್ನೆಸ್ ಆಗಿದೆ, ಗ್ರೀನ್ ಕಲರ್ನ ಯೂಸ್ ಮಾಡಿದ್ದೀವಿ. ಡ್ರೈನ್ ಡ್ಯಾಂಪ್ನೆಸ್ ಅನ್ನ ಕಡಿಮೆ ಮಾಡಿದ್ದೀವಿ. ನೆಕ್ಸ್ಟ್, ಕ್ರಾನಿಕ್ UTI ವಿತ್ ಡ್ಯಾಂಪ್ನೆಸ್. ಇಲ್ಲಿ ಡ್ಯಾಂಪ್ನೆಸ್ ಅಕ್ಯುಮುಲೇಷನ್ ಆಗಿದೆ. ಓಕೆ, ಇಲ್ಲಿ ಯಾವ ಕಲರ್ ಯೂಸ್ ಮಾಡಿದ್ದೀವಿ ಅಂದರೆ ಗ್ರೀನ್ ಕಲರನ್ನು ಯೂಸ್ ಮಾಡಿದ್ದೀವಿ. ಅವಾಗ ಏನು ಮಾಡಿದ್ದೀವಿ ಅಂದರೆ ರಿಮೂವ್ ಡ್ಯಾಂಪ್ನೆಸ್. ಗ್ರೀನ್ ಕಲರ್ ಯೂಸ್ ಮಾಡಿ ಡ್ಯಾಂಪ್ನೆಸ್ಸನ್ನು ತೆಗೆದು ಹಾಕಿದ್ದೀವಿ. ವಾಟರ್ ರಿಟೆನ್ಷನ್ ಪ್ಲಸ್ ವಿತ್ ಬ್ಲ್ಯಾಡರ್ ಡಿಸ್ಫಂಕ್ಷನ್, ವಾಟರ್ ಸ್ಟ್ಯಾಗ್ನೇಷನ್. ವಾಟರ್ ಸ್ಟ್ಯಾಗ್ನೇಷನ್ ಆಗಿದೆ ಅಂದ್ರೇನು? ನಿಂತೋಗಿದೆ, ಅಲ್ಲಿ ಚಲನೆ ಇಲ್ಲ. ಆವಾಗ ಚಲನೆ ಕೊಡೋದಕ್ಕೆ ಗ್ರೀನ್ ಕಲರನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿ ಇಂಪ್ರೂವ್ ವಾಟರ್ ಮೆಟಾಬಲಿಸಮ್. ಓಕೆ, ಒಬೆಸಿಟಿ ವಿತ್ ಬ್ಲ್ಯಾಡರ್ ಡ್ಯಾಂಪ್, ಡ್ಯಾಂಪ್ ಅಬ್ಸ್ಟ್ರಕ್ಷನ್, ಗ್ರೀನ್, ರೆಡ್ಯೂಸ್ ಡ್ಯಾಂಪ್. ಗ್ರೀನ್ ಯೂಸ್ ಮಾಡಿದ್ಮೇಲೆ ರೆಡ್ಯೂಸ್ ಡ್ಯಾಂಪ್ ಮಾಡಿದ್ವಿ, ಅಂದರೆ ಕಡಿಮೆ ತೇವವನ್ನು ಮಾಡಿದ್ವಿ. ಡಯಾಬಿಟೀಸ್ ವಿತ್ ಕ್ಲೌಡ್ಲಿ ಯೂರಿನ್, ಡ್ಯಾಂಪ್ ಇನ್ ಲೋವರ್ ಜಿಯಾವೋ. ಇಲ್ಲಿ ಗ್ರೀನ್ ಹಾಕಿದ್ದೀವಿ. ಸ್ಟ್ರೆಂಥನ್ ಸ್ಪ್ಲೀನ್ ಆ್ಯಂಡ್ ಬ್ಲ್ಯಾಡರ್. ಇಲ್ಲಿ ಗ್ರೀನ್ ಹಾಕಿದಾಗ ಸ್ಟ್ರೆಂಥನ್ ಸ್ಪ್ಲೀನ್ ಆ್ಯಂಡ್ ಬ್ಲ್ಯಾಡರ್ ಮೆರಿಡಿಯನ್ ಅನ್ನು ಸ್ಟ್ರೆಂಥನ್ ಮಾಡಿದ್ವಿ. ಕೋಲ್ಡ್ ಡ್ಯಾಂಪ್ ಬ್ಲ್ಯಾಡರ್ ಸಿಂಡ್ರೋಮ್. ಇಲ್ಲಿ ಡ್ಯಾಂಪ್ ಪ್ಲಸ್ ಕೋಲ್ಡ್ ಆಗಿದೆ. ಇಲ್ಲಿ ಪ್ರೈಮರಿ ಕಲರ್ ಏನು ಮಾಡಿದ್ದೀವಿ? ಗ್ರೀನ್ ಕಲರ್ನ ಯೂಸ್ ಮಾಡಿದ್ದೀವಿ, ಅಂದರೆ ಡ್ರೈನ್ ಡ್ಯಾಂಪ್ನೆಸ್ ಅನ್ನು ಕಡಿಮೆ ಮಾಡಿದ್ವಿ. ನೆಕ್ಸ್ಟ್, ಹೀಟ್ ಎಕ್ಸಸ್. ಹೀಟ್ ಎಕ್ಸಸ್ ಆದಾಗ ಬ್ರೌನ್ ಕಲರ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಯಾವುದು 6 ಕ್ಲಿನಿಕಲ್ ಪ್ರೋಟೋಕಾಲ್ಸ್ ಅಂದರೆ ಬರ್ನಿಂಗ್ ಯೂರಿನೇಷನ್, ಬ್ಲ್ಯಾಡರ್ ಹೀಟ್, ಬ್ರೌನ್ ಯೂಸ್ ಮಾಡಿದ್ದೀವಿ. ಅಲ್ಲಿ ಕ್ಲಿಯರ್ ಹೀಟ್ ಅಂದರೆ ಹೀಟನ್ನು ಕ್ಲಿಯರ್ ಮಾಡಿದ್ವಿ. ಅಕ್ಯೂಟ್ UTI ಎಕ್ಸಸ್ ಹೀಟ್, ಬ್ರೌನ್ ಕಲರ್ನ ಯೂಸ್ ಮಾಡಿ ರೆಡ್ಯೂಸ್ ಇನ್ಫ್ಲಮೇಷನ್. ಹೆಮಟೋರಿಯಲ್ ಡ್ಯೂ ಟು ಹೀಟ್, ಇಲ್ಲಿ ಬ್ಲಡ್ ಹೀಟ್ ಆಗಿದೆ, ಬ್ರೌನ್ ಹಾಕಿದ್ವಿ, ಸ್ಟಾಪ್ ಹೀಟ್ ಮಾಡಿದ್ವಿ. ಓಕೆ, ಬ್ಲ್ಯಾಡರ್ ಸ್ಟೋನ್ ವಿತ್ ಹೀಟ್, ಕ್ರಾನಿಕ್ ಹೀಟ್, ಬ್ರೌನ್ ಹಾಕಿದ್ವಿ, ಇಲ್ಲಿ ಹೀಟ್ ಕ್ಲಿಯರ್ ಮಾಡಿದ್ವಿ. ನೆಕ್ಸ್ಟ್,
ಡಾರ್ಕ್ ಯೆಲ್ಲೋ ಯೂರಿನ್ ಹೀಟ್ ಅಕ್ಯುಮುಲೇಷನ್ ಆಗಿತ್ತು, ಬ್ರೌನ್ ಕಲರ್ ಹಾಕ್ಬಿಟ್ಟು ಕೂಲ್ ಬ್ಲಾಡರ್ ಮಾಡಿದ್ವಿ. ಅಕ್ಯೂಟ್ ಸಿಸ್ಟ್ಸ್ ಹೀಟ್ ಟಾಕ್ಸಿನ್ ಆಗಿತ್ತು, ಇಲ್ಲಿ ಬ್ರೌನ್ ಕಲರ್ ಹಾಕ್ಬಿಟ್ಟು ರೆಡ್ಯೂಸ್ ಹೀಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಹಾಟ್ನೆಸ್ ಎಂಟಿ ಹೀಟ್ಗೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿದ್ವಿ. ಓಕೆ, ಇಲ್ಲಿ ನಾಕ್ಟೇರಿಯಾ ಡ್ಯೂ ಟು ಇನ್ಡಿಫಿಷಿಯನ್ಸಿ ಎಂಟಿ ಹೀಟ್ ಆಗಿದೆ, ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಿದ್ದೀವಿ. ನರಿಶ್ ಕಿಡ್ನಿ ಇನ್ ಆಯಿತು. ಓಕೆ, ಬರ್ನಿಂಗ್ ಯೂರಿನೇಷನ್ ವಿತೌಟ್ ಇನ್ಫೆಕ್ಷನ್ ಎಂಟಿ ಹೀಟ್ ಆಯಿತು, ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಿದ್ದೀವಿ. ರೆಡ್ಯೂಸ್ ಎಂಟಿ ಹೀಟ್ ಆಯಿತು. ಇಲ್ಲಿ ಮೆನೋಫಾಸಲ್ ಬ್ಲಾಡರ್ ಇರಿಟೇಷನ್ ಇನ್ಡಿಫಿಷಿಯನ್ಸಿ ಆಯಿತು, ಡಾರ್ಕ್ ಬ್ಲೂ ಕಲರ್ ಮಾಡಿ ನರಿಶ್ ಫ್ಲೂಯಿಡ್ ಮಾಡಿದ್ವಿ. ನೆಕ್ಸ್ಟ್ ಕ್ರಾನಿಕ್ ರಿಕರೆಂಟ್ UTI ಇತ್ತು, ಇಲ್ಲಿ ಸಮಸ್ಯೆ ಇನ್ ಡಿಫಿಷಿಯನ್ಸಿ ಹೀಟ್ ಇತ್ತು, ಇಲ್ಲಿ ಡಾರ್ಕ್ ಬ್ಲೂ ಸಪೋರ್ಟ್ ಕಿಡ್ನಿ ಇನ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಡರ್ಲಿ ಡಾರ್ಕ್ ಬ್ಲಾಡರ್ ಇನ್ ಡಿಫಿಷಿಯನ್ಸಿ, ಡಾರ್ಕ್ ಬ್ಲೂ ರೆಸ್ಟೋರ್ ಫ್ಲೂಯಿಡ್ಸ್. ಓಕೆ, ನೈಟ್ ಫ್ರೀಕ್ವೆನ್ಸಿ ವಿತ್ ಡ್ರೈ ಮೌತ್ ಎಂಟಿ ಹೀಟ್ ಇತ್ತು, ಡಾರ್ಕ್ ಬ್ಲೂ ಕಲರ್ ಮಾಡಿ ನರಿಶ್ಮೆಂಟ್ ಇನ್ನನ್ನು ಜಾಸ್ತಿ ಮಾಡಿದ್ವಿ. ಓಕೆ, ಇಲ್ಲಿ ನೆಕ್ಸ್ಟ್ ನಾಲ್ಕನೇದೇನಿದೆ, ವಿಂಡ್ ಎಕ್ಸಸ್ ಇದೆ. ವಿಂಡ್ ಎಕ್ಸಸ್ ಇದ್ದಾಗ ಯೆಲ್ಲೋ ಕಲರ್ನ ಯೂಸ್ ಮಾಡಿದ್ದೀವಿ. ಯೂರಿನರಿ ಬ್ಲಾಡರ್ ಮೆರಿಡಿಯನ್ 6 ಕ್ಲಿನಿಕಲ್ ಪ್ರೋಟೋಕಾಲ್. ಸ್ಟ್ರೆಸ್ ಫ್ರೀಕ್ವೆಂಟ್ ಯೂರಿನೇಷನ್ ಲಿವರ್ ಚಿ ಅಫೆಕ್ಟ್ಸ್ UB, ಯೆಲ್ಲೋ ಕಲರ್ನ ರೆಗ್ಯುಲೇಟ್ ಸಿ ಮಾಡಿದ್ವಿ. ಓವರ್ ಆಕ್ಟಿವ್ ಬ್ಲಾಡರ್ ವಿಂಡ್ ಪ್ಯಾಟರ್ನ್ ಯೆಲ್ಲೋ ಹಾಕಿಬಿಟ್ಟು ಬ್ಲಾಡರ್ನ ತಣ್ಣಗೆ ಮಾಡಿದ್ವಿ, ಅಂದರೆ ಕಾಮ್ ಮಾಡಿದ್ವಿ. ಓವರ್ ಆಕ್ಟಿವ್ ಬ್ಲಾಡರ್ ನೋಡಿದ್ವಾ. ನೆಕ್ಸ್ಟ್ ಬ್ಲಾಡರ್ ಸ್ಪಾಮ್ ಫಂಕ್ಷನಲ್ ವಿಂಡ್ ಯೆಲ್ಲೋ ರಿಲ್ಯಾಕ್ಸ್ ಸ್ಪಾಮ್. ಓಕೆ, ನೆಕ್ಸ್ಟ್ ಎಮೋಷನಲ್ ಅರ್ಜೆನ್ಸಿ ಲಿವರ್ ವಿಂಡ್ ಯೆಲ್ಲೋ ಬ್ಲಾಡರ್ ಲಿವರ್ ಚಿ ಕ್ಲಿಯರ್ ಆಯಿತು. ಫಂಕ್ಷನಲ್ ಯೂರಿನರಿ ಡಿಸಾರ್ಡರ್ ಚಿ ಇನ್ಸ್ಟೆಬಿಲಿಟಿ ಯೆಲ್ಲೋ ಹಾಕಿದ್ವಿ, ಸ್ಟೆಬಿಲಿಟಿ ಚಿ ಆಯಿತು. ನ್ಯೂರೋಜೆನಿಕ್ ಬ್ಲಾಡರ್ ಫಂಕ್ಷನಲ್ ಕಾಂಪೋನೆಂಟ್ ವಿಂಡ್ ಡಿಸ್ಟರ್ಬೆನ್ಸ್, ಇಲ್ಲಿ ಯೆಲ್ಲೋ ಹಾಕಿಬಿಟ್ಟು ಇಂಪ್ರೂವ್ ಚೀವ್ ರೆಗ್ಯುಲೈಸೇಷನ್ ಮಾಡಿದ್ವಿ. ನೆಕ್ಸ್ಟು ಡ್ರೈನೆಸ್ಸು ಇಲ್ಲಿ ಬಂದ್ಬಿಟ್ಟು ಬ್ರೌನ್ ಕಲರ್ ಇದೆ. ಡ್ರೈನೆಸ್ ಬಂದ್ಬಿಟ್ಟು ಬ್ರೌನ್ ಕಲರ್ ಇದೆ. ಇದು ಬ್ರೌನ್ ಇದೆ ಅಲ್ಲ, ಇದು ರೆಡ್, ಇಲ್ಲಿ ರೆಡ್ ಆಗಬೇಕು. ಓಕೆ, ಇದನ್ನು ನಾನೊಂದು ಚೇಂಜ್ ಮಾಡ್ತೀನಿ. ಇಲ್ಲಿ ಡ್ರೈನೆಸ್ ಅಂದ ತಕ್ಷಣ ಬ್ರೌನ್ ಬಂದಿದ್ದಲ್ಲ, ಇದನ್ನು ರೆಡ್ ಮಾಡ್ತೀನಿ. ಯೂರಿನರಿ ಬ್ಲಾಡರ್ ಮೆರಿಡಿಯನ್ 6 ಕ್ಲಿನಿಕಲ್ ಪ್ರೋಟೋಕಾಲ್ಸ್ನಲ್ಲಿ ಸ್ಕ್ಯಾಂಟಿ ಯೂರಿನ್ ಬ್ಲಾಡರ್ ಡ್ರೈನೆಸ್ ಆಗಿದೆ, ರೆಡ್ ಕಲರ್ ಹಾಕಿ ಇಲ್ಲಿ ನರಿಶ್ಮೆಂಟ್ ಫ್ಲೂಯಿಡ್ ಮಾಡಿ. ಇಲ್ಲಿ ಡಿಹೈಡ್ರೇಷನ್ ಫ್ಲೂಯಿಡ್ ಡಿಫಿಷಿಯನ್ಸಿ ಬ್ರೌನ್, ರಿಫ್ಲಿನಿಶ್ ಬಾಡಿ ಫ್ಲೂಯಿಡ್ಸ್ ಮಾಡಿ. ನೆಕ್ಸ್ಟು ಕ್ರಾನಿಕ್ ಕಾನ್ಸ್ಟಿಪೇಷನ್ ವಿತ್ ಡ್ರೈ ಯೂರಿನ್, ಇಲ್ಲಿ ಸಿಸ್ಟಮ್ ಏನಿದೆ ಅಂದರೆ ಡ್ರೈನೆಸ್ ಇದೆ, ಇಲ್ಲಿ ರೆಡ್ ಹಾಕಿಬಿಟ್ಟು ಮಾಯಿಶ್ಚರ್ ಇಂಟೆಸ್ಟೈನ್ ಆ್ಯಂಡ್ ಬ್ಲಾಡರ್. ಓಕೆ, ಎಲ್ಡರ್ಲಿ ಫ್ಲೂಯಿಡ್ ಡಿಫಿಷಿಯನ್ಸಿ ಏಜ್ ರಿಲೇಟೆಡ್ ಡ್ರೈನೆಸ್, ರೆಡ್ ಹಾಕಿಬಿಟ್ಟು ರೆಸ್ಟೋರ್ ಮಾಯಿಶ್ಚರ್ ಮಾಡಿ. ಡ್ರೈ ಹೀಟ್ ಅಫೆಕ್ಟಿಂಗ್ ದ ಬ್ಲಾಡರ್ ಡ್ರೈನೆಸ್ ಬ್ರೌನ್, ಇನ್ಕ್ರೀಸ್ ಬಾಡಿ ಫ್ಲೂಯಿಡ್ಸ್. ಓಕೆ, ಲಾಂಗ್ ಟರ್ಮ್ ಲೋ ವಾಟರ್ ಇಂಟೇಕ್ ಫ್ಲೂಯಿಡ್ ಎಕ್ಸೋಷನ್, ಇಲ್ಲಿ ರೆಡ್ ಹಾಕಿಬಿಟ್ಟು ಹೈಡ್ರೇಟ್ ಬಾಡಿ, ಇಲ್ಲಿ ರೆಡ್ ಕಲರ್ನ ಚೇಂಜ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಇಲ್ಲಿ ಕೋಲ್ಡ್ನೆಸ್ಸಿಗೆ ಕಲರ್ ಯಾವುದು, ಆರೆಂಜ್ ಅಂದರೆ ಯೂರಿನರಿ ಬ್ಲಾಡರ್ ಮೆರಿಡಿಯನ್ನಲ್ಲಿ ಇಲ್ಲಿ 6 ಕ್ಲಿನಿಕಲ್ ಪ್ರೋಟೋಕಾಲ್ ಕೊಟ್ಟಿದ್ದೀವಿ. ಯಾವುದು, ಬೆಡ್ ವೆಟ್ಟಿಂಗ್ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಆರೆಂಜ್, ವಾರ್ಮ್ ಕಿಡ್ನಿ ಯಾಂಗ್, ಬ್ಲಾಡರ್ ವೀಕ್ನೆಸ್ ಕೋಲ್ಡ್ ಪ್ಯಾಟರ್ನ್ ಆರೆಂಜ್, ಸ್ಟ್ರೆಂಥನ್ ಬ್ಲಾಡರ್, ಕ್ರಾನಿಕ್ ಇನ್ಕಂಟಿನೆನ್ಸ್ ಯಾಂಗ್ ಡಿಫಿಷಿಯನ್ಸಿ ಆರೆಂಜ್, ಇಂಪ್ರೂವಿಂಗ್ ಹೋಲ್ಡಿಂಗ್ ಫಂಕ್ಷನ್ಸ್, ಕ್ಲಿಯರ್ ಯೂರಿನ್ ವಿತ್ ವೀಕ್ ಸ್ಟ್ರೀಮ್ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಆರೆಂಜ್, ಇಂಪ್ರೂವ್ ಚಿ ಟ್ರಾನ್ಸ್ಫಾರ್ಮೇಷನ್, ಯೂರಿನರಿ ರಿಟೆನ್ಷನ್ ಡ್ಯೂ ಟು ಕೋಲ್ಡ್ ಅಬ್ಸ್ಟ್ರಕ್ಷನ್ ಆರೆಂಜ್, ವಾರ್ಮ್ ಲೋವೆರ್ ಜಿಯಾओ, ನಾಕ್ಟೇರಿಯಾ ವಿತ್ ಕೋಲ್ಡ್ ಲಿಮ್ಸ್ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಆರೆಂಜ್, ಇಲ್ಲಿ ವಾರ್ಮ್ ಕಿಡ್ನಿ ಆ್ಯಂಡ್ ಬ್ಲಾಡರ್. ಓಕೆ, ಇಲ್ಲಿಗೆ ನಮ್ಮ ಎಲ್ಲ 12 ಮೆರಿಡಿಯನ್ಗಳು ಸಂಪೂರ್ಣವಾಗಿ ಮುಗಿದಿದೆ. ಹಾಗಾಗಿ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇತ್ತಂದರೆ ನೀವು ಕೇಳ್ಬೋದು. ಅದರ ಜೊತೆಗೆ ನಾವೇನಾದರೂ ಆನ್ಸರ್ ಮಾಡೋದಿದ್ರೆ ಮಾಡ್ತೀವಿ. ಇಲ್ಲ ಸರ್ ಏನು ತೊಂದರೆ ಇಲ್ಲ ಅಂದರೆ ಒಂದು 2 ನಿಮಿಷದಲ್ಲಿ ಮತ್ತೆ ಆಕ್ಯುಪ್ರೆಷರ್ ಟೂಲ್ ಕಡೆ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಸರ್ ಬಾಡಿ ಫ್ಲೂಯಿಡ್ಸ್ ಅಂದ್ರೆ ವಾಟರ್ ಒಂದೇನಾ ಬೇರೆ ಏನಿದೆಯಾ? ಈಗ ನಾವು ಜಾಯಿಂಟ್ ನಲ್ಲಿ ಬಾಡಿ ಫ್ಲೂಯಿಡ್ಸ್, ಅದು ಬಾಡಿ ಫ್ಲೂಯಿಡ್ಸ್. ಇದು ಇನ್ ಬಿಟ್ವೀನ್ 2 ಬೋನ್ಸ್ ಬರುತ್ತಲ್ಲ, ಜೆಲ್, ಅದು ಸರ್ ಫ್ಲೂಯಿಡ್ಸ್. ಮೇಜರ್ ಇವೆರಡೇ ಅಲ್ಲ ಸರ್, ವಾಟರ್ ಈ ಜೆಲ್. ಫ್ಲೂಯಿಡ್ಸ್ ಅಂದ್ರೆ ಎಲ್ಲ ಬಂದ್ಬಿಟ್ಟು ಫ್ಲೂಯಿಡ್ ಅಲ್ಲಿ. ಸರ್ ಬೆಡ್ ವೆಟ್ಟಿಂಗಿಗೆ ಯಾಂಗ್ ಇಲ್ಲ ಅಂತ ಆರೆಂಜ್ ಹಾಕಿದಿರಾ ಅಲ್ವಾ? ಹೌದು, ಅದ್ ಆರೆಂಜು ಕೋಲ್ಡಿಗೂ ಹಾಕ್ಬೇಕು, ಆರೆಂಜ್ಗೂ ಆರೆಂಜ್ ಹಾಕ್ಬೇಕು, ಎರಡಕ್ಕೂ ಹಾಕ್ಬೇಕು. ಅಲ್ಲೇ ಹಾಕ್ಬಹುದು, ಮತ್ತೆ ಹ್ಯೂಮಿಡಿಟಿನೂ ನೀವು ಹಾಕ್ಬಹುದು. ಹ್ಯೂಮಿಡಿಟಿ ಎಲ್ಲೋ ಹಾಕೋದು.
ಪೇಷಂಟ್ ಅಲ್ಲ ಕಂಡೀಷನ್ ಅವಾಗ ಆರೆಂಜ್ ಬೇಡ್ವಾ? ಅಲ್ಲ, ಎರಡನ್ನೂ ಹಾಕ್ಬೋದು. ಎರಡು ಹಾಕಿದಾಗ ಬೇಗ ರಿಸಲ್ಟ್ ಬರುತ್ತೆ. ಹೋಲ್ಡಿಂಗ್ ಅಂದ್ರೆ ಬೆಡ್ ವೆಟ್ಟಿಂಗ್ ಆಗ್ತಾ ಇದೆ ಅಂದ್ರೆ ಏನು, ಅಲ್ಲಿ ಹೋಲ್ಡ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ಎರಡು ಹೋಲ್ಡ್ ಆಗಲ್ಲ ಮತ್ತೆ ಕೋಲ್ಡ್ ಆಗಿದೆ. ಅದಕ್ಕೆ ಬರೀ ಕೋಲ್ಡಿಗೆ ಮತ್ತೆ ಹ್ಯುಮಿಡಿಟಿಗೆ ಹಾಕಿದ್ರೆ ಸಾಕ, ಇಲ್ಲ ಕೋಲ್ಡ್ ಹೀಟು ಮಾಡ್ಬೇಕಾ ಅಂತ ಕೇಳಿದ್ದು ಹಾಟ್ಗೂ. ಆರೆಂಜ್ಗೆ ಒಂದು ಆರೆಂಜ್ ಕಲರ್ ಹಾಕಿ, ಡಾರ್ಕ್ ಬ್ಲೂಗೆ ಒಂದು ಆರೆಂಜ್ ಕಲರ್ ಹಾಕಿ, ಅಲ್ಲಿ ಎರಡು ಡಾಟ್ ಆಯ್ತು. ಇಲ್ಲಿ ವಿಂಡಿಗೆ ಒಂದು ಎಲ್ಲೋ, ಇಲ್ಲಿ ಒಂದು ಎಲ್ಲೋ ಹಾಕಿ, ಒಂದು 2 days ನೋಡ್ಬಿಟ್ಟು ಅಲ್ಲಿ ಕ್ಲಿಯರ್ ಆಯ್ತು ಅಂದ್ರೆ ಮತ್ತೆ ಕಲರ್ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಬೇಗ ಹೇಳಿದ್ರೆ ನಾನು ಸರ್ ಲಂಗ್ ರಿಲೇಟೆಡ್ ಕೇಳ್ಬೋದು ಸರ್? ಹಾ, ಹೇಳಿ ಹೇಳಿ. ಸರ್ ನನ್ನ ಮಗನ್ಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಇದೆ. ಅವನ್ಗೆ ಲಂಗ್ ರಿಫ್ಲೆಕ್ಸ್ಗೆ ವಿಂಡ್ ಮತ್ತೆ ಇಮ್ಯುಡಿಟಿನ ಕಡಿಮೆ ಮಾಡಿ, ವಿಂಡ್ ಜಾಸ್ತಿ ಮಾಡಿದೀನಿ, ಇಮ್ಯುಡಿಟಿನೂ ಕಡಿಮೆ ಮಾಡಿದೀನಿ. ಆ ಮೂಗ್ ಸೋರೋದು ಸ್ಟಾರ್ಟ್ ಆದ್ರೆ ನಿಲ್ಲಲ್ಲ, ಅದಕ್ಕೆ ಏನ್ ಮಾಡ್ಬೋದು ಸರ್? ಅಲ್ಲಿ ಕೋಲ್ಡ್ ಆಗಿದೆ. ನೀವು ಆರೆಂಜ್ ಕಲರ್ನ ಒಂದು ಹಾಕಿ, ಮತ್ತೆ ಆರೆಂಜಿಗೆ ಒಂದು ಆರೆಂಜ್ ಹಾಕಿ, ಡಾರ್ಕ್ ಬ್ಲೂಗೆ ಒಂದು ಆರೆಂಜ್ ಹಾಕಿ. ಮತ್ತೆ ಲಾರ್ಜ್ ಇಂಟೆಸ್ಟೈನ್ಗೂ ಕೊಡ್ಬೇಕಾ ಸರ್ ಅದು? ಇಲ್ಲ, ಲಂಗ್ಸಿಗೆ ಒಂದು ಮಾಡಿ. ಈಗ ಅದು ಲಂಗ್ಸ್ ಆದ್ಮೇಲೆ ನಿಮಗೆ ಕಿಡ್ನಿಗೆ ಒಂದು ಯೂಸ್ ಮಾಡಿ. ನಮ್ದು ಬಾಡಿ ಫ್ಲೂಯಿಡ್ಸ್ ಅನ್ನ ಜಾಸ್ತಿ ಅಂದ್ರೆ ಜಲತತ್ವ ಯಾವುದು? ಕಿಡ್ನಿ ಅಲ್ಲ. ಕಿಡ್ನಿಗೂ ಒಂದು ಆರೆಂಜ್ ಕಲರ್ ಹಾಕಿ, ಆ ಲಂಗ್ಸಿಗೂ ಒಂದು ಆರೆಂಜ್ ಹಾಕ್ಬಿಟ್ಟು ಮತ್ತೆ ವಿಂಡ್ ಅನ್ನ ಕಂಟ್ರೋಲ್ ಮಾಡಿ. ಎಲ್ಲಿ? ಲಂಗ್ಸ್ ನಲ್ಲಿ. ಅಂದ್ರೆ ವಿಂಡಿಗೆ ಅಂದ್ರೆ ಗ್ರೀನ್ ಅಲ್ಲಿ ಒಂದು ಎಲ್ಲೋ ಜಾಗದಲ್ಲಿ ಒಂದು ಎರಡು ಎಲ್ಲೋ ಹಾಕ್ಬಿಡಿ. ಒಂದ್ 2-3 ದಿವಸ. ಮತ್ತೆ ನಮ್ಮ ಇವರು ನಾಗರತ್ನ ಮೇಡಮ್ ಅವ್ರ ಲಿವರ್ 2ಗೆ ರೆಡ್ ಹಾಕಿದ್ರು, ಅದು ಒಂದ್ಸಲ ಹಾಕಿ ನೋಡಿ. ಓಕೆ, ಸರಿನಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರ್ದು ಕ್ವಶನ್ ಇಲ್ಲ ಅಂದ್ರೆ ನೆಕ್ಸ್ಟ್ ಆಕ್ಯುಪ್ರೆಷರ್ ಟೂಲಿಗೆ ಹೋಗ್ತೀವಿ. ಬೇಗ ಹೋಗೋಣವಾ? ಓಕೆ. ಹಲೋ ಸರ್, ಇದು 6 ನಲ್ಲಿ ಪ್ರೋಟೋಕಾಲ್ ನ ನಾವು ಎಷ್ಟು ದಿನ ಅಡ್ವೈಸ್ ಮಾಡಬೇಕು? ನಾನು ನೀವು 2ನೇ ಟೈಮ್ ಕ್ವಶನ್ ಕೇಳ್ತಾ ಇದ್ರಿ, 2ನೇ ಟೈಮ್ ಆನ್ಸರ್ ಮಾಡ್ತೀನಿ. ಏನಂದ್ರೆ ಅವರ ಸಿಂಪ್ಟಮ್ಸ್ ಮೇಲೆ, ಅವರ ಒಂದು ಇದ್ರ ಮೇಲೆ. ಅವ್ರಿಗೀಗ ಭಾಳ ಇತ್ತು, ಈಗ ನೀವು 2 ದಿವಸ ಹಾಕಿದ್ರಿ, ಒಂದು 50 to 60% ಕಡಿಮೆ ಆಗಿದೆ, 2 ದಿವಸಕ್ಕೆ ಒಂದ್ಸಲ ಹಾಕಿ. ನೆಕ್ಸ್ಟ್ ಇಲ್ಲ ಒಂದು 90% ಆಗಿದೆ, 3 ದಿವಸಕ್ಕೆ ಒಂದ್ಸಲ ಹಾಕಿರಿ. ಕ್ಲೋಸ್ ಆಯಿತು, ಬಿಟ್ಬಿಡಿ. ಈಗ ಮಲ್ಟಿಪಲ್ ಹೇಳ್ತಿರಲ್ಲ, ಅಂದ್ರೆ ಎಲ್ಲೋ ಮತ್ತೆ ಗ್ರೀನ್ ಹತ್ರನು ಎಲ್ಲೋ ಮತ್ತೆ ಇದನ್ನ ಚೇಂಜಸ್ಗಳು, ಅದು ನಂಬರ್ ಗ್ರಾಜುಯಲ್ ಆಗಿ ಇದು ಮಾಡ್ತಿರಲ್ಲ, ಅದು ಅಟ್ ಎ ಟೈಮ್ ಎಲ್ಲ ಹಾಕಬಹುದಾ? ಏನ್ ತೊಂದರೆ ಇಲ್ವಾ? ನಾನು ಏನ್ ಹೇಳಿದ್ದೀನಿ ಅಂದ್ರೆ ನಿಮಗೆ ಕೋಲ್ಡ್ನೆಸ್ ಆಯ್ತಾ, ಆರೆಂಜ್ ಜಾಗದಲ್ಲಿ ಒಂದು ಆರೆಂಜ್ ಹಾಕಿದ್ರಿ, 50% ಹಾಕಿದ್ರಿ, ಕರೆಕ್ಟಾ? ಇನ್ನೊಂದು 50% ರೇಸ್ ಮಾಡಕ್ಕೆ ಡಾರ್ಕ್ ಬ್ಲೂಗ್ ಒಂದು ಆರೆಂಜ್ ಹಾಕಿದ್ರೆ ಅಲ್ಲಿ ಏನಾಯ್ತು? 100% ಆಯ್ತು. 2 days ಬರೋ ರಿಸಲ್ಟ್ ಅರ್ಧ ಗಂಟೆಲಿ ಬಂದ್ರೆ ನಿಮ್ಗೆ ಏನಾದ್ರು ತೊಂದರೆ ಇದೆನಾ? ಏನಿಲ್ಲ, ಅಷ್ಟೇ. ನಾನು ಹೇಳಿದ್ದು ಎಲ್ಲದಕ್ಕೂ ಗ್ರೀನ್ ಹಾಕ್ರಿ, ಆರೆಂಜ್ ಹಾಕ್ರಿ, ಎಲ್ಲೋ ಹಾಕಿ, ಬ್ರೌನ್ ಹಾಕಿ, ಆ ಥರ ಇಲ್ಲ. ಅಲ್ಲಿ ನೀವು ಆರೆಂಜ್ ಹಾಕೋ ಜಾಗದಲ್ಲಿ ಡಾರ್ಕ್ ಬ್ಲೂಗೂ ಒಂದು ಹಾಕಿದ್ರೆ ಅಲ್ಲಿ ಕೋಲ್ಡ್ನೆಸ್ ಇನ್ನೂ ಕಡಿಮೆ ಆಗುತ್ತಲ್ಲ ಅಂತ ನಾವು ರಿಸರ್ಚ್ ಮಾಡಿರೋದು. ಅದನ್ನ ನೀವು ಮುಂದುವರಿಸಬಹುದು, ಇಲ್ಲಾಂದ್ರೆ ನೀವು ಬೇರೆ ಮೆಥಡ್ ಯೂಸ್ ಮಾಡಬಹುದು. ಈಗ ಟಂಗ್ ಅನಾಲಿಸಿಸ್ ಅಲ್ಲಿ ಕೋಲ್ಡ್ ಮತ್ತೆ ಇದು ನಾವು ನೋಡ್ಕೊಂಡ್ಮೇಲೆ ಅದ್ರ ಬೇಸ್ ಮೇಲೆ ನಾವ್ ಇದು ಈಚ್ ಆರ್ಗನ್ಗೆ ಅದನ್ನ ಕಂಟ್ರೋಲ್ ಮಾಡ್ತಾ ಹೋದ್ರೆ ಸಾಕ? ಬೇಕಾಗಿರೋದೇ ಅಲ್ದಲ್ಲ. ನಾವು ಟಂಗ್ ಕ್ಲಾಸ್ ಹೇಳಿದ ಉದ್ದೇಶನೇ ಅದೇ ತಾನೆ. ಟಂಗ್ ನೋಡ್ಕೊಂಡ್ಬಿಟ್ಟೆ ನೀವು ಪೇಷಂಟ್ ನಾನೀಗ ಹೇಳ್ಬಿಟ್ರೆ ನಾನೀಗ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಅಲ್ಲಿ ರಿಲೇಟೆಡ್ ನೀವು ಟಂಗ್ ಪೇಷಂಟ್ ನಿಮ್ ಕಡೆ ಇದಾರಲ್ಲ, ಅವ್ರು ನೋಡ್ಬಿಟ್ಟೆ ಮಾಡ್ಬೇಕು ನೀವು. ಅಲ್ಲಿ ನಾವು ಹೀಟ್ ಕೋಲ್ಡ್ ಕಂಟ್ರೋಲ್ ಮಾಡಿದ್ರೆ ಸಾಕು. ಎಸ್, ಡ್ಯಾಂಪ್ನೆಸ್ ನೋಡ್ಬೇಕು. ಮತ್ತೆ ಹೀಟ್ ಕೋಲ್ಡ್ ಮಾಡಿ ಡ್ಯಾಂಪ್ನೆಸ್ ನೋಡ್ಲಿಲ್ಲ ಅಂದ್ರೆ ಅದೇ ಅಂದ್ರೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನೀವು ಟಂಗ್ ಕ್ಲಾಸ್ 5 ಕ್ಲಾಸ್ ಇದಾವಲ್ಲ, 5 ಕ್ಲಾಸ್ 10 ಸಲ ನೋಡಿದ್ರು ಕಡಿಮೆ. 10 ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಕನ್ಫ್ಯೂಸ್ ಆಗಲ್ಲ. ನೀವು 2ರಿಂದ 3 ಸಲ ನಾನು ಹೇಳಿದ್ದೀನಿ. ನಿಮಗೆ ಹೋಮ್ವರ್ಕ್ ಹೆಂಗ್ ಕೊಟ್ಟಿದ್ದೀನಿ ಅಂದ್ರೆ ಅಲ್ಲಿ ಬರ್ಕೊಳ್ಳಿ. 1ರಿಂದ 10 ಸಲ ನೀವು ಬರೆದಾಗ ನೋಡಿದ್ರೆ ಗೊತ್ತಾಗಲ್ಲ. ಅಲ್ಲಿ ನೀವು ಟಂಗ್ ಇಮೇಜ್ ಹಾಕೊಳ್ಳಿ, ಅಲ್ಲಿ ಬ್ಲಾಡರ್ ಎಲ್ಲಿದೆ ಅಲ್ಲಿದೆ ನೋಡಿ. ಇಲ್ಲಿ ವೈಟ್ ಬಂದ್ರೆ ಇದು ಕೋಲ್ಡು, ಇಲ್ಲಿ ಬಹಳ ಥಿಕ್ ವೈಟ್ ಬಂದು ಜಿಗಟಾದಿದೆ ಅಂದ್ರೆ ಅದು ಡ್ಯಾಂಪ್ನೆಸ್ಸು. ಹಳದಿ ಬಂತಂದ್ರೆ ಲೈಟ್ ಹೀಟ್ ಆಗಿದೆ. ಡ್ಯಾಂಪ್ನೆಸ್ ಹಳದಿ ಇದೆ, ಜಿಗಟಾಗಿದೆ, ಇಷ್ಟಿಷ್ಟು ದಪ್ಪ ಮೆತ್ಕೊಂಡಿದೆ ಅಂದ್ರೆ ಅದು ಡ್ಯಾಂಪ್ನೆಸ್ಸು. ಮತ್ತೆ ಕ್ರ್ಯಾಕ್ ಇದೆ ಅಂದ್ರೆ ಡ್ರೈನೆಸ್ಸು. ವೈಟ್ ಕೋಟಿಂಗ್ ಇದೆ ಅಂದ್ರೆ ಈ ತರ ನಾನು ಏನೇನು ಹೇಳಿದ್ದೀನಿ ಮೆಥಡ್ಗಳನ್ನು ಆ ತರ ಮಾಡಿದಾಗ ಯಾವುದು ಡೌಟ್ ಆಗಲ್ಲ. ಅದು ಗೋಲ್ಡನ್ ರೂಲ್ ಅಂತ ಬರ್ದಿರಲ್ಲ ಸರ್, ಗೋಲ್ಡನ್ ಪಾಯಿಂಟ್ ಅಂತ ಬರ್ದಿಲ್ಲ, ಅದನ್ನ ನೋಡ್ಕೊಂಡು ಇಮೇಜ್ ನೋಡಿ ಸ್ವಲ್ಪ ಬೇಕಾಗುತ್ತೆ. ಈಗ ಟಂಗ್ ತುದಿ
ರೆಡ್ ಇರಬಾರ್ದು ಯಾವಾಗಲೂ. ಭಾಳ ರೆಡ್ ಇದೆ ಅಂದರೆ ಅವನಿಗೆ ಮುಂದಿನ ದಿನದಲ್ಲಿ ಹಾರ್ಟಿನ ರಿಲೇಟೆಡ್ ಸಮಸ್ಯೆ ಕಾದಿದೆ ಅಂತ. ಓಕೆ, ಇಲ್ಲಿ ನಾಲಿಗೆಯಲ್ಲಿ ಸ್ಪ್ಲೀನ್ ಅಂದರೆ ಟೀತ್ ಮಾರ್ಕ್ಸ್ ಸೈಡಲ್ಲಿ ಇದೆ ಅಂದರೆ ನಿಮ್ಮ ಶಕ್ತಿ ಅಂದರೆ ಏನು ಎನರ್ಜಿ ಇದೆಯಲ್ಲ, ಈಗ ನಮ್ಮ ಸೊ ಅಂತದ ಪ್ರಾಬ್ಲಮ್ ಇದ್ದಾಗ ಏನ್ ಮಾಡ್ಬೇಕು ಸರ್? ಅವರಿಗೆ UTI ಇದೆ ಅಂದರೆ ಇನ್ಫೆಕ್ಷನ್ ಆಗಿರ್ತದೆ. ಇನ್ಫೆಕ್ಷನ್ ಯಾವಾಗ ಆಗುತ್ತೆ ಅಂದರೆ ಕೋಲ್ಡ್ ಇದ್ದಾಗಲೇ ಆಗೋದಲ್ಲ. ಹಾಗಾಗಿ ಇನ್ಫೆಕ್ಷನ್ನ ಯಾಂಗನ್ನು ರೇಸ್ ಮಾಡಿ. ಓಕೆ, ಮತ್ತೆ ಅದರ ಜೊತೆಗೆ ನೊರೆ ಬರ್ತಾ ಇದೆ ಅಂದರೆ ಅವರಿಗೆ ಪ್ರೋಟೀನ್ಸ್ ಫುಡ್ಡನ್ನು ಪ್ರೋಟೀನ್ ಫುಡ್ಸ್ ಅನ್ನ ಕಡಿಮೆ. ಓಕೆ ಸರ್, ಅದಕ್ಕೆ ಕಲರ್ಸ್ ಏನಾದ್ರು ಇದೆಯಾ ಸರ್? ನಾನೀಗ ಕೊಟ್ಟಿದ್ದೀನಲ್ಲ ನಿಮಗೆ UTI ಈಗ ಬ್ಲಾಡರ್ ಎಲ್ಲ ಬಂತು, ಒಂದ್ಸಲ ವಿಡಿಯೋ ರಿವಿಷನ್ ಮಾಡಿ. ನಾನೀಗ ನೆಕ್ಸ್ಟ್ ಇನ್ನೊಂದು 15 ದಿವಸದಲ್ಲಿ ನಿಮಗೆ ಎಲ್ಲ ಸ್ಕ್ಯಾನ್ ಸಾಫ್ಟ್ ಕಾಪಿ ಕೊಡ್ತೀನಲ್ಲ, ಎಲ್ಲ ಇರುತ್ತೆ ಅದರಲ್ಲಿ. ಅಂದ್ರೆ ಗ್ರೀನ್ ನೀವ್ ಹೇಳಿದೀರಾ ಕ್ಲೌಡಿ ಯೂರಿನ್ ಅಂದ್ಬಿಟ್ಟು, ಅದು ಗ್ರೀನ್ ಇನ್ಕ್ರೀಸ್ ಮಾಡ್ಬೋದಾ? ಅಂದ್ರೆ ಡ್ಯಾಮ್ನೆಸ್ ಆಗಿದೆ ಅಂದ್ರೆ ಅಲ್ಲಿ ಟಂಗ್ ನೋಡಿ, ಅವ್ರದ್ದು ಏನಾದ್ರು ವೈಟ್ ಕೋಟಿಂಗ್ ಎಕ್ಸಸ್ ಇತ್ತಂದ್ರೆ, ದಪ್ಪ ಕೋಟಿಂಗ್ ಇತ್ತಂದ್ರೆ, ಇಲ್ಲ ಯೆಲ್ಲೋ ಕೋಟಿಂಗ್ ಜಾಸ್ತಿ ಇತ್ತಂದ್ರೆ ಅದನ್ನ ನೋಡಿ ಕಂಪೇರ್ ಮಾಡ್ಬೇಕು ನೀವು. ಓಕೆ, ಅವ್ರದ್ದು ವೈಟ್ ಕೋಟಿಂಗ್ ಇತ್ತು, ದಪ್ಪ ಕೋಟಿಂಗ್ ಇತ್ತು ಅಂದ್ರೆ ಅಲ್ಲಿ ಡ್ಯಾಮ್ನೆಸ್ ಓಕೆ ಆಗಿದೆ. ಓಕೆ ಸರ್ ನಾಲ್ಗೆಲಿ ಟೀತ್ ಮಾರ್ಕ್ ಇರುತ್ತಲ್ಲ ಸರ್, ಅದು ಟೀತ್ ಮಾರ್ಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಹೊರಟೋಗುತ್ತಾ ಸರ್ ಸಂಪೂರ್ಣವಾಗಿ? ಸಂಪೂರ್ಣವಾಗಿ ಹೋಗುತ್ತೆ. ಸಂಪೂರ್ಣವಾಗಿ ಹೋದ್ಮೇಲೆ ನಿಮಗೆ ಎನರ್ಜಿ ಬರೋದು, ಅಲ್ಲಿ ತನಕ ಎನರ್ಜಿ ಇರಲ್ಲ ನಿಮಗೆ. ಓಕೆ, ತುಂಬಾ ಎಷ್ಟು 2-3 ವರ್ಷದಿಂದ ತಗೊಂಡ್ರು ಅದು ಹೋಗ್ತಾ ಇಲ್ವಲ್ಲ ಸರ್? ಅಂದ್ರೆ ಬಟ್ ಎನರ್ಜಿ ಬಂದಿದೆ, ಬಟ್ ಅದು ಹಾಗೆ ಇದೆ. ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದು ಹೋಗೋದೇ ಇಲ್ವೇನೋ ಟ್ರೀಟ್ ಮಾರ್ಕ್ ಅನ್ಸುತ್ತೆ. ಇಲ್ಲ, ಹೋಗುತ್ತೆ. ನಾನು ಹೋಗ್ಸಿದೀವಿ. ನೀವು ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿ ಸರಿಯಾದ ಫುಡ್ಡು ಎನರ್ಜಿ ಆಗ್ಬೇಕಂದ್ರೆ ಹೆಂಗಂದ್ರೆ ಜಾಸ್ತಿ ಫುಡ್ ತಗೋಬಾರ್ದು. ನಮ್ದು ಎನರ್ಜಿ ಲೋ ಇದ್ದಾಗ ಕಡಿಮೆ ಫುಡ್ ತಗೊಂಡು ಬೇಕಾದ್ರೆ ನೀವು ಅರ್ಧ ಗಂಟೆಗೆ ಒಂದ್ಸಲ ಊಟ ಮಾಡಿ, ಎರಡು ಗುಕ್ಕಷ್ಟೇ ತಿನ್ನಿ. ಆ ನಮ್ಮ ದೇಹ ಏನು ಮಾಡುತ್ತೆ, ಅದಷ್ಟಕ್ಕೆ ನಿಮಗೆ ಡೈಜೆಷನ್ ಮಾಡಿ ಎನರ್ಜಿ ತಗೊಳಂಗೆ ಮಾಡುತ್ತೆ. ನೀವು ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಊಟ ಮಾಡಿಬಿಟ್ಟು ಅದಕ್ಕೆ ಡೈಜೆಷನ್ ಆಗಲಿಲ್ಲ ಅಂದ್ರೆ ಮತ್ತೆ ಕಫ ಅಕ್ಯುಮುಲೇಟ್ ಆಗುತ್ತೆ. ಮತ್ತೆ ಇಲ್ಲ ಸರ್, ಇವಾಗ ನಾನು 4 to 5 times ಸ್ವಲ್ಪನೇ ಊಟ ಮಾಡ್ತಿದ್ದೀನಿ. ಕಫಾನು ತುಂಬಾನೇ ಕಮ್ಮಿ ಆಗಿದೆ, ಚೆನ್ನಾಗಿ ಆಗಿದೆ ಸರ್ ಇವಾಗ. ಈಗ ನೀವು ರಿಲೇಟೆಡ್ ಏನಂದ್ರೆ, ಈಗ ನೀವು ನಮ್ಮ ಕ್ಲಾಸಿಗೆ ಸೇರಿದ ಮೇಲೆ ಇಂಪ್ರೂವ್ಮೆಂಟ್ ಆಗ್ತಿದ್ದೀರಲ್ಲ, ಹಾಗೆ ನೀವು ನೆಕ್ಸ್ಟ್ ಎಲ್ಲ ಕ್ಲಾಸನ್ನು ಕೇಳ್ಕೊತ ಬನ್ನಿ, ಎಲ್ಲ ಟಂಗನ್ನು ನೋಡ್ಕೊತ ಬನ್ನಿ, ನೀವು ಮಾಡ್ಕೊತ ಬನ್ನಿ. UAM ಕ್ಲಾಸ್ನೊಳಗಡೆ ನಿಮಗೆಲ್ಲ ಕ್ಲಿಯರ್ ಆಗಿರ್ತದೆ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಇದೆಯಲ್ಲ ನಮ್ಮ UAM, ಕರೆಕ್ಟಾಗಿ ಮಾಡಿದರೆ ಸೆಪ್ಟೆಂಬರ್ 9ನೇ ತಾರೀಕು ಒಳಗಡೆ ಟೀತ್ ಮಾರ್ಕ್ಸ್ ಇರಂಗಿಲ್ಲ. ಈಗಲೇ ಹೇಳಿದ್ದೀನಿ. ಮತ್ತೆ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಮತ್ತೆ ನಮ್ಮ ಇದಕ್ಕೆ ಮತ್ತೆ ನಾವು ಇನ್ವೈಟ್ ಮಾಡ್ಬೇಕು ನಮ್ಮ ಮನೆಗೆ. ಮತ್ತೆ ಇನ್ವೈಟ್ ಮಾಡಬೇಕು, ಪೂರ್ತಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ನಿಮಗೆ ಫೋಟೋ ತೆಗಿಸಿ ಎಲ್ಲರಿಗೂ ನಾವು ಹೇಳಿ ಕಳಿಸ್ಬೇಕು. ಒಂದು ತಿಂಗಳಲ್ಲಿ ಸರ್ ಇದು ಸರ್ ಟಂಗ್ ಇದು ಸರ್ ಟಿಪ್ ಟಂಗ್ ರೆಡ್ ಇರುತ್ತಲ್ಲ ಸರ್, ಅದಕ್ಕೆ ಯಾವ ರೀತಿ ಈಗ ಕಲರ್ ಹಾಕ್ಬೇಕು ಸರ್ ಅದೊಂದು ಹೇಳಿ. ಅಲ್ಲಿ ಟಿಪ್ ಆಫ್ ದ ರೆಡ್ ಆಗಿದೆ ಅಂದ್ರೆ ಏನಾಗಿದೆ, ಅಲ್ಲಿ ಲಿವರು ಚೀಸ್ಟ್ ಆಗಿದೆ. ಒಂದು ನೀವು ಸ್ಟ್ರೆಸ್ ನಲ್ಲಿ ಇದ್ದೀರಿ, ನಿಮ್ಮ ಪೆರಿಕಾರ್ಡಿಯಂ ಗೋಡೆ ಎಲ್ಲ ಮಳೆ ಬಂದಾಗ ಹೇಗೆ ಸ್ವಲ್ಪ ಈ ಬಿದ್ದೋಗೋ ಶಿಥಿಲಾವಸ್ಥೆಗೆ ಬಂದಿರ್ತದ ಅಂತೀವಲ್ಲ, ಅದೇ ತರ ನಿಮ್ಮ ಪೆರಿಕಾರ್ಡಿಯಂ ಹೋಗಿರ್ತದೆ. ಅದು ಬಿದ್ದ ಮೇಲೆ ನೆಕ್ಸ್ಟ್ ಹಾರ್ಟಿಗೆ ಬರುತ್ತೆ. ಹಾಗಾಗಿ ಇವನ್ನೆಲ್ಲ ಕ್ರಾನಿಕ್ ಆಗಿ ನೋಡ್ತೀವಿ ನಾವು. ರೆಡ್ ಆಫ್ ದ ಟಿಪ್ ಆಫ್ ದ ಟಂಗ್ ಅಂದರೆ ನಿಮ್ಮ ತಲೆ ವಿಚಾರಗಳು ಭಾಳ ಈಗ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಅಂತ ಅರ್ಥ, ಯಾರ್ಯಾರ್ದೋ ಚಿಂತೆ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಹಾಗಾಗಿ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ ಸರ್. ಅವಾಯ್ಡಿಂಗ್ ಅಂದರೆ ಹೆಂಗು ಸನ್ಯಾಸಿ ಥರ ಬಂದ್ರಪ್ಪ, ಅವ್ನ ಕಾಲು ಯಾರು ಬೀಳ್ತಾರಂತ ಗೊತ್ತಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡಿರ್ತಾರ. ಯಾರು ಕಾಲು ಬಿದ್ದೋದ್ರಂತನೂ ಗೊತ್ತಾಗಲ್ಲ ಅವ್ರಿಗೆ. ಓಕೆ ಸರ್. ಓಕೆ, ನೆಕ್ಸ್ಟ್ ಸರ್ ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್ ಮೇಡಮ್, ಹೇಳಿ. ಸರ್ ಇದು 7 years ಬೇಬಿ ಸರ್. ಮಲಗಿದ್ರೆ ರಾತ್ರಿ ಸಲೈವ ಬರುತ್ತೆ, ಸೊ ಅದನ್ನ ಹೆಂಗ್ ಟ್ರೀಟ್ ಮಾಡೋದು ಸರ್? 7 year ಬೇಬಿ ಸಲೈವ, ಹೊಟ್ಟೆ ಚೆನ್ನಾಗಿ ಹಸಿತದ? ಊಟ ಚೆನ್ನಾಗಿ ಮಾಡ್ತಾರ? ಹಾ ಸರ್, ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡುತ್ತೆ, ಎಲ್ಲಾನು ಆಗುತ್ತೆ. ಬಟ್ ಮಲಗಿದ್ರೆ ಮಾತ್ರ ಹಂಗೆ ಸ್ವಲ್ಪ ಮಾರ್ನಿಂಗ್ ತನಕ ಹಿಂಗೆ ಪಿಲ್ಲೋ ಸ್ವಲ್ಪ ಹಿಂಗೆ ಸಲೈವ ಆಗಿರುತ್ತೆ. ಓಕೆ, ಅದು ಮಕ್ಕಳಲ್ಲಿ ಅದು ಕಾಮನ್ ಇರುತ್ತೆ. ಬಟ್ ಸಿಂಪ್ಟಮ್ಸು ನನ್ನ ಪ್ರಕಾರ ಅದನ್ನ ಅವಾಯ್ಡ್ ಅದನ್ನ ಟ್ರೀಟ್ಮೆಂಟ್ ಮಾಡಬೇಡಿ ಅಂತ. ನಾನು ಚಿಕ್ಕ ಮಕ್ಕಳಿಗೆ ಎಲ್ಲಿ ಮಟ್ಟ ಟ್ರೀಟ್ಮೆಂಟ್ ಮಾಡಬೇಡ್ರಿ ಅಂತೀನಂದ್ರೆ, ಯಾವಾಗ ಅವರು ಒಂದು ಸ್ವಲ್ಪ ವಿಂಡ್ ರೇಜನ್ನ ದಾಟ್ಲಿ, ಭಾಳ ಇತ್ತಂದ್ರೆ ಕ್ರಾನಿಕ್ ಇದ್ರೆ ಮಾಡೋಣ.
ಈ ಕೆಲವೊಂದು ಟೈಮ್ ಸಲೈವ ಯಾವಾಗ ಆಗುತ್ತೆ ಅಂದ್ರೆ ನಮ್ಮ ಡೈಜೆಷನ್ಗೆ ಯೂಸ್ ಆಗುತ್ತೆ ಅವೆಲ್ಲ. ಓಕೆ. ಹಾಗಾಗಿ ನಮಗೆ ಅದನ್ನೆಲ್ಲ ಅವಾಯ್ಡ್ ಮಾಡೋದು ಬೇಡ. ಬಟ್ ಕ್ರಾನಿಕ್ ಇತ್ತಂದ್ರೆ ಜಾಸ್ತಿ ಇತ್ತಂದ್ರೆ ಮತ್ತೆ ನೋಡೋಣಂತೆ. ಬಟ್ ಅದು ಯಾವತ್ತೂ ಆದ್ರೆ ಪರವಾಗಿಲ್ಲ ಸರ್, ಡೈಲಿ ಇರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಮಕ್ಕಳು ಅದನ್ನ ಈಗ ಹೆಂಗೆ ಅಂದ್ರೆ ಮೆಲಕ್ ಹಾಕ್ತಿರ್ತಾರೆ. ಆ ಟೈಮ್ನಲ್ಲಿ ಇಲ್ಲ ಅಂದ್ರೆ ಏನು ಅಂದ್ರೆ ಏನಿಲ್ಲ, ಸ್ಟಮಕ್ನಲ್ಲಿ ಸ್ವಲ್ಪ ಇದಾದ್ರೆ ಅದು ನೀವು ST36 ಪಾಯಿಂಟನ್ನು ಪ್ರೆಸ್ ಮಾಡಿದರೆ, ಇಲ್ಲಾಂದರೆ ST ಇದರಲ್ಲಿ ಸ್ಟಮಕ್ನಲ್ಲಿ ನೀವು ಅದನ್ನು ಸ್ವಲ್ಪ ಇದನ್ನು ಬ್ರೌನ್ ಕಲರ್ ಹಾಕಿದರೆ ಕಡಿಮೆ ಆಗುತ್ತೆ, ಇಲ್ಲ ಅಂತಲ್ಲ. ಸ್ವಲ್ಪ ಈಗ ಡೈಜೆಷನ್ ಮೊದಲನೇ ಅವ್ರದ್ದು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರುತ್ತಲ್ಲ, ಹಾಗಾಗಿ ಸರ್ ಫಿಸಿಕಲ್ ಆಕ್ಟಿವಿಟೀಸ್ ಒಂದು ಫುಲ್ ಇದೆ ಸರ್. ಕರಾಟೆ ಕ್ಲಾಸಿಗೆ ಹೋಗ್ತಾನೆ, 1 ನಿಮಿಷ ಕೂರಲ್ಲ. ಡಾಕ್ಟರ್ಸ್ ಹೈಪರ್ ಆಕ್ಟಿವ್ ಬೇಬಿ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಸರ್. ಇದು ಹೆಡ್ಏಕ್ ಮೈಗ್ರೇನ್ ಬರುತ್ತಲ್ಲ, ಲೆಫ್ಟ್ ಸೈಡ್ ಹೆಡ್ಏಕ್ ಇದೆ ನಮ್ಮ ಮನೆಯವ್ರಿಗೆ. ಈಗ ಅದಕ್ಕೆ ಲಿವರ್ಗೆ ಕೊಡ್ಬೇಕಾ ಗಾಲ್ ಬ್ಲಡರ್? ಲಿವರ್ಗೆ ಇಲ್ಲ ಜಿಬಿಗೆ ಒಂದೊಂದು ಎಲ್ಲೋ ಡಾಟ್ ಇಡಿ. ಲಿವರಿಗೆ ಇಟ್ರಿ ಸಾಕು. ಲಿವರಿಗೆ ಒಂದು ವಿಂಡಿಗೆ ಒಂದು ಲಿವರ್ಗೆ ಇಟ್ಟಿದ್ದೆ, ಕಡಿಮೆ ಆಗ್ಲಿಲ್ಲ ಅದು. ಲಿವರಿಗೆ ಇಟ್ಟಿದ್ರ? ಲಿವರಿಗೆ 2 ಎಲ್ಲೋ ಡಾಟ್ ಇಟ್ಟಿದ್ರ? ಹೌದು. ಇನ್ ಕೇಸ್ ಅವ್ರು ಆಗಿಲ್ಲ ಅಂದ್ರೆ ಗಾಲ್ ಬ್ಲಾಡರಿಗೆ ಒಂದು ಎಲ್ಲೋ ಡಾಟ್ ಇಡಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ ನಮ್ದು ಈ ಮಿಡ್ಲ್ ಫಿಂಗರ್ ಬರುತ್ತಲ್ಲ, GB40ಗೆ ಒಂದು ಮೆಂತೆ ಹಾಕಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ಆರ್ಗನ್ ಟೈಮಲ್ಲಿ ಅದೇ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಆರ್ಗನ್ ಇನ್ ಡಿಫಿಷಿಯನ್ಸಿ ಇರುತ್ತೆ ಅಂತನಾ? ಆರ್ಗನ್ ಟೈಮ್ ನಲ್ಲೇ ಪ್ರಾಬ್ಲಮ್ ಬರುತ್ತಂದ್ರೆ ಅದ್ರ ಅಪೋಸಿಟ್ ಆರ್ಗನ್ ನೋಡ್ಬೇಕು ಸರ್. ಅಂದ್ರೆ ಮಾರ್ನಿಂಗ್ 3 o'clock ಹಂಗೇನೆ ಅವ್ನಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯೂರಿನರಿ ಬ್ಲಾಡರ್ ಆಯ್ತು. ಮತ್ತೆ ಇನ್ನೊಂದೇನಂದ್ರೆ ಲಂಗ್ಸ್ ಡೆಫಿಷಿಯನ್ಸಿ ಇರುತ್ತೆ ಅವರಿಗೆ. ಲಂಗ್ಸ್ ಅನ್ನ ಸ್ಟ್ರೆಂತ್ ಮಾಡಿ, ಓಕೆನಾ? ಅದ್ರ ಜೊತೆಗೆ ಅದ್ರ ಯೂರಿನರಿ ಬ್ಲಾಡರ್ಗೂ ಸ್ವಲ್ಪ ಇದು ಮಾಡಿ, ಸರಿ ಹೋಗುತ್ತೆ. ಯೂರಿನರಿ ಬ್ಲಾಡರ್ ಕೋಲ್ಡ್ ಇರುತ್ತೆ ಅಂತ ಸರ್? ಅದು ಇರುತ್ತೆ. ಓಕೆ, ನಾವೀಗ ಆಕ್ಯುಪ್ರೆಷರ್ ಐಟಮ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಕಡೆ ಯಾವ ಐಟಮ್ಸ್ ಇದಾವೆ ತೋರಿಸ್ತೀನಿ, ಮತ್ತೆ ಕ್ಯಾಟಲಾಗ್ ನಲ್ಲಿ ತೋರಿಸ್ತೀನಿ ಯಾವುದೆಲ್ಲ ಹೇಗೆ ಯೂಸ್ ಆಗ್ತಾವಂತ ತೋರಿಸ. ಇದಂತೂ ಆಲ್ರೆಡಿ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಇದು ಎಲೆಕ್ಟ್ರೋ ಮಸಾಜರ್ ಬಂದ್ಬಿಟ್ಟು ಇದನ್ನ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಟೈಮ್ ಹೇಳಿ ಸರ್, ಅದು ಹೇಗೆ ಅಂತ ಇನ್ನೊಂದು ಟೈಮ್ ಹೇಳಿ ಸರ್. ಓಕೆ, ನಮಗೆ ನಾವೇ ಅಂತ ಓಕೆ. ಈ ಎಲೆಕ್ಟ್ರೋ ಮಸಾಜ್ ಇದೆಯಲ್ಲ, ಈ ಎಲೆಕ್ಟ್ರೋ ಮಸಾಜ್ನಲ್ಲಿ ನೋಡಿ ಇಟ್ಟಾಗ ಇಲ್ಲಿ ನನ್ನ ಬಳ್ಳ ಶೇಕ್ ಆಗ್ತಾ ಇದೆ ನೋಡಿ. ಈಗ LI4ಗೆ ಇಟ್ಟಿದ್ದೀನಿ ನಾನು. LI4ಗೆ ಇಟ್ಟಾಗ ನನ್ನ ಬಳ್ಳ ಶೇಕ್ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಮಧ್ಯೆ ಮಾಡಿ ಸರ್. ಕಾಣ್ತಾ ಇದೆ ಅಲ್ಲ, ಈ ತರ ಶೇಕ್ ಆಗುತ್ತೆ. ಮತ್ತೆ ಈಗ ನಮ್ಮ ಮೆರಿಡಿಯನ್ ನಾನು ಸ್ಪೀಡ್ ಕಡಿಮೆ ಮಾಡ್ಕೊಂತೀನಿ ಅಂತ ಕರೆಂಟ್ ಹೊಡೆಸ್ಕೊಂಡು ಸಾಕಾಗುತ್ತೆ. ಓಕೆ, ಇಲ್ಲಿ ಲಿವರ್ 3 ಬರುತ್ತೆ. ನಮ್ಮ ಮಿಡ್ಲ್ ಫಿಂಗರು ಟುವರ್ಡ್ಸ್ ಹೆಬ್ಬಟ್ ಕಡೆ ಲಿವರ್ 3 ಬರುತ್ತೆ ನೋಡಿ. ಲಿವರ್ 3 ಇಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ. ನಮ್ಮ ಶೋಭಾ ಮೇಡಮ್ ಅವ್ರು ನಗ್ತಾರೆ, ಯಾಕಂದ್ರೆ ಅವ್ರಿಗೆ ಕರೆಂಟ್ ಶಾಕ್ ಹೊಡೆಸ್ಕೊಂಡು ಗೊತ್ತಾಗಿದೆ ಅವ್ರಿಗೆ. ಓಕೆ, ಇಲ್ಲಿ SP9 ಬರುತ್ತೆ. SP9 ಇದು ಕೆಲವೊಬ್ಬರಿಗೆ 9 ಪಾಯಿಂಟ್ ಕೊಟ್ಟರು ಏನು ಅನ್ಸಲ್ಲ, ಅವ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇವತ್ತು ಸಂಜೆ ಒಬ್ರು ಬಂದಿದ್ರು. ಅಂದರೆ ಬ್ಲೀಡಿಂಗ್ ಅವ್ರಿಗೆ ಏನಾಗ್ತಿದೆ, ಸ್ಮಾಲ್ ಕ್ವಾಂಟಿಟಿ ಡೈಲಿ ಹೋಗ್ತಾ ಇದೆ. SP1ಗೆ ಹಿಡ್ದಿದ್ದೀನಿ ಅವರಿಗೆ. SP1 ಹಿಡಿದ್ರೆ ಅವ್ರು ಏನಂತಿಲ್ಲ, 9 ಸ್ಪೀಡ್ ಇಟ್ಟಿದ್ದೀನಿ. ಏನು ಕತೆ ಮರ ಅಂದ್ಬಿಟ್ಟು ಸುಮ್ಮನೆ ಆಮೇಲೆ ಕಾಳುಮೆಣಸು ಹಾಕಿ ಕಳಿಸ್ಬಿಟ್ಟೆ ನಾನು. ಹಾಗಾಗಿ ಇವೆಲ್ಲ ಮೆರಿಡಿಯನ್ ವೈಸ್ ನಮ್ಮ 2 ಬೆರಳಿನಲ್ಲಿ ಏನು ಮೆರಿಡಿಯನ್ ಬರುತ್ತಲ್ಲ, ಆ ಮೆರಿಡಿಯನ್ಗೋಸ್ಕರ ನೀವು ಮಾಡ್ಕೊತ ಹೋಗ್ಬೋದು. ಇಲ್ಲಿ GB20 ಅಂತ ಇರುತ್ತೆ. ಈ GB20ಗೆ ಕೊಟ್ಟಾಗ ಇಲ್ಲಿ ನಿಮಗೆ ಒಂಥರ ಶಾಕ್ ಎಕ್ಸ್ಪೋಸ್ ಆಗುತ್ತೆ. ಇದ್ರ ಕೆಲಸ ಬಂದ್ಬಿಟ್ಟು ಇದು ಬಾಡಿಯಲ್ಲಿ ಇರ್ತಕ್ಕಂಥ, ಇಲ್ಲಿ ನೋಡಿ ಇಲ್ಲಿ CV6 CV4 ಬರುತ್ತೆ. ಈ CV6 CV4ಗೆ ಇಲ್ಲಿ ಹೊಡೆದಾಗ ನೋಡಿ ನನ್ನ ಬಳ್ಳಿ ನೋಡ್ಬೋದು ನೀವು ಯಾವ ಥರ ಶೇಕ್ ಆಗ್ತಾ ಇದೆ ಅಂದ್ಬಿಟ್ಟು. ಓಕೆ, ಇಲ್ಲಿ ಇದೇ ಥರ ಬಂದರೆ ನೋಡಿ, ಈಗ ಇಲ್ಲಿ ಮೇಲೆ ಹೋಗ್ತೀನಿ ನೋಡಿ, ನಮ್ದು ಹೆಬ್ಬಟ್ ನೋಡಿ ಕಾಣ್ತಾ ಇದೆ ಸರ್, ಹೆಬ್ಬಟ್ ಅಲ್ಲಾಡೋದು. ಈ ತರ ಎಲ್ಲ ಕೆಲಸ ಈ ಎಲೆಕ್ಟ್ರೋ ಮಸಾಜ್ನಿಂದ ಆಗುತ್ತೆ. ಓಕೆ, ಈ ಎಲೆಕ್ಟ್ರೋ ಮಸಾಜ್ಗೆ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಕೆಲವೊಬ್ಬರಿಗೆ ಲೇಟಾಗಿ ಆಗುತ್ತೆ, ಕೆಲವೊಬ್ಬರಿಗೆ ಚೆನ್ನಾಗಿ ಸರ್ಕ್ಯುಲೇಷನ್ ಇದೆ ಅಂದ್ರೆ ಬೇಗ ಆಗುತ್ತೆ. ಇಲ್ಲಿ ವೇಗಸ್ ನರ್ವ್ ಕೊಡ್ಬೋದು. ವೇಗಸ್ ನರ್ವ್ ಎಷ್ಟೊತ್ತು ಹಿಡಿಬೇಕು ಸರ್?
ನೀವು ಅದನ್ನ ಜಾಸ್ತಿ ಆದಪ್ಪ ಅಂದ್ರೆ ಕ್ಲಿಯರ್. ಇಲ್ಲಿ ವೇಗಸ್ ನರಿಗೆ ಹಿಂಗಿಟ್ಟು ಅಂದ್ರೆ ಈಗ ಕುತ್ತಿಗೆ ಅಳಿಗಾಡುತ್ತೆ. ನಾನು ಕೊಟ್ಕೊಂಡಂಗಿಲ್ಲ, ಯಾಕಂದ್ರೆ ನನಗೆ ಸುಮ್ಮನೆ ಬೇಡ ಅದಕ್ಕೆ. ಹಾಗಾಗಿ ವೇಗಸ್ ನರ್ವ್ ಕೊಡ್ಬೋದು. ನೀವು ಇಲ್ಲಿ GB20 ಕೊಡ್ಬೋದು. ಕಿವಿ ಒಳಗಡೆ ಕೊಡ್ಬೋದು, ಕಿವಿ ಒಳಗಡೆನೂ ಕೊಡ್ಬೋದು. ಕಿವಿ ಒಳಗಡೆ ನೋಡಿ ನಿಮಗೆ ಪಾಯಿಂಟ್ ಅನ್ನ ಇದು ಜಸ್ಟ್ ಹಿಂಗ್ ಮಾಡ್ಕೊಂತ ಹಿಂಗೆಲ್ಲ ಕೊಡ್ಕೊಂತ ಬಂದ್ರೆ ಇಲ್ಲಿ ಬ್ಯಾಕ್ ಪೇನ್, ನೀ ಪೇನ್ ಎಲ್ಲ ಇರುತ್ತೆ. ಇಲ್ಲಿ ಒಳಗಡೆ ಇಲ್ಲಿ ಸಿಂಥೆಟಿಕ್ ನರ ಬರುತ್ತೆ, ಇಲ್ಲಿ ಒಳಗಡೆ ಸ್ಪ್ಲೀನ್, ಕಿಡ್ನಿ ಬರುತ್ತೆ, ಇಲ್ಲಿ ಸ್ಟಮಕ್ ಬರುತ್ತೆ. ಈ ತರ ನೀವೆಲ್ಲ ಕೊಡ್ಕೊಂತ ಹೋಗ್ಬೋದು. ಇದೇನು ತೊಂದರೆ ಆಗಲ್ಲ. ಒಂದು ಪಾಯಿಂಟ್ ಕೊಡಿ, ಮತ್ತೆ ಜಾಸ್ತಿ ಕೊಡಬೇಡಿ. ಇನ್ ಕೇಸ್ ಯಾರಿಗೂ ಆಗ್ತಾ ಇಲ್ಲ ಅಂದಾಗ ನೀವು ಪಾಯಿಂಟ್ ಅನ್ನ ರೈಸ್ ಮಾಡಬೇಕು. ಅಲ್ಲಿ ತನಕ ರೈಸ್ ಮಾಡಂಗಿಲ್ಲ. ಓಕೆ, ನೀವು ಪ್ರತಿಯೊಂದು ಜಾಗದಲ್ಲಿ ಕೊಡ್ಬೋದು ಅದನ್ನ ಎಲೆಕ್ಟ್ರೋ ಮಸಾಜು. ಮತ್ತೆ ಕೆಲವೊಂದು ಕ್ಲಿಪ್ಸ್ ಇದಾವೆ. ಈ ಕ್ಲಿಪ್ಸ್ ಹೆಂಗಂದ್ರೆ ಇಲ್ಲಿ ನಿಮಗೆ ತಲೆ ನೋಯ್ತಾ ಇದೆ ಅಂತ ತಿಳ್ಕೊರಿ, ಇಲ್ಲಿ ತಲೆನೋವು ಇರೋ ಜಾಗದಲ್ಲಿ ಹಾಕ್ಬೋದು, ಇಲ್ಲಾಂದ್ರೆ LI4 ಜಾಗದಲ್ಲಿ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲಿ ಈ ತರ ಹಾಕೋಬಹುದು. ಇಲ್ಲಿ ನೀವು ಇನ್ ಕೇಸ್ ಏನಾದ್ರು ಲಂಗ್ಸ್ ಈ ತರ ಇದು ಮ್ಯಾಗ್ನೆಟಿಕ್ ಬರುತ್ತೆ. ಇದ್ರೊಳಗಡೆ ಮ್ಯಾಗ್ನೆಟಿಕ್ ಬರುತ್ತೆ. ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ನಿಮಗೆ. ಓಕೆ, ಇದು ಬರುತ್ತೆ. ಇದು ಬಂದ್ಬಿಟ್ಟು ರೋಲರ್. ಇದು ರೋಲರ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಕೆಲವೊಬ್ರು ಕೈ ಮಸಾಜ್ಗೆ ಇಲ್ಲಿ ಕೈಯನ್ನ ಪೂರ್ತಿ ಇಲ್ಲಿ ತನಕ ನೀವು ಮಸಾಜ್ ಮಾಡ್ಬೇಕಂದಾಗ ಇದನ್ನ ರೊಟೇಟಿಂಗ್ ಮಾಡಬಹುದು. ರೊಟೇಟಿಂಗ್ ಮಾಡಿದಾಗ ನಿಮಗೆ ಇಲ್ಲಿ ಬ್ಯಾಕ್ ಪೇನ್ ಬರುತ್ತಲ್ಲ, ಈ ಬ್ಯಾಕ್ ಪೇನ್ ನರಿಗೆ ಈ ತರ ನಾವು ಕೊಡ್ಬೋದು. ಈ ಬ್ಯಾಕ್ ಪೇನ್ ನರಿಗೆ ಅಲ್ಲಿ ಸ್ಟಿಮ್ಯುಲೇಟ್ ಎಲ್ಲ ಏನ್ ಕೆಲಸ ಅಂದ್ರೆ ಸ್ಟಿಮ್ಯುಲೇಟ್ ಮಾಡೋದು. ಅಷ್ಟೊಂದು ಬಿಟ್ರೆ ಮತ್ತೇನು ಮಾಡಲ್ಲ ಇವು. ಹಾಗಾಗಿ ಅಲ್ಲಿ ರಕ್ತ ಚಲಾವಣೆ ಆದಾಗ ನಿಮಗೆ ಸರಿ ಹೋಗುತ್ತೆ. ಇವೆಲ್ಲ ಅದು ಮೆಟಲ್ ಸರ್ ಇಲ್ಲ ರಬ್ಬರ್? ಅದು ಇಲ್ಲ ಇದು ಮೆಟಲ್ ಮೇಡಮ್, ಸ್ಪ್ರಿಂಗ್ ಮೆಟಲ್. ಈ ತರ ಅಕ್ಯುಪ್ರೆಷರ್ ಟೂಲ್ಸ್ ಬರ್ತವೆ. ಇದನ್ನ ಈ ತರನು ಮಾಡ್ಕೊಂತ ಕೂತ್ಕೋಬಹುದು. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ನಾರ್ತ್ ಅಂಡ್ ಸೌತ್ ಪೋಲ್. ಇದು ಹೆವಿ ಮ್ಯಾಗ್ನೆಟಿಕ್. ಇದು ನಾರ್ತ್ ಸೌತ್ ಅಂದ್ರೆ ನಾವು ಏನಾದ್ರು ಇಲ್ಲಿ ನಮ್ದೀಗ ನಾರ್ತ್ ಸೌತ್ ಬೇಕಂದಾಗ ಬ್ಲಡ್ ಸರ್ಕ್ಯುಲೇಷನ್ ಆ ಕಡೆ ಈ ಕಡೆ ಆಗ್ಬೇಕಂದ್ರೆ ಇದನ್ನ ನಾವು ಕಾಲಾಗಿ ಇಟ್ಕೋಬಹುದು, ಕೈಯಲ್ಲಿ ಇಟ್ಕೋಬಹುದು. ಇದು ನಾರ್ತ್ ಅಂಡ್ ಸೌತ್ ಪೋಲ್ ಅಂತ ನಾವು ಮಾಡಿದಾಗ ನಮ್ಮ ಬ್ಲಡ್ ಅನ್ನ ಸರ್ಕ್ಯುಲೇಷನ್ ಮಾಡೋದಕ್ಕೆ ಇಂಪ್ರೂವ್ಮೆಂಟ್ ಮಾಡುತ್ತೆ. ಅವಾಗ ಇದಕ್ಕೆ ನೋಡಿ, ಇದು ಹತ್ರ ಬಂದ್ರೆ ಎಷ್ಟು ಸೌಂಡ್ ಇರುತ್ತಂದ್ರೆ ನೀವು ಸೆಂಟ್ರಲ್ ಬಳ್ಳಿಟ್ರೆ ಇದು ತೆಗಿಯಕ್ಕಾಗಲ್ಲ. ಮತ್ತೆ ಇದನ್ನ ಅಪೋಸಿಟ್ ಮಾಡಿ, ನೀವು ಅಪೋಸಿಟ್ ಮಾಡಿದಾಗ ಯಾವ ಕಾರಣಕ್ಕೂ ನೋಡಿ ಎಷ್ಟು ತಳ್ಳುತ್ತದ ನೋಡಿ. ಅದೇ ತರ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ನಾವು ಇದರಿಂದ ಸರಿ ಮಾಡಬಹುದು. ಅದ್ ಸುಮ್ನೆ ಕೈಲಿಟ್ಕೊಂಡ್ರೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತಾ ಸರ್? ಅಂದ್ರೆ ಈಗ ನಾವು ಈ ಕಡೆ ಒಂದು ಇಟ್ಟಾಗ ಇಲ್ಲಿರ್ತಕ್ಕಂಥ ಬ್ಲಡ್ ಅನ್ನ ಇದು ಮಾಡುತ್ತೆ, ಕಾಲಲ್ಲಿ ಇರ್ತಕ್ಕಂಥ ಬ್ಲಡ್ ಅನ್ನ ಮೇಲೆ ತರಕ್ ಮಾಡುತ್ತೆ. ಆ ತರ ಆಗುತ್ತೆ. ಇದು ಬಂದ್ಬಿಟ್ಟು ರೋಲ್ ಬಾಲ್. ಇಲ್ಲಿ ಬಾಲ್ ನೋಡಿ, ಇದು ಮ್ಯಾಗ್ನೆಟಿಕ್ ಬಾಲ್. ಇದು ಈ ಮ್ಯಾಗ್ನೆಟಿಕ್ ಬಾಲ್ ಏನ್ ಮಾಡುತ್ತೆ ಅಂದ್ರೆ ಈ ತರ ನಾವು ಕೈಯಲ್ಲಿ ಮಾಡಿದಾಗ ಚುಚ್ಚುತ್ತೆ. ಆಕ್ಯುಪ್ರೆಷರ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ಇದು ಮ್ಯಾಗ್ನೆಟಿಕ್ ಬಾಲು. ಈ ಒಂದು ಬಾಕ್ಸ್ ಅಲ್ಲಿ ಎರಡು ಬರ್ತವೆ ನೋಡಿ. ಇದು ನೋಡಿ, ಈಗ ಇದು ಅಂಟ್ಕೊಂಡಿದೆ. ಈ ಟೈಪ್ ನಾವು ಆಕ್ಯುಪ್ರೆಷರ್ ತರ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ರೋಲರ್. ಇದು ನಿಮಗೆ ಟರ್ನ್ ಆಗುತ್ತೆ, ಅಂದ್ರೆ ಟರ್ನ್ ಆಗ್ತವೆ ಇವೆಲ್ಲ ರೋಲರ್. ನೀವು ಬ್ಯಾಕ್ ಮಸಾಜಿಗೆ ಯೂಸ್ ಮಾಡ್ಬೋದು. ಇಲ್ಲಿ ಈ ತರ ಹಿಂಗ್ ಬ್ಯಾಕ್ ಮಸಾಜ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ತರ ಮಾಡ್ಕೋಬಹುದು. ಹಿಂದ್ಗಡೆ ಯಾರಾದ್ರೂ ಒಬ್ರು ಮಸಾಜ್ ಮಾಡೋ ಟೈಪ್ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ಇದು ರೊಟೇಟೇಬಲ್ ವೀಲ್ಸ್, ಇವೆಲ್ಲ ರೊಟೇಟ್ ಆಗ್ತವೆ. ಓಕೆ, ನೆಕ್ಸ್ಟ್ ಇದಂತೂ ಮಷಿನ್ ಆಲ್ರೆಡಿ ನೋಡಿದಿರಿ. ಈಗ ಕೆಲವೊಬ್ರು ಭಾಳ ಜನನು ತರಿಸ್ಕೊಂಡಿದ್ದೀರಿ. ಇವತ್ತೊಂದು 5 ಆರ್ಡರ್ ಬಂದಿತ್ತು, ಅವರಿಗೆಲ್ಲ ನಾಳೆ ಕೊರಿಯರ್ ಆಗ್ತವೆ. ಇದು ಬರ್ತದೆ. ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್ ನಮ್ಮದು ಮೋಕ್ಷದ ಬಗ್ಗೆ ಮಾಡ್ತೀನಿ. ಮೋಕ್ಷದ ಬಗ್ಗೆ ತಿಳಿಸ್ಬೇಕಲ್ಲ ನಿಮಗೆ. ಇದು ಮೋಕ್ಷ ರೋಲರ್. ಇದು ಮೋಕ್ಷ ಅಂತ ಆಲ್ರೆಡಿ ಕೇಳಿರ್ತೀರಿ. ಎಲ್ಲಾದರೂ ನಮಗೆ ಸೈನಸ್ ಯಾರಿಗಾಗಿರುತ್ತಲ್ಲ, ಸೈನಸ್ ಆದವರಿಗೆ, ಇಲ್ಲೆಲ್ಲ ಸ್ವಲ್ಪ ಸೈನಸ್ ಆದವರಿಗೆ ST36 ಈ ಥರ ಕೆಲವೊಂದು ಪಾಯಿಂಟ್ಗಳಿಗೆ ನಾವು ಇದನ್ನ ಮೋಕ್ಷನ ಯೂಸ್ ಮಾಡ್ತೀವಿ. ಹಾಗಾಗಿ ಇದು ಮೋಕ್ಷ ಯೂಸ್ ಮಾಡೋದು. ಓಕೆ, ನೆಕ್ಸ್ಟ್ ಅದು ಹೇಗೆ ಸರ್ ವರ್ಕ್ ಆಗುತ್ತೆ? ಅದು
ಅದು ರಾಡ್ ತರ ಇದೆ ಹಾಗೆ. ರಾಡ್ ಅಲ್ಲ ಅದು, ಅದು ಒಳಗಡೆ ಹಾಕ್ತಾರೆ. ಅದು ಇದು ಅದು ಮೆತ್ತಗಿದೆ, ಅದು ಅದು ಸುಟ್ಕೊಂತ ಹೋಗುತ್ತೆ ಅದು. ಇದರಲ್ಲಿ ಒಳಗಡೆ ಒಂದು ಇದು ಇರುತ್ತೆ, ಸ್ಮೋಕ್ ಇರುತ್ತೆ, ಅದು ಬಿಸಿ ನಿಮಗೆ ತಟ್ಟುತ್ತದೆ. ಓಕೆ, ನಮ್ಮ ಕಡೆ ಇರ್ತಕ್ಕಂಥ ಐಟಮ್ಸ್ ಎಲ್ಲ ಖಾಲಿ ಆಯ್ತು ಅನ್ಸುತ್ತೆ, ಯಾವುದು ಇಲ್ಲ. ಮತ್ತೆ ಈ ಕ್ಲಿಪ್ಪು ಇಷ್ಟು ಬಿಟ್ಟರೆ ಮತ್ತೆ ಯಾವುದಿಲ್ಲ. ಇದೆಲ್ಲ ಇದು ಕಪ್ಪಿಂಗ್. ಇದು ಕಪ್ಪಿಂಗಿಗೆ ನಾನು ಒಂದು ಟೈಮ್ ಕೆಲವೊಬ್ರಿಗೆ ಏನಾದರೂ ಅಲ್ಲಿ ಇಟ್ಕೊಂಡ್ರೆ ಯೂಸ್ ಮಾಡ್ತೀನಿ. ಇದು ಕಪ್ಪಿಂಗ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಬಟ್ ಮಾಡ್ತಾ ಮಾಡ್ತಾ ನಿಮಗೂ ಯೂಸ್ ಆಗುತ್ತದು ಗೊತ್ತಾಗುತ್ತೆ. ಈಗ ನಾವು ಸುಮ್ಮನೆ ಏನೇನು ಬೆಂಗಳೂರಿಗೆ ಹೋದಾಗ ಇಲ್ಲ ಈ ಬಾಂಬೆದವ್ರಿಗೆ ಕಾಂಟ್ಯಾಕ್ಟ್ನಲ್ಲಿ ಇಟ್ಟಾಗ ಕೆಲವೊಬ್ಬರಿಗೆ ನಾನು ಯೂಸ್ ಮಾಡ್ತಾ ಇರೋದು ನೋಡ್ತಾ ಈ ಸುಮ್ಮನೆ ಸಾಕಷ್ಟು ಮಷಿನ್, ಫುಡ್ ರಿಪ್ಲೆಕ್ಸ್ ಮಷಿನ್ ತರಿಸಿದ್ದೀನಿ ನಾನು. ಅವಲ್ಲೇ ನಾನು 8,000 ಕೊಟ್ಟು ತೊಗೊಂಡ್ಬಂದಿದ್ದೆ ಫುಡ್ ರಿಪ್ಲೆಕ್ಸ್ ಮಷಿನ್. ಈಗ ಮತ್ತೆ ಒಂದು ದೊಡ್ಡ ಮಷಿನ್ ಮಾಡಬೇಕಂತ ಇದೆ, ಅದು 25,000 ಏನೋ ಇದೆ. ಅದು ಅಂದರೆ ಅದ್ರ ಮೇಲೆ ನಿಂತ್ಕೊಂಡಾಗ ಫುಲ್ ಮೆಟಲ್ ಇರುತ್ತೆ. ಅದು ಬಾಡಿ ಪೂರ್ತಿ ಸ್ಟಿಮ್ಯುಲೇಟ್ ಆಗುತ್ತೆ, ಸಯಾಟಿಕ ಇರೋರಿಗೆ, ಕೆಲವೊಬ್ಬರಿಗೆ ಬೇರೆಯವರಿಗೆ ಆ ಥರ. ಸುಮ್ಮನೆ ಏನಾದರೂ ಹಣ ಇತ್ತಂದರೆ ಅಂಥವೆಲ್ಲ ತೊಗೊಂಡು ಬರ್ತಾ ಇರ್ತೀನಿ. ಬಟ್ ಅವು ಯಾವಾಗಾದರೂ ಯೂಸ್ ಆಗ್ತವೆ. ಅದು ಫುಡ್ ರಿಪ್ಲೆಕ್ಸ್ ಮಷಿನ್ ಇದು ಫುಡ್ ರಿಪ್ಲೆಕ್ಸ್ ಮಷಿನ್. ಇದೆಲ್ಲ ಹೆಂಗಂದ್ರೆ ಇದಕ್ಕೆ 4 ವೈರ್ ಕೊಟ್ಟಿರ್ತಾರೆ. ಎಲ್ಲಿ ಪೇನ್ ಬರುತ್ತಲ್ಲ ಅಲ್ಲಿ ಹಾಕ್ಬೋದು. ಇದು ಬ್ಯಾಕ್ ಪೇನ್ ಬೆಲ್ಟ್ ಬರುತ್ತೆ ಅದ್ರ ಜೋಡಿ. ಬ್ಯಾಕ್ ಪೇನಿಗೆ ಯಾರಿಗಾದ್ರೂ ಇತ್ತಂದ್ರೆ ಇದನ್ನ ಕೊಡ್ಬೋದು. ಹಾಗಾಗಿ ಯಾವ್ಯಾವ ಸಿಗುತ್ತೋ ಸುಮ್ಮನೆ ತಂದಿಡೋದು. ಅದನ್ನ ಸುಮ್ಮನೆ ಯಾವಾಗ ಕೆಲಸ ಅಂತೂ ಬರುತ್ತೆ, ಯಾಕಂದ್ರೆ ಭಾಳ ಜನ ಅದನ್ನ ಮಷಿನ್ನ ಯೂಸ್ ಮಾಡ್ತಾರೆ ನಮ್ಮ ಕಡೆ ಬಂದವರು. ಹಾಗಾಗಿ ನಿಮಗೂ ಅದು ಯೂಸ್ ಆಗುತ್ತಂದ್ರೆ ತರಿಸ್ಕೊರಿ, ಇಲ್ಲ ಅಂದ್ರೆ ಯೂಸ್ ಆಗಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಜೊತೆಗೆ ಏನು ಮಾಡ್ತೀನಿ ಅಂದ್ರೆ ಈಗ ಮಸಾಜರ್ ವಿತ್ ಎಲೆಕ್ಟ್ರಿಕಲ್ ಪೆನ್ 2100 ವಿತೌಟ್ ಕೊರಿಯರ್ ಚಾರ್ಜಸ್. ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಈಗ ಕ್ಯಾಟ್ಲಾಗಿಗೆ ಬರೋಣ. ನಾನು ಇಲ್ಲಿ ಇದ್ರ ಮೇಲೆ ನಿಂತ್ಕೋಬಹುದು. ಇದು ಕೂಡ ಪ್ಯಾಡ್ ಟೈಪ್ ಬರುತ್ತೆ, ಇದ್ರ ಮೇಲೆ ನಿಂತ್ಕೋಬಹುದು. ಇವು ಆಲ್ರೆಡಿ ನೋಡಿರ್ತೀರಿ. ಇದೆಲ್ಲ ರೊಟೇಟೇಬಲ್. ಇದು ರೊಟೇಟ್ ಆಗುತ್ತೆ, ಇದು ರೊಟೇಟ್ ಆಗುತ್ತೆ, ಇದು ರೊಟೇಟ್ ಆಗುತ್ತೆ, ಇದು ರೊಟೇಟ್ ಆಗುತ್ತೆ. ಇವೆಲ್ಲ ಸ್ಲಿಪ್ಪರ್ಸ್, ಆಕ್ಯುಪ್ರೆಷರ್ ಸ್ಲಿಪ್ಪರ್ಸ್ ಬರುತ್ತೆ. ಇವೆಲ್ಲ ಮ್ಯಾಗ್ನೆಟಿಕ್ ವಿತ್ ಪಿಂಚ್ ಆಗುತ್ತೆ, ಇದು ಅಂದರೆ ಪ್ರೆಸ್ ಆಗುತ್ತೆ. ಇದು ಶೂಗೆಲ್ಲ ಇವೆಲ್ಲ ವುಡನ್. ದಯವಿಟ್ಟು ಮಾತಾಡ್ಲಿಲ್ದವ್ರು ಮ್ಯೂಟ್ ಮಾಡಿ, ಇನ್ನೊಬ್ರಿಗೆ ಡಿಸ್ಟರ್ಬೆನ್ಸ್ ಆಗೋದು ಬೇಡ. ಯಾಕಂದ್ರೆ ಇಲ್ಲ ನಾ ಎಲ್ಲರಿಗೂ ಮ್ಯೂಟ್ ಮಾಡಿದರೆ ನೀವೇನು ಕೇಳ್ತೀರಿ ನನಗೆ ಗೊತ್ತಾಗಲ್ಲ. ಅದಕ್ಕೆ ನೀವು ಮ್ಯೂಟ್ ಮಾಡ್ಕೊಳ್ಳಿ, ನಾನು ಇದ್ದಾಗ ನೋಡ್ತೀನಿ. ಓಕೆ, ಇವೆಲ್ಲ ರೋಲರ್ಸ್. ಇವೇನು ಕಾಣ್ತಾ ಇದ್ದಾವೆ ರೋಲರ್. ಈ ರೋಲರು ಮತ್ತು ಇವು ಅಷ್ಟೇ. ಇದು ಕೆಳಗಡೆ ನಾವು ಎಕ್ಸಸೈಸ್ ಮಾಡೋಕ್ಕೆ ಮುಂದ್ಗಡೆ ಹಿಂದ್ಗಡೆ ಅದನ್ನು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬಟ್ ಮನೆಯಲ್ಲಿ ಮಾಡಿದಾಗ ಇವೆಲ್ಲ ಇದು ಮ್ಯಾಗ್ನೆಟಿಕ್ ಇದು ಬರುತ್ತಲ್ಲ, ಅದು ಬರುತ್ತದೆ. ಇಲ್ಲಿ ಮಸಾಜರ್ ಈ ಆಕ್ಯುಪ್ರೆಷರ್ ಮ್ಯಾಗ್ನೆಟಿಕ್ ಮಸಾಜರ್ ಬರುತ್ತದೆ. ಓಕೆ, ಇದು ರೋಲರ್ ನೀವು ನೋಡಿರ್ತೀರಿ ಆಲ್ಮೋಸ್ಟ್ ಆಲ್. ಇದು ವುಡನ್ ರೋಲರು, ಇದು ಪ್ಲಾಸ್ಟಿಕ್ ರೋಲರು. ಹಾಗಾಗಿ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಇದು ಕೂಡ ವುಡನ್ ಬರುತ್ತೆ ಇದು. ಓಕೆ, ಇವೆಲ್ಲ ನಾನು ಈಗ ತೋರಿಸಿದ್ನಲ್ಲ ಕೆಲವೊಂದು ಇವು ಪ್ಲಾಸ್ಟಿಕ್ಕಿಂದ ಬರ್ತದೆ, ನಾನು ತೋರಿಸಿದ್ದು ಮೆಟಲು. ಇದು ಆಕ್ಯುಪ್ರೆಷರ್ ನಾವು ಯಾರಿಗಾರ ಪ್ರೆಸ್ ಮಾಡಬೇಕಂದ್ರೆ ಇದು ಬರುತ್ತೆ. ಇದು ಕೂಡ ಅಷ್ಟೇ. ಓಕೆ, ನೆಕ್ಸ್ಟು ಇಲ್ಲಿ ಕೂಡ ಇದೆ ನೋಡಿ, ವುಡನ್ನಾಗಿ ಸ್ಟಿಕ್ ಇರ್ತದಲ್ಲ, ನಾವು ಪಾಯಿಂಟ್ ಪ್ರೆಸ್ ಮಾಡೋಕ್ಕೆ, ಕೈ ಪ್ರೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಓಕೆ, ನೆಕ್ಸ್ಟ್ ಇದು ನೋಡಿ, ಇದು ಪ್ರೆಸ್ ಮಾಡೋದು ಸ್ಪ್ರಿಂಗ್. ನೀವು ಈಗಾಗಲೇ ನೋಡಿರ್ತೀರಿ. ನಾವು ಬೆಳ್ಳು ಇಟ್ಕೊಂಡಾಗ ದೇವೇಂದ್ರ ಹೊರದಲ್ಲಿ ನಾವು ಕೆಲವೊಂದು ಬೆಲ್ ಸೈನಸ್ ಅಂತ ಏನು ಕರಿತೀವಿ, ಅದನ್ನು ಆ ಬೆಳ್ಳು ಇಲ್ಲೇನು ಹಿಡ್ಕೊಂಡಿದ್ದಾರೆ ನೋಡಿ ಇವರು. ಆ ಬೆಲ್ಟ್ನಿಂದ ನೀವು ಪ್ರೆಸ್ ಮಾಡಿದಾಗ ಆ ಬೆಳ್ಳಲ್ಲಿ ಇರ್ತಕ್ಕಂಥ ಒಂದು ಏನಾರ ಅಕ್ಯುಮುಲೇಷನ್ ಇದ್ದರೆ ಕ್ಲಿಯರ್ ಆಗುತ್ತೆ. ಇದು ಪಾದದ್ದು. ಇದು ಕೆಳಗಡೆ ನೀವು ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಪಾದನ ರೋಲ್ ಮಾಡಿದರೆ ಇದು ರೋಲ್ ಆಗುತ್ತೆ. ಇದು ಕೂಡ ಇವು ಎಷ್ಟೆಲ್ಲ ಪಾದದ್ದು. ಇದು ಮ್ಯಾಗ್ನೆಟಿಕ್. ಇದು ಆಕ್ಯುಪ್ರೆಷರ್ ಚಿಪ್ ಸೆಟ್. ಇದು ಮ್ಯಾಗ್ನೆಟ್ ಇಂದಿದು. ಇದು ಕೂಡ ಬಿಗ್ ಸೈಜ್. ಇದು ಕೂಡ ಮ್ಯಾಗ್ನೆಟ್. ಓಕೆ, ಇದು ಮ್ಯಾಗ್ನೆಟು. ಇದು ಕ್ಲಿಪ್ ನಾನು ಹೇಳಿದ್ನಲ್ಲ, ಪವರ್ ಕ್ಲಿಪ್ ಇದು. ಓಕೆ, ಇದು LI4 ಕ್ಲಿಪ್. ಇದು LI4 ಕ್ಲಿಪ್ಪು. ನೆಕ್ಸ್ಟು ಇದು ಕೂಡ ಅಷ್ಟೇ. ನೆಕ್ಸ್ಟ್ ಇದು ಜಿಮ್ಮಿ. ಇವೆಲ್ಲ ನಮ್ಮ ಜಿಮ್ಮಿ ಬರ್ತವೆ. ಜಿಮ್ಮಿ ಅಂತೂ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ. ಇವೆಲ್ಲ ಫಿಂಗರ್ ರಿಂಗ್ಸು. ಇದು ಮ್ಯಾಗ್ನೆಟಿಕ್, ಬಯಲ್ ಮ್ಯಾಗ್ನೆಟಿಕ್ ಬರ್ತವೆ. ಇಲ್ಲಿ ಸ್ಟಾರ್ ಮ್ಯಾಗ್ನೆಟಿಕ್ ಬರ್ತವೆ, ಬಯಲ್ ಮ್ಯಾಗ್ನೆಟಿಕ್ ಬರ್ತವೆ, ಇನ್ನೊಂದು ದೊಡ್ಡ ಮ್ಯಾಗ್ನೆಟಿಕ್ಕು ಬರ್ತವೆ, ದಪ್ಪ ಸೈಜ್ ಇದು. ಓಕೆ, ಇವೆಲ್ಲ ಸ್ಟಾರ್ ಮ್ಯಾಗ್ನೆಟಿಕ್ಕು. ಓಕೆ, ಇದು ಟೇಪ್ಸು. 1 ಇಂಚ್ದು, ಅರ್ಧ ಇಂಚದ ಟೇಪ್ ಬರ್ತವೆ.
ನೀವು ಬೇಕಾದ್ರೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಯಾಕಂದರೆ ಎಟ್ ಅ ಟೈಮ್ ನಿಮಗೆ ಕೊರಿಯರ್ ಕಾಸ್ಟ್ ಏನಾಗುತ್ತೆ, ನಿಮಗೆ ಏನೇನು ಬೇಕು ಒಂದು ಲಿಸ್ಟ್ ಮಾಡ್ಕೊಂಡು ತೊಗೊಂಡಾಗ ಅದೇ ಕೊರಿಯರ್ ಕಾಸ್ಟ್ನಲ್ಲಿ ಹೋಗ್ಬಿಡುತ್ತೆ. ಇಲ್ಲಾಂದರೆ ಮತ್ತೆ ನೀವು 2-3 ಸಲ ನಾನು ತೋರಿಸಿದ್ನಲ್ಲ, ಇದೆ ಹೈ ಪವರ್ ಮ್ಯಾಗ್ನೆಟ್ ಅಂತ. ಓಕೆ, ಇದು ಹೈ ಪವರ್ ಮ್ಯಾಗ್ನೆಟಿಕ್ಕು. ಇವೆಲ್ಲ ಮ್ಯಾಗ್ನೆಟ್ ಬೆಡ್, ಇವೆಲ್ಲ ಮ್ಯಾಗ್ನೆಟ್. ಇದ್ರ ಮೇಲೆ ಮಲ್ಕೊಂಡಾಗ ಸ್ವಲ್ಪ ಪೇನ್ ರಿಲೀಫು. ಇದು ಮ್ಯಾಗ್ನೆಟಿಕ್ಕಿಂದು ಬ್ಯಾಕ್ ಪೇನ್ ಇಂದಿದ್ದು. ಇದು ನನ್ನ ಕಡೆ ಇದೆ ಇವೆರಡು. ಓಕೆ, ಇದು ಅಷ್ಟೇ ಮ್ಯಾಗ್ನೆಟಿಂದೆಲ್ಲ. ಇವೆಲ್ಲ ಬ್ಯಾಕ್ ಪೇನ್ ಬೆಲ್ಟು. ಇವೆಲ್ಲ ಕೆಲವೊಬ್ರು ನೆಕ್ ಬರ್ತದೆ, ಕೆಲವೊಬ್ಬರಿಗೆ ನೀ ಪೇನ್ದು ಬರುತ್ತೆ. ನೀ ಪೇನ್ ಹಾಕಿದಾಗ ಇದು ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ. ಇದು ಕಣ್ಣಿಗೆ ಜೆಲ್ ಥರ ಬರುತ್ತೆ, ಐ ಬೆಲ್ಟ್ ಅಂತ, ಮ್ಯಾಗ್ನೆಟಿಕ್ ಐ ಬೆಲ್ಟ್. ಓಕೆ, ನೆಕ್ಸ್ಟ್ ಇದು ಮ್ಯಾಗ್ನೆಟಿಕ್. ಇವೆಲ್ಲ ಮ್ಯಾಗ್ನೆಟಿಕ್ ಐ ಪ್ಲಸ್ ಇದು ಮ್ಯಾಗ್ನೆಟಿಕ್. ಓಕೆ, ಇದು ಮ್ಯಾಗ್ನೆಟಿಕ್ ವಾಟರ್ ಗ್ಲಾಸ್. ಓಕೆ, ನೆಕ್ಸ್ಟ್ ನೋಡಿ, ಇದು ಮ್ಯಾಗ್ನೆಟಿಕ್ ಕಾಪರ್ ಬಾಟ್ಲ್ ಬರುತ್ತೆ, ಮ್ಯಾಗ್ನೆಟಿಕ್ ಜಗ್ ಬರುತ್ತೆ ಕಾಪರ್ದು. ಇಲ್ಲಿ ಮ್ಯಾಗ್ನೆಟಿಕ್ ಸ್ಪೈನಲ್ ಬೆಲ್ಟ್ ಬರುತ್ತೆ, ಸ್ಪೈನಲ್ ಬೆಲ್ಟು. ಇಲ್ಲಿ ಮ್ಯಾಗ್ನೆಟಿಕ್ BP ಕಂಟ್ರೋಲ್ ಬ್ರಾಸ್ಲೆಟ್ ಬರುತ್ತೆ. ಓಕೆ, ಇದು ಮ್ಯಾಗ್ನೆಟಿಕ್ BP ಬ್ರಾಸ್ಲೆಟು 350. ಈಗ ನಾವೆಲ್ಲ ತೋರಿಸಿದ್ನಲ್ಲ ಬಾಲ್ ಮ್ಯಾಗ್ನೆಟಿಕ್ ಇದು. ಓಕೆ, ಇದು ಪಿರಾಮಿಡ್ ಇನ್ಸ್ಟ್ರೂಮೆಂಟ್ಸ್. ಇವೆಲ್ಲ ಪಿರಾಮಿಡ್ಡಿಗೆ ಯೂಸ್ ಮಾಡ್ತಾರೆ. ನಮ್ಮ ನಾಗರಾಜ್ ಸರಿಗೆ ಭಾಳ ಅನುಕೂಲ, ರಮೇಶ್ ಸರಿಗೆ ಅನುಕೂಲ. ಇವೆಲ್ಲ ಪಿರಾಮಿಡ್, ಇವೆಲ್ಲ ಪಿರಾಮಿಡ್ಡಿಂದೆ. ಓಕೆ, ನೆಕ್ಸ್ಟ್ ಇದು ಔಟ್ಸೈಡ್ ಯೂಸ್ ಫಾರ್ ಔಟ್ಸೈಡ್, ಅಂದರೆ ಇದು ಮನೆ ಮುಂದ್ಗಡೆ ಅದಕ್ಕೂ ಹಾಕಿರ್ತಾರೆ. ಇದರ ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ಲದನ್ನು ಮಾತಾಡಬಾರ್ದು. ಓಕೆ, ನೆಕ್ಸ್ಟ್ ಪಿರಾಮಿಡ್ ಯಂತ್ರ, ವಾಸ್ತು ಸ್ಲಿಪ್ ಪಿರಾಮಿಡ್ ಯಂತ್ರ ಬರ್ತದೆ. ನೆಕ್ಸ್ಟ್ ಪಿರಾಮಿಡ್ ನವಗ್ರಹಸಕ್ಕೆ ಬರ್ತದೆ, ಲೈನ್ ಪ್ಲೇನು. ಇಲ್ಲಿ ಕಾರ್ ಪಿರಾಮಿಡ್, ಕಾರ್ ಪ್ರೊಟೆಕ್ಷನ್ ಬರ್ತದೆ. ಓಕೆ, ನೆಕ್ಸ್ಟ್ ಪಿರಾಮಿಡ್ ಇನ್ಸ್ಟ್ರೂಮೆಂಟ್ ಇವೆಲ್ಲ. ಇದನ್ನು ಹೇಳಿದ್ನಲ್ಲ, ಇದೇ ಥರ ಮಷಿನ್ ತೊಗೊಳೋದಂತ. ಈಗ ಬೇಕಾಗಿರೋದು ಇದು ಎಲ್ಲ ನಿಂತ್ಕೊಂಡ್ಬಿಡ್ಬೋದು, ಫುಲ್ ಬಾಡಿ ಇದ್ರ ಮೇಲೆ ನಿಂತ್ಕೊಂಡಿರ್ತೀವಿ. ಮತ್ತೆ ನಿಮಗೆ ಇಲ್ಲಿ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಸರ್, ನಿಮ್ಮ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಸ್ಕ್ರೀನ್ ಶಾಟ್ ತೋರಿಸ್ತಾ, ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಆಗ್ತಾ ಇದೆ ಸರ್, ಆಗ್ತಾ ಇದೆ ನೋಡಿ ಸರ್, ಆಗ್ತಾ ಇದೆ ನೋಡಿ. ಓಕೆ, ಇದು ಈಗ ದೊಡ್ಡ ಮಷೀನು. ನೀವು ಇದ್ರ ಮೇಲೆ ಫುಲ್ ಬಾಡಿ ನಿಂತ್ಕೋಬಹುದು. ಇಲ್ಲಿ ನಿಮಗೆ ಬ್ಲಡ್ ಚೆಕ್ ಮಾಡೋದು ಬರುತ್ತೆ, ಆಕ್ಯೂ ಚೆಕ್ ಅಂದರೆ ಈಗ ನಿಮಗೆ ಶುಗರ್ ಚೆಕ್ ಮಾಡೋಕ್ಕೆ ಬರುತ್ತೆ. ಬ್ಲೂ ಐಡಿಯಲ್ ಡಿಜಿಟಲ್ ಥೆರಪಿ ಮಷಿನ್ ಬರುತ್ತೆ. ಇವೆಲ್ಲ ಇದ್ರ ಬಗ್ಗೆ ನಾನು ಯೂಸ್ ಮಾಡಿಲ್ಲ. ನಿಮಗೆ ಇದು ಬೇಕಾದರೆ ಬ್ಲಡ್ ಮಷಿನ್ ಇದೆ, ನನ್ನ ಕಡೆ ಬ್ಲಡ್ಡಿಂದಿದೆ, BP ಇದೆ. ಎರಡು ಬೇಕಾದರೆ ನಿಮಗೆ ನಾನು ಸಜೆಸ್ಟ್ ಮಾಡ್ಬೋದು. ಇನ್ನೊಂದು, ಯಾರಾದರೂ ತೊಗೊಳೋರಿದ್ರೆ ಏನು ಐಟಮ್ ತೊಗೊತೀರಿ ಅದ್ರ ಜೊತೆಗಡೆ ಒಂದು ಟೆಂಪ್ರೇಚರ್ ಚೆಕ್ ಮಾಡೋದು ಒಂದು ಬುಕ್ ಮಾಡ್ಕೊಂಬಿಡಿ. ಯಾಕಂದರೆ ಮನೆಯಲ್ಲಿ ನಾವು ಡಾಕ್ಟರ್ಸ್ ಅಂತ, ನಾವು ಹೀಲರ್ಸ್ ಅಂತ ಏನು ಅನ್ಕೊತೀವಲ್ಲ, ಆ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಮಕ್ಕಳಿಗೆ ನಿಮಗೆ ಎಷ್ಟು 102 ಡಿಗ್ರಿ ಮೇಲೆ ಹೋತಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಆಸ್ಪತ್ರೆಗೆ ಹೋಗಲೇಬೇಕು. ಓಕೆ, ಅಲ್ಲಿ ತನಕ ಕೂತ್ಕೋಬೇಡಿ. ನೆಕ್ಸ್ಟ್ ಇದೆಲ್ಲ ಬೇರೆ ಬೇರೆ ಟೆನ್ಸ್ ಸ್ಟಿಮ್ಯುಲೇಟರ್ ಬರ್ತದೆ. ಇವೆಲ್ಲ ಎಲೆಕ್ಟ್ರೋ ಯೂಸ್ ಮಾಡ್ತೀವಿ, ಸಿಮ್ಯುಲೇಟರ್. ನಾವು ಇದ್ರ ಬಗ್ಗೆ ಉಪಯೋಗ ಇದ್ದಾವೆ, ಬಟ್ ನಮಗೆ ನಾಲೆಡ್ಜ್ ಇಲ್ಲ. ಅದ್ರ ಮೇಲೆ ನಾಲೆಡ್ಜ್ ಇಲ್ಲ ಅಂದ್ರೆ ತೊಗೊಂಡೋದು ವೇಸ್ಟು. ಇದು ಕೂಡ ಅಷ್ಟೇ, ಸುಜೋಕೋ ಎಲೆಕ್ಟ್ರೋ ಪ್ರೋಟೋನ್. ಈಗ ನಾವು ಹೆಂಗೆ ಈಗ ಇದನ್ನು ಮಷಿನ್ ತೋರಿಸಿದ್ನಲ್ಲ ಎಲೆಕ್ಟ್ರೋ ಮಸಾಜ್, ಅದೇ ಟೈಪ್ ಬರುತ್ತೆ ಇದು, ಅದೇ ಟೈಪ್ ಇದು ಕೆಲಸ ಮಾಡುತ್ತೆ. ಓಕೆ, ಎಲೆಕ್ಟ್ರೋ ಪ್ಯಾಡು, ಎಲೆಕ್ಟ್ರೋ ಅಟ್ಯಾಚ್ಮೆಂಟು ನಾನು ಯೂಸ್ ಮಾಡಿದ ಬಗ್ಗೆ ಮಾತ್ರ ಮಾತಾಡ್ತೀನಿ. ಇದು ಒಂದು ಹ್ಯೂಮನ್ನಿಂದ ಬಾಡಿ, ಇದು ಅಕ್ಯುಪಂಕ್ಚರ್ ಮಾಡೆಲ್ ಹೆಡ್ಡು, ಇದು ಕಿವಿದು. ಓಕೆ, ಇದು ಅಕ್ಯುಪಂಕ್ಚರ್ ಅಪ್ಲಿಕೇಟ್ ನೀಡಲ್. ಇದು ನೀಡಲ್ ಎಲ್ಲ ನಮಗೆ ಸಂಬಂಧ ಬರಲ್ಲ. ಇದು ನೋಡಿ, ಈ ಇಯರ್ ಸೀಡ್ಸ್ ಬರುತ್ತೆ. ಇಯರ್ ಸೀಡ್ಸನ್ನು ಯೂಸ್ ಮಾಡಿದಾಗ ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಇಯರ್ ಸೀಡ್ಸನ್ನು ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಎಲ್ಲೆಲ್ಲ ಇಟ್ಬಿಟ್ಟಿದೆ ನಮ್ಮ ಕಡೆ ಇಯರ್ ಸೀಡ್ ಇತ್ತು. ಇದೇ ಥರ ಇರುತ್ತೆ, ನೋಡಿರ್ತೀರಲ್ಲ ಆಲ್ಮೋಸ್ಟ್ ಆಲ್. ಓಕೆ, ಕಪ್ಪಿಂಗ್, ಇದು ಕಪ್ಪಿಂಗ್ ಬರುತ್ತೆ. ಕಪ್ಪಿಂಗು ನಮ್ಮದ್ರಲ್ಲಿ ಯಾರು ಯೂಸ್ ಮಾಡಲ್ಲ. ಓಕೆ, ಹಾಗಾಗಿ ಕಪ್ಪಿಗೋಸ್ಕರ ನಾವು ಹೋಗೋದು ಬೇಡ. ಅದರ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ ಮಸಾಜಿಂಗ್ ಟೂಲ್ಸ್. ಇವೆಲ್ಲ ಇದು ಮಸಾಜ್. ಈಗ ನಾನು ಹೇಳ್ತಾ ಇರೋದು ಮಸಾಜರ್ ಇದೇ ಟೈಪ್ ಬರುತ್ತೆ. ಫೇಶಿಯಲ್ ಗನ್ ಮಸಾಜರ್ ಅಂತ ಏನು ಬರುತ್ತಲ್ಲ, ಇದರಲ್ಲಿ 8 ಟೂಲ್ ಬರುತ್ತೆ. ಇದು ಬೇರೆ, ಇದು ಕೂಡ ಅಷ್ಟೇ, ಇದು ಮಸಾಜ್ ಮಾಡೋದು. ಇದು ಲೆಗ್ ಮಸಾಜರ್. ಇದರೊಳಗಡೆ ನೀವು ನೋಡಿರ್ತೀರಿ, TV ಒಳಗಡೆ ನೋಡಿರ್ತೀರಿ. ನಾನು ಈ ಮಷಿನ್ ತೊಗೊಂಡಿರೋದು. ಇದು ಹೆಲ್ತ್ ಪ್ರೊಟೆಕ್ಷನ್ ಮಸಾಜರ್ ಅಂತ ಇದನ್ನು ತೊಗೊಂಡಿರೋದು. ಹಾಗಾಗಿ ಇದು ಸ್ಮಾಲ್ ಸೈಜು. ಇದರಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಇದ್ದಾವೆ. ನೀವು ನೋಡ್ಕೊತ ಹೋದರೆ ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ಎಲ್ಲ ತೊಗೋಬೇಕು ಅನಿಸುತ್ತೆ. ಜೇಬು ಅದ್ರ ಜೊತೆಗೆ ಗಟ್ಟಿರಬೇಕು. ಮತ್ತು ಈಗ ನಾವು ಐ ವಾಶ್ ಕಪ್ ಇದು ಬರುತ್ತೆ, ಮೆಡಿಕಲ್ ನಾಜಲ್ ಕ್ಲೀನರ್ ಬರುತ್ತೆ. ನೆಕ್ಸ್ಟ್ ಜಲ ನೀತಿ ಲೋಟ
ಇದು ಕೆಲವೊಬ್ರು ಯೂಸ್ ಮಾಡ್ತಾರೆ, ಯೋಗದಲ್ಲಿ ಯೂಸ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇದು ಥೆರಾ ಬ್ಯಾಂಡ್, ಅಂದರೆ ಇದು ಕುತ್ಕೊಂಡ್ಬಿಟ್ಟು ನಾವು ಇದು ಮಾಡೋದ್ರ ಕಾಲಿಗೆ ಲೆಗ್ಗಿ ಹಾಕ್ಕೊಂಡ್ಬಿಟ್ಟು ಇದು ಪೋರ್ಟೇಬಲ್ ಸ್ಟೀಮ್ ಬಾತ್. ಈ ಸ್ಟೀಮ್ ಬಾತು ಇದು ಇರುತ್ತೆ. ಬಟ್ ಎಲ್ಲ ಸಿಕ್ಕಾಪಟ್ಟೆ ಇದ್ದಾವೆ ಟೂಲಲ್ಲಿ, ಯಾವುದು ಇಲ್ಲ ಅನ್ನಂಗಿಲ್ಲ, ಆ ಥರ ಇದ್ದಾವೆ ನೋಡಿ. ಇದು ಲೆಗ್ ಟಿಮ್ಮರ್ ಅಂತೀವಿ, ಕೆಳಗಡೆ ಕಾಲಿಗೆ ಹಾಕ್ಕೊಂಡ್ಬಿಟ್ಟು ಮೇಲೆ ಎಬ್ಸೋದು. ಇದು ಟೋನಿಂಗ್ ಟ್ಯೂಬ್. ಓಕೆ, ಮಿನಿ ಸೈಕಲ್ಲು ಇದರಲ್ಲೆಲ್ಲ ಇದ್ದಾವೆ. ನೆಕ್ಸ್ಟು ಸ್ಲಿಪ್ಪರ್ ಬರುತ್ತೆ. ಇಲ್ಲಿ ನೋಡಿ ನೀ ಸಪೋರ್ಟ್ ಬೆಲ್ಟ್ ಬರುತ್ತೆ. ಇಲ್ಲಿ ನೋಡಿ ಆಲ್ ಇನ್ ಒನ್ ವೆಪರೈಸರ್, ಅಂದರೆ ಇದು ನಾವು ಸ್ಟೀಮ್ ತೊಗೊತೀವಲ್ಲ ಅದಕ್ಕೆ. ಇಲ್ಲಿ ಅನಲಾಗ್ ವೇಟ್ ಸ್ಕೇಲ್ ಬರುತ್ತೆ, ವೇಟ್ ಸ್ಕೇಲ್ ಮಷಿನ್ ಬರುತ್ತೆ. ಓಕೆ, ಇದು ಸ್ಟೀಮ್ ಬರುತ್ತೆ. ಇಲ್ಲಿ ಕೂಡ ಮ್ಯಾಗ್ನೆಟಿಕ್ ಐ ಕೂಲ್ ಬರುತ್ತೆ. ಇಲ್ಲಿ ಐಗೆ ಹಾಕ್ಕೊಂಡ್ರೆ ಗ್ರೀನ್ ಕಲರ್ ಬರುತ್ತದು. ಇದು ಇನ್ಫ್ರಾ ಬ್ರೈಟ್ ರೆಡ್ ಲ್ಯಾಂಪ್. ಇದು ನಾನೀಗೇನು ಇದನ್ನು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಾನು ಒಂದು ರಿಸರ್ಚ್ ಮಾಡಿದೆ. ಇದು ರೆಡ್ ಲ್ಯಾಂಪು ನಮ್ದು ಎಲ್ಲಾದರೂ ಬಾಡಿ ಏನಾದರೂ ಇದಿತ್ತಂದರೆ ರೆಡ್ ಲೈಟನ್ನು ಕೊಡ್ತಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಬೀಳ್ತಾವೆ ಎಲ್ಲ. ಹಾಗಾಗಿ ನಾನು ನಮ್ಮ ಒಂದು ಬೇರೆ ಇರ್ತಕ್ಕಂಥ ಒಂದು ಲೈಟ್ನಲ್ಲಿ ರಿಸರ್ಚ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಅಲ್ಲಿ ಸುಮಾರಿಗೆ ಅದನ್ನು ಆಲ್ರೆಡಿ ರಿಸರ್ಚ್ ಮಾಡಿ ನೋಡಿದ್ದೀನಿ. ಬಟ್ ಅದು ಕೆಲವೊಂದು ಪೇಂಟ್ ಹಚ್ಚಿದೆ, ಅದನ್ನ ಇಲ್ಲೆಲ್ಲ ಸ್ಟಿಕ್ಕರ್ ಹಚ್ಚಿದ್ದೀನಿ, ಇಲ್ಲೆಲ್ಲ ಬೇರೆ ಮತ್ತೆ ಪ್ರಾಡಕ್ಟ್ಸ್ ತರ್ತಾ ಇದ್ದೀನಿ ರಿಸರ್ಚ್ಗೋಸ್ಕರ. ಅದು ಸಕ್ಸಸ್ ಇದೆ, ಬಟ್ ಅದಕ್ಕೆ ಆದಂಥ ಒಂದು ಲೈಟಿಗೆ ಅದಕ್ಕೂ ಸೂಟ್ ಆಗಲ್ಲ. ಆ ಲೈಟ್ ಇದ್ದರೆ ಬೇರೆ ಥರ. ಇದನ್ನ ನೋಡಿ, ಚೇರು ಫೋಲ್ಡಿಂಗ್ ರಿಲ್ಯಾಕ್ಸ್ ಚೇರ್ ಬರುತ್ತೆ. ಎಲೆಕ್ಟ್ರಿಕಲ್ ಫುಡ್ ಮಸಾಜರ್, ಇದು ನಾರ್ಮಲ್. ಇದು ಬೊಂಬೋ ಹೆಡ್ ಮಸಾಜರ್, ನಿಮಗೆ ಗೊತ್ತಿದ್ದಲ್ಲ. ಓಕೆ, ಹಿಜ್ಮಾ ಚೇರ್ ಇದು ಬರುತ್ತೆ. ಓಕೆ, ನೆಕ್ಸ್ಟು ಐಸ್ ಬ್ಯಾಗ್, ವಾಟರ್ ಹಾಟ್ ಬ್ಯಾಗ್ ಅವೆಲ್ಲ ಇರ್ತದೆ. ಇದು ಕೈಯಲ್ಲಿ ಹಾಕ್ಕೊಂಡಾಗ ಕೆಲವರಿಗೆ ಪ್ಯಾರಲಿಸಿಸ್ ಆಗಿರ್ತದಲ್ಲ ಅವ್ರಿಗೆ ಬೆಸ್ಟ್. ಇದು ಸ್ಟ್ರೋಕ್ ಫಿಂಗರ್ ಟ್ರೈನಿಂಗ್ ಮಸಾಜರ್. ಈ ಪ್ಯಾರಲಿಸಿಸ್ ನಾನು ಅವಾಗಲೇ ತೋರಿಸಿದ್ನಲ್ಲ, ರೋಲರ್ ಅಂತ. ಇದು ಫಿಟ್ನೆಸ್ ಮಸಾಜರ್ ರೋಲರ್. ನೆಕ್ಸ್ಟು ಹ್ಯಾಂಡ್ ಪುಲ್ಲಿ ರೋಟೇಟ್ ಎಕ್ಸ್ಟೆಂಡರ್. ಇದು ಒಂದು ಇದು ಒಂದಿತ್ತು, ನಾನು ಕೊಟ್ಟೆ. ಇದು ಏನಂದರೆ ಮಸಾಜರ್, ಅಂದರೆ ನಿಮಗೆ ಅದನ್ನು ತೊಗೊಂಡಾಗ ಮಸಾಜರ್ ತೊಗೊಂಡಾಗ ಇದ್ರ ಅವಶ್ಯಕತೆ ಆಗಲ್ಲ. ಇದೇನಾಗುತ್ತೆ ಅಂದರೆ ನಾವು ಕೂತ್ಕೊಂಡಾಗ ಸ್ವಲ್ಪ ಹಿಂಗೆ ನಮ್ಮದು ಮೆರಿಡಿಯನ್ ಚಾನಲ್ಗೆ ನಾವು ಮಸಾಜ್ ಮಾಡ್ಬೋದು. ಬೇರಿಂಗ್ ಇರ್ತವೆ, ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಬೇರಿಂಗ್ ಇರ್ತವೆ. ಓಕೆ, ಇದು ಡಾಲ್ಫಿನ್ ಮಸಾಜರ್ ಸಿಂಗ್ ಇದು. ಓಕೆ, ಎಕ್ಸಸೈಸ್ ಬಾಲ್, ಜೆಲ್ ಬಾಲ್. ಓಕೆ, ನೆಕ್ಸ್ಟ್ ಇವೆಲ್ಲ ಇನ್ಸ್ಟ್ರೂಮೆಂಟ್, ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟ್ಸ್. ಇವೆಲ್ಲ ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟ್ ನಿಮಗೆ ಆಲ್ರೆಡಿ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಇದು ನೀ ಮಸಾಜರ್ದು. ಇದ್ರದ್ದು ಕಾಸ್ಟೇ 7,000 7,500 ಇದೆ. ನೀವು ನೀ ಮಸಾಜಿಗೆ ಹಾಕಿದಾಗ ಅದು ಆಟೋಮೆಟಿಕಲಿ ಸ್ವಲ್ಪ ವೈಬ್ರೇಷನ್ ಆಗ್ತದೆ. ಇವೆಲ್ಲ ವುಡನ್ ಮಸಾಜರ್ಸ್ ಇವೆಲ್ಲ. ಇದು ನೋಡಿ ಬೆಡ್, ನೆಕ್ ಟ್ರೈನಿಂಗ್ ಬೆಡ್. ಇದು ನಮ್ದು ಏನಾದರೂ ಪೇಷೆಂಟಿಗೆ ಮಲಗಿಸೋದಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮಸಾಜರ್ ಸೆಟ್ಟು. ಓಕೆ, ನೆಕ್ಸ್ಟು ಇದು ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟ್ಸ್. ಇವೆಲ್ಲ ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟ್ ಬರ್ತವೆ. ಓಕೆ, ಇವೆಲ್ಲ ಉಪಯೋಗ ಇದ್ದಾವೆ, ಬಟ್ ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ವಲ್ಲ, ಹಾಗಾಗಿ ಗೊತ್ತಿಲ್ಲ ಅಷ್ಟೇ. ಇದು ಕೂಡ ಅಷ್ಟೇ. ಇದು ಕೆಲವೊಂದು ನೋಡಿರ್ಬೇಕು ನೀವೆಲ್ಲ. ಇದನ್ನೇನು ಮಾಡ್ತಾರಂದರೆ ಈ ಮಸಾಜರನ್ನು ಈ ಹೆಡ್ ತೊಗೊಂಡ್ಬಿಟ್ಟು ಎಲ್ಲೆಲ್ಲಿ ನಿಮಗೆ ಪೇನ್ ಇರುತ್ತೋ ಅದನ್ನೆಲ್ಲ ಬಾಡಿ ಮಸಾಜರ್ ಮಾಡ್ತಾರೆ. ಇದನ್ನೆಲ್ಲ ಮತ್ತೆ ದೊಡ್ಡ ಕ್ಲಿನಿಕಲ್ ಥರ ಮಾಡ್ಕೋಬೇಕು ನೀವೆಲ್ಲ ಇಟ್ಕೋಬೇಕಂದ್ರೆ ಇದೆ. ಈ ಮಷಿನನ್ನು ಈಗ ಪರ್ಚೇಸ್ ಮಾಡಬೇಕು ಈಗ ನಾನು, ಯಾಕಂದರೆ ಇದು ಒಂದು ಇರಲಿ ಅಂತ ಜನಕ್ಕೆ ಒಂದು ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಅರ್ಥ ಆಯ್ತಂತ ಅಂದ್ಕೊಂಡಿದ್ದೀನಿ. ಬೇಕಾದ್ರೆ ಕ್ಯಾಟ್ಲಾಗ್ ಒಂದ್ಸಲ ನಿಮಗೆ ಶೇರ್ ಮಾಡ್ತೀನಿ. ಯಾರಿಗೆ ಬೇಕು ಒಂದು ಸಲ ನೀವು ಆರ್ಡ್ರ್ ಮಾಡಿದಾಗ ಎಟ್ ಅ ಟೈಮ್ ಮಾಡಿದಾಗ ನಾವು ಕೆಲವೊಂದು ಕನ್ಫ್ಯೂಷನನ್ನು ಕೇಳ್ಬೋದು ನಾವು. ಓಕೆ, ಯಾರಿಗೆಲ್ಲ ಹೆಂಗೆ ಇನ್ನೊಂದು ಸಲ ಗ್ರೂಪಲ್ಲಿ ಹಾಕ್ರಿ ಅಂದರೆ ಅದ್ರ ಕೈ ಕಾಲು ನೋವು ಬರ್ತಾರೆ, ನೆಕ್ ಪೇನರ್ ಬರ್ತಾರೆ, ಅವರಿಗೆಲ್ಲ ಸ್ಟಿಕ್ ಮಾಡಿ ಇಟ್ಬಿಡ್ತೀವಿ ಒಂದು ಅರ್ಧ ಗಂಟೆ. ಯೂಸ್ ಇದೆ. ಹಾಗಾಗಿ ಈಗೇನಾದ್ರೆ ಒಂದು 1000 ರೂಪೀಸ್ ಕಡಿಮೆ ಕೊಡ್ತಾರೆ. ಯಾಕಂದರೆ ಭಾಳ ಕ್ವಾಂಟಿಟಿ ತೊಗೊಂಡಾಗ ಅದು 1000 ರೂಪೀಸ್ ಕಡಿಮೆ ಮಾಡ್ತಾರೆ. ಸ್ವಲ್ಪ ಬಲ್ಕ್ ಕ್ವಾಂಟಿಟಿನ ನಾವು ಪರ್ಚೇಸ್ ಮಾಡೋದು. ಹಾಗಾಗಿ ಇವು ಕ್ಲ್ಯಾಂಪ್ ಬಂದುಬಿಟ್ಟು 80 ರೂಪೀಸ್ ಒಂದು ಹಾಕ್ತಾರೆ ಅವರು. ಈ ಕ್ಲ್ಯಾಂಪ್ ಬಂದುಬಿಟ್ಟು 80 ರೂಪೀಸ್ ಒಂದು ಹಾಕ್ತಾರೆ ಅವರು. ಇವನ್ನ ಹಾಕಿದಾಗ ಒಂದು 10 ರೂಪಾಯಿ ಕಡಿಮೆ ಆದರೆ ಚೆನ್ನಾಗಿರುತ್ತಂತ ನಮ್ಮದು. ಹಾಗಾಗಿ ಮತ್ತೆ ಇನ್ನೊಂದೇನೆಂದರೆ ನೀವು ಕ್ಲಿನಿಕಲ್ ಯೂಸ್ ಮಾಡೋದಕ್ಕೆ ಸರ್, ಕ್ಲ್ಯಾಂಪ್ ನ ಏನಂತ ಕೇಳ್ಬೇಕು ನಾವು ಹೋದ್ರೆ ತಗೊಂಡಕ್ಕೆ? ಅದನ್ನ ಕ್ಲ್ಯಾಂಪ್ ಅಂತ ಹೇಳಿ ಕೊಡ್ತಾರೆ. ಕ್ಲ್ಯಾಂಪ್ ಅಂತ ಹೇಳಿದ್ರೆ ಕೊಡ್ತಾರೆ. ಈ ಥರ ಕ್ಲಿನಿಕಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ಥರ ಪೋಸ್ಟರ್ಗಳು ಸಿಗ್ತವೆ ಅವ್ರ ಕಡೆ. ಈ ಥರ ಮತ್ತು ಆಕ್ಯುಪ್ರೆಷರ್ ಪಾಯಿಂಟ್ ಕೆಲವೊಂದು ಎಲ್ಲ ಪೋಸ್ಟರ್ಗಳು ಸಿಗ್ತವೆ. ಬೇಕಾದ್ರೆ ಯಾವ್ಯಾವ ಪೋಸ್ಟರ್ ಇದ್ದಾವೆ ಅಂತ ನನ್ನ ಕಡೆ ಕೆಲವೊಂದು ಪೋಸ್ಟರ್ ಇದ್ದಾವೆ, ಅವನ್ನ ತರಿಸಿದ್ವಿ ನಾವು ಲಾಸ್ಟ್ ಟೈಮು. ಹಾಗಾಗಿ ಅದನ್ನು ಮಾಡ್ಬೋದು.
ನೋಡಿ ಈ ತರ ಪೋಸ್ಟರ್ ಹ್ಯಾಂಡ್ದು ಕಾಣ್ತಾ ಇಲ್ಲಲ್ಲ? ಕಾಣ್ತಿಲ್ಲ ಸರ್, ಪೋಸ್ಟರ್ ಕಾಣಲ್ಲ. ಕಾಣಂಗಿಲ್ಲ. ತೆಗಿರಿ ಸರ್, ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ. ಇದು ಮುಂದ್ಗಡೆ ಕಾಣ್ತಾ ಇಲ್ಲ? ಇವಾಗ ಈಗ ಕಾಣತ್ ಸರ್. ಈ ತರ ಕೆಲವೊಂದು ಪೋಸ್ಟರ್ ಇದಾವೆ. ನೀವು ಬೇಕಾದ್ರೆ ಕ್ಲಿನಿಕಲ್ ಸ್ಟಾರ್ಟ್ ಮಾಡೋರಿಗೆ ಬೇಕಾದ್ರೆ ತಗೋಬಹುದು. ಕೆಲವೊಂದು ಎಷ್ಟು ಪೋಸ್ಟರ್ ಇದಾವೆ ಬೇಕಾದ್ರೆ ಅದನ್ನೆಲ್ಲ ನಾನು ಹೇಳ್ತೀನಿ. ಕ್ಲಿನಿಕ್ ಸ್ಟಾರ್ಟ್ ಮಾಡೋರಿಗೆ ಅನುಕೂಲ. ಸುಮ್ಮನೆ ಮಾಡೋದರಿಗೆ ಯೂಸ್ ಆಗಲ್ಲ. ಮನೆಯಲ್ಲಿ ಹಾಕೊಂತೀನಿ ಅಂದ್ರೆ ಯೂಸ್ ಆಗುತ್ತೆ, ಇಲ್ಲ ಅಂತಲ್ಲ. ಮತ್ತೆ ಗೋಡೆ ಎಲ್ಲ ಅಂಟಿಸ್ಬೇಕಲ್ಲ. ನಾನೆಲ್ಲ ನನ್ನ ರೂಮ್ ಬರೀ ಹಂಗೆ ಮಾಡಿದ್ದೆ ನಾನು ಎಲ್ಲ. ಮತ್ತೆ ಎಲ್ಲ ಪೂರ್ತಿ ಗೋಡೆ ಎಲ್ಲ ಅಂಟಿಸ್ಬಿಟ್ಟಿದ್ವಿ. ಯಾವುದು ಪಾಯಿಂಟ್ಸ್ಗಳು ನಮ್ದು ಏನು 2 ಮೀಡಿಯಂನಲ್ಲಿ ಬರ್ತದಲ್ಲ, ಅದು ಪೂರ್ತಿ ಚಾಟೆ ಬರುತ್ತೆ ಒಂದು ದೊಡ್ಡದು. ಅದು ಬೇಕಾದ್ರೆ ಯೂಸ್ ಮಾಡಿದ್ವಿ. ಹಾಗಾಗಿ ನಿಮಗೆ ಯಾವುದೇ ಒಂದು ಇದೆ ಅನುಕೂಲ ಇದೆ ಅದು ನೋಡ್ಕೊರಿ. ಎಲ್ಲ ಚೆನ್ನಾಗಿದೆ ಅಂದರೆ ಒಂದು ಬಲ್ಕ್ ಕ್ವಾಂಟಿಟಿ ಕೇಳೋಣ, ಏನೇನು ರೇಟ್ ಆಗುತ್ತೆ ಕೇಳೋಣ, ಡಿಸ್ಕಸ್ ಮಾಡೋಣ. ಮಾಡಿ ಇಷ್ಟು ರೇಟ್ ಇದೆ ಫೈನಲೈಸ್ ಮಾಡೋದು ಸರ್, ನನಗೂ ಬೇಕಂದರೆ ತರ್ಸೋಣ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ಓನ್ಲಿ ಹೆಲ್ಪಿಂಗ್ ಅಂದರೆ ನಾವು ನೀವು ಒಂದು ಮೀಡಿಯೇಟರ್ ಹತ್ರ ವರ್ಕ್ ಮಾಡೋದಷ್ಟೇ. ಈಗ ಹೇಳಿ ನಾರಾಯಣ್ ಸರ್. ಈಗ ನಾವೀಗ ಇದನ್ನ ಕಲ್ತಿದೀವಲ್ಲ, ಈ ಕಲ್ತಿದ್ದಕ್ಕೆ ನಮ್ಗೆ ನಾವ್ ಏನ್ ಯೂಸ್ ಮಾಡ್ಬೇಕು? ನಮ್ಮ ಮನೆಗೆ ಯಾರಿಗೂ ಬಂದಿರ್ತಾರೆ, ನಮ್ಮ ಮನೇಲಿ ಯಾರಿಗೂ ತೊಂದರೆ ಇರುತ್ತೆ, ಅವ್ರಿಗೆ ಯಾವ್ಯಾವ್ದನ್ನ ಯೂಸ್ ಮಾಡ್ಬೇಕಂತ ನೀವು ಆಲ್ರೆಡಿ ಗೊತ್ತಿದೆ. ಈ ಮಟ್ಟಕ್ಕೆ ನಮ್ಗೆ ಏನೇನ್ ಬೇಕು ಅನ್ನೋದು, ನಾವು ಏನ್ ಎಸೆನ್ಸಿಯಲ್ ಆಗಿ ಇಟ್ಕೋಬೇಕು ಅನ್ನೋದನ್ನ ನೀವು ಅದನ್ನೆಲ್ಲ ಮಾಡಿ ಅದನ್ನ ರೇಟ್ ಚಾರ್ಟ್ ಮಾಡೋಣ ಅಂತ ನೀವಂತೀರಿ. ಬಂಡಲ್ ಮಾಡಿಬಿಡೋದು. ಇಷ್ಟು ಅಮೌಂಟ್ ಆಗುತ್ತೆ, ಅದ್ರೊಳಗೆ ನಮ್ಗೆ ಈಗ ಎಮರ್ಜೆನ್ಸಿ ಬಂದವ್ರಿಗೆ ಏನೇನೆಲ್ಲ ಯೂಸ್ ಆಗುತ್ತೆ ಅನ್ನೋದಕ್ಕೆ ಅದನ್ನ ತಗೋಬೇಕು ನಾವು. ಇದು ಎಸೆನ್ಸಿಯಲ್ ಅನ್ನೋದು ದೊಡ್ಡ ಮಟ್ಟದ ಬೇಡ, ಚಿಕ್ಕ ಮಟ್ಟದ ಎಲ್ಲದನ್ನು ಅದು ನಮ್ಗೆ ಎಸೆನ್ಸಿಯಲ್ ಅನ್ನೋದು ಏನು ಅನ್ನೋದು ಒಂದು ಬಂಡಲ್ ಮಾಡ್ಬಿಡಿ ನೀವು ಅಂತ ನಾ ಹೇಳಿ. ನೋಡಿ, ಇದು ಗ್ಲೋಸ್. ಇದು ಈ ಗ್ಲೋಸ್ ಒಂದು ಪ್ಯಾಕೆಟ್ ತರಿಸ್ಕೊಂಡ್ಬಿಡ್ಬೇಕು ನೀವು ಪ್ರಾಕ್ಟೀಸ್ ಮಾಡೋದು. ಒಂದು ಗ್ಲೋಸ್ ಬಿಡಿ ನಮ್ಗೆ. ಇವೆಲ್ಲ ಏನಾಗ್ತಾವಂದ್ರೆ, ಈಗ ನಾರಾಯಣ್ ಸರ್ ಹೇಳ್ತಾರ ಅರ್ಥ ಆಯ್ತು. ನೀವು ಏನು ಯೂಸ್ ಮಾಡ್ತಾ ಇದ್ರಿ ಅವೆಲ್ಲ ನಮಗೆ ಯೂಸ್ ಆಗ್ತಕ್ಕಂಥ ಕಿಟ್ ಅನ್ನ ಮಾಡಿ ಅದು ಒಂದು ರೇಟ್ ಹಾಕಿ ಅಂತ ಹೇಳ್ತಾ ಇದಾರೆ ಅಲ್ಲ ಸರ್? ಯಾವ್ದಾವ್ದು ಇದೆ ಅಂದ್ಬಿಟ್ಟು. ಓಕೆ, ಈಗ ನಾನು ನಾಳೆ ಇಲ್ಲ ನಾಳಿದ್ದು ಒಂದು ಲಿಸ್ಟ್ ಮಾಡ್ತೀನಿ ಸರ್. ಈಗ ನಾವು ಒಂದೊಂದು ಹೋಗ್ಬೇಕಾಗತ್ತೆ. ಈಗ ಅವಾಗ ಏನಾಗತ್ತೆ ನಮ್ಗೆ, ನಾವು ಈಗ ಸ್ವಲ್ಪ ನಮ್ಮ ಮನೆ ಮಟ್ಟಕ್ಕೆ ಏನ್ ಯೂಸ್ ಮಾಡ್ಕೊಳಕ್ ಒಂದು ಕಿಟ್ ರೆಡಿ ಮಾಡ್ಕೊಟ್ಬಿಟ್ರೆ ನೀವು, ಅದೆಲ್ಲ ಒಂದ್ ಕಡೆಯಿಂದನೇ ಬಂದ್ಬಿಡುತ್ತೆ. ಆಮೇಲೆ ಏನಾದ್ರು ಅದು ಇದು ಹೇಗೆ ಹೆಂಗೆ ಎಲ್ಲ ಹಾಕ್ಬೇಕು ಏನು ಅಂತ ಅದನ್ನ ಆಮೇಲೆ ಅದು ಕೇಳ್ಕೋಬಹುದು ನಾವು. ರೈಟ್, ಅದನ್ನ ಮಾಡ್ತೀನಿ ನಾನು. ಕೆಲವೊಂದು ನನ್ನ ಹತ್ರ ಇರಕ್ಕಂತ ಐಟಮು, ಕೆಲವೊಂದು ನನಗೆ ಏನೇನು ಅವಶ್ಯಕತೆ ಇದೆ ಅನ್ಸುತ್ತೆ ನಿಮಗೆಲ್ಲ ಹೀಲರ್ಸಿಗೆ, ಅದನ್ನೆಲ್ಲ ಲಿಸ್ಟ್ ರೆಡಿ ಮಾಡಿ ಒಂದು ಇಮೇಜನ್ ಹಾಕ್ತೀನಿ ಅಲ್ಲಿ. ಆ ಎಕ್ಸೆಲ್ ಅಲ್ಲಿ ಇಮೇಜನ್ ಹಾಕ್ತೀನಿ, ರೇಟ್ ಹಾಕ್ತೀನಿ. ನಿಮಗೆ ಯಾರ್ಯಾರಿಗೆ ಬೇಕು ಅನ್ಸುತ್ತೋ ಬೇಕಾದ್ರೆ ಅದನ್ನ ಸೀರಿಯಲ್ ನಂಬರ್ 1 ನನಗೆ ಬೇಕು ಸರ್, 2 ನಂಬರ್ ಬೇಕು ಸರ್ ಅಂತ ನೀವು ಒಂದು ಬರೆದ್ ಬಿಟ್ಟು ಕಳಿಸಿದ್ರೆ ಆಮೇಲೆ ಮಾಡೋಣ. ಚಾರ್ಟ್ ಹಾಕಿ ಸರ್, ಚಾರ್ಟ್ಗಳು ಹಾಕಿ ಸರ್. ಚಾರ್ಟ್ ಯಾವ್ದು ಕೈನಲ್ಲಿ ಬರುತ್ತಲ್ಲ, ಮೆರಿಡಿಯನ್ದು ಕೈನಲ್ಲಿ ಬರುತ್ತಲ್ಲ, ಆ ಚಾರ್ಟ್ ಇಂಪಾರ್ಟೆಂಟ್ ಇರತ್ತೆ. ನಾವೆಲ್ಲಾದ್ರೂ ಪ್ರೆಷರ್ ಕೊಡೋದಕ್ಕೆ ಮಾಡೋದಕ್ಕೆ ಆ ಚಾರ್ಟ್ ಬೇಕು. ಇಲ್ಲ, ಅದನ್ನ ನಾನು ಇದನ್ನ ಮಾಡ್ತೀನಿ ಬಿಡಿ. ಅದು VM ಕ್ಲಾಸ್ ನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಗೋಡೆಗೆ ಅನ್ಸಕ್ಕೆ ದೊಡ್ಡ ಸೈಜ್ ಇಂದ ಒಂದು ಇದು ಮಾಡ್ತೀನಿ, A4 ಸೈಜ್ ಅಲ್ಲಿ ಅದು ಮಾಡಿಸ್ತೀನಿ. ಆದ್ರೆ ಈಗ ನಾರಾಯಣ್ ಸರ್ ಹೇಳ್ದಂಗೆ ನಾನು ನಾಳೆ ಇಲ್ಲ ನಾಡಿದ್ದು ಏನ್ ಮಾಡ್ತೀನಿ ಅಂದ್ರೆ, ಕೆಲವೊಂದು ಬೇಕಾಗಿರ್ತಕ್ಕಂಥ ನೆಸೆಸರಿ ಐಟಮ್ಸ್ ಅನ್ನ ಒಂದು ಎಕ್ಸೆಲ್ ಮಾಡಿ ಅಲ್ಲಿ ಪ್ರೈಸು ಪ್ಲಸ್ ಇಷ್ಟು ಕಾಸ್ಟ್ ಆಗುತ್ತೆ, ಇಷ್ಟಿಷ್ಟು ಮೆಟೀರಿಯಲ್ ಹಾಕ್ತೀನಿ. ಕೆಲವೊಬ್ರಿಗೆ ಎಷ್ಟು ಬೇಕೋ ಅಷ್ಟು ಟಿಕ್ ಮಾಡಿ ಕಳಿಸ್ಲಿ, ಕೆಲವೊಬ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಹೌದಲ್ಲ ಸರ್? ಹೌದು, ಕೆಲವೆಲ್ಲ ಇರುತ್ತೆ ಸರ್ ನಮ್ಮ ಹತ್ರ ತಗೊಂಡಿರೋದು ಇರತ್ತೆ, ಕೆಲವು ಇಲ್ಲ. ಅದೆಲ್ಲ ಬೇಕಾದ್ರೆ ಇದ್ ಮಾಡ್ಬೋದು. ಆಯ್ತು, ನಾನು ಅದನ್ನ ಒಂದು ಲಿಸ್ಟ್ ರೆಡಿ ಮಾಡಿ ಹಾಕ್ತೀನಿ. ಈ ಕೆಲವೊಂದು ಬೇಸ್ ನಿಂದಾನೆ ಹಾಕ್ತೀನಿ. ನಾನು ನಿಂತ್ಕೊಂಡದೇನು ತೋರಿಸಿದಲ್ಲ ನಾನು, ಆ ಕೆಳಗಡೆ ನಿಂತ್ಕೊಂಡೋದ್ರಿಂದ ಹಿಡಿದು ಅದು ಕಿಟ್ಟೇ ಬರುತ್ತೆ. ಅದು ಆ ಕಿಟ್ಟು ಎಲ್ಲದು ಒಂದು ಸೆಟ್ ಬರುತ್ತೆ. ಮತ್ತೆ ಇಯರ್ದು ಒಂದು ಸೆಟ್ ಕೊಡ್ತೀವಿ. ಮತ್ತೆ ಫಿಂಗರ್ ರಿಂಗ್ಸ್ದು ಒಂದು ಮಿನಿಮಮ್ ಒಂದು 100 ಕ್ವಾಂಟಿಟಿನಾದ್ರೂ ತಗೋಬೇಕದು. ಅದನ್ನ ಮತ್ತೆ ಈ ಒಂದು ಬಾಕ್ಸ್ ಅರ್ಧ ಇಂಚಿದು, ಒಂದು ಬಾಕ್ಸ್ದು 1 ಇಂಚಿದ್ದು ಟೇಪು, ಮತ್ತೆ ಹ್ಯಾಂಡ್ ಗ್ಲೌಸ್ ಇದು ಒಂದು ಬಾಕ್ಸ್, ಇವೆಲ್ಲಾನು ಒಂದೊಂದು ಬಾಕ್ಸಿಂದ ರೇಟ್ ಹಾಕಿರ್ತೀನಿ. ಬಟ್ ಅವ್ರಿಗೆ ಯಾರ್ಯಾರಿಗೆ ಅನುಕೂಲ, ಈಗ 4 ತಗೊಂತಾರೋ 5 ತಗೊಂತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಇಲ್ಲ ಸರ್, ನಮ್ಮ ಈ ಕೆಲವೊಬ್ರ ಹತ್ರ ಹಣನೂ ಇರಲ್ಲ, ಎಲ್ಲ ವಿಚಾರ ಮಾಡ್ಬೇಕು ನಾವು. ಈಗ ಎಲ್ಲರಿಗೆ, ಈಗ ಕೆಲವರಿಗೆ ಏನಾಗುತ್ತೆ, ಒಂದು ಬಾಕ್ಸಿಗೆ 400-450 ರೂಪಾಯಿ ಬೀಳುತ್ತೆ ಒಂದು ಬಾಕ್ಸ್ ಟೇಪಿಗೆ. ಅದು ಅವಾಗ ಇಲ್ಲ ಸರ್ ನನಗೆ ಅರ್ಧ, ಈಗ 1 ಪೀಸ್ ಅಂದ್ರೆ ಅರ್ಧ ಇಂಚಿಂದ 24 ಪೀಸ್ ಇರುತ್ತೆ, ದೊಡ್ಡದು ಅಂದ್ರೆ 1 ಇಂಚಿಂದ ಅಂದ್ರೆ 12 ಪೀಸ್ ಇರುತ್ತೆ.
ಅವಾಗ ಏನಾಗುತ್ತೆ, ಅಷ್ಟು ದುಡ್ಡು ಕೊಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಸರ್, ನನಗೆ ಒಂದು 2-3 ಕೊಡಿಸಿ ಅನ್ನೋದು ಇರ್ತಾರೆ. ಹಾಗಾಗಿ ನೀವು 2-3 ತಗೊಂಡಾಗ ಮತ್ತೆ ನಿಮಗೆ ರಿಟೇಲ್ ಪ್ರೈಸ್ ಅದು ನಮಗೇನು ಹೋಲ್ಸೇಲ್ ಬೀಳುತ್ತಲ್ಲ ಅದು ಕೊಡೋಕ್ಕಾಗಲ್ಲ. ಅವಾಗ ಮತ್ತೆ ರಿಟೇಲ್ ಪ್ರೈಸಿಗೆ ಹೋಗ್ಬೇಕಾಗುತ್ತೆ ನೀವು. ಹಾಗಾಗಿ ನೋಡೋಣ ಅದು ಏನಾಗುತ್ತೆ. ಒಂದೊಂದು ಪೀಸ್ದು ಲೆಕ್ಕ ಹಾಕ್ತೀನಿ, ಒಂದು ಬಾಕ್ಸ್ದು ಲೆಕ್ಕ ಹಾಕಿ ಕಳಿಸ್ತೀನಿ ನಿಮಗೆ ಒಂದು ಎಕ್ಸೆಲಲ್ಲಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಅದನ್ನು ತಗೋರಿ. ಓಕೆನಾ ಸರ್? ಓಕೆ, ಆಯಿತು. ಮತ್ತೆ ಏನಾದರೂ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ರಲ್ಲ, ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಿಂಗಲ್ ಪೀಸ್ ಮೇಲೆ ಒಂದು ಪೂರ್ತಿ ಬಾಕ್ಸ್ ಮಾಡಿ ಅಂತಿದ್ದೀನಿ ನಾನು. ಆಮೇಲೆ ನಾವು ಎಲ್ಲದನ್ನು ಬಲ್ಕ್ ಅಲ್ಲಿ ಎಷ್ಟೆಷ್ಟು ಬೇಕಷ್ಟು ತರ್ಸ್ಕೊಳಕ್ ನಮ್ಗೆ ಇಂಟ್ರೊಡ್ಯೂಸ್ ಆಗೋದು ಅಷ್ಟೇ. ಈಗ ಓಕೆ, ನಾನು ಅದನ್ನು ಮಾಡ್ತೀನಿ. ಒಂದು ಎಕ್ಸೆಲಲ್ಲಿ ಮಾಡಿ ಏನೇನು ಬೇಕಂತ ನಮ್ಮ ಹೀಲರ್ಸ್ಗಳಿಗೆ ಏನೇನು ಬೇಕಂತ ಆ ಇಮೇಜ್ ಕಟ್ ಮಾಡಿ ಅಲ್ಲಿ ಹಾಕಿ ಅದ್ರ ಹೆಸರು ಬರೆದು ಇದು ಇಷ್ಟು ರೇಟ್ ಇದೆ ಅಂತ ಕಳಿಸಿ ಅದನ್ನು ಫೈನಲೈಸ್ ಮಾಡಿ. ಓಕೆನಾ? ಓಕೆ, ಎಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ನಾಳೆಯಿಂದ ಅಕ್ಯುಪ್ರೆಷರ್ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾಳೆ ಮತ್ತೆ ಸಮಯ, ನಾಳೆ ಯಾವ ಶುಕ್ರವಾರ ನಾಳೆ ಅಕ್ಯುಪ್ರೆಷರ್ ಸ್ಟಾರ್ಟ್. ನಾಳೆ 1ನೇ ತಾರೀಕಿಂದ ಅಕ್ಯುಪ್ರೆಷರ್ ಸ್ಟಾರ್ಟು. ಯಾರೆಲ್ಲ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿರಿ. ಮತ್ತೆ ಈಗ ಶುಕ್ರವಾರ ಆದಪ್ಪ ಅಂದ್ರೆ ನೆಕ್ಸ್ಟ್ ಈಗ ಒಂದೇ ಸಲ ಸೋಮವಾರ, ಬುಧವಾರ, ಶುಕ್ರವಾರ. ನೆಕ್ಸ್ಟ್ ನಾಳೆ ಶುಕ್ರವಾರ ಒಂದೇ ಸಲ ಸೋಮವಾರ ಬರುತ್ತೆ ನಮ್ಮ ಕ್ಲಾಸ್. ಸೋಮವಾರ ಸ್ಟಾರ್ಟ್ ಆಗುತ್ತೆ. ನಾಳೆನೂ ಇಂಟ್ರಡಕ್ಷನ್ ಕ್ಲಾಸೇ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಹೋಗೋಣ, ಏನು ಅರ್ಜೆಂಟ್ ಏನಿರಲ್ಲ. ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ಈಗ ತಿಂಗಳಿಗೆ ಒಂದ್ಸಲ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ, ಆವಾಗ ರಿವಿಷನ್ ಕ್ಲಾಸ್ ತೊಗೊತೀನಿ. ಆ ರಿವಿಷನ್ ಕ್ಲಾಸ್ನಲ್ಲಿ ನೀವು ವಿಡಿಯೋ ನೋಡೋದಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು. ಮತ್ತು ಈ ಒಂದೇ ಸಲ ನಿಮಗೆ ಬುಕ್ಸ್ಗಳು ಬಂದಾಗ ಎಲ್ಲ ಡೌಟು ಕ್ಲಿಯರ್ ಆಗಿಬಿಡುತ್ತೆ ಒಂದೇ ಸಲ ನಿಮಗೆ. ಆ ಬುಕ್ ಬರೋ ತನಕ ಅಷ್ಟೇ ಸಮಸ್ಯೆ ನಿಮಗೆ. ಓಕೆನಾ? ಹಾಗಾಗಿ ನೀವು ಶುಗರ್ದು